ಈ ಚಿತ್ರ ಕೇವಲ ಮನರಂಜನೆಗಾಗಿ ಮಾತ್ರ. ಎಂಥ ಪರಿಸ್ಥಿತಿಯಲ್ಲೂ ಕಳ್ತನ ಮಾಡೋದು ಸರಿ ಅಂತನೋ ಅದನ್ನ ಸಮರ್ಥಿಸಿಕೊಳ್ಳೋದು ನಮ್ಮ ಉದ್ದೇಶ ಅಲ್ಲ. ಸೊ ದಯವಿಟ್ಟು ನೀವ್ಯಾರು ಕಳ್ತನ ಮಾಡಬೇಡಿ. ಯಾಕೆ ಅಂದ್ರೆ ಅದನ್ನ ಮಾಡೋದಕ್ಕೆ ನಾವಿದ್ದೀವಿ. ಟೋಟಲ್ ಆಗಿ ಈ ಮೂವಿ ನೋ ಲಾಜಿಕ್, ಓನ್ಲಿ ಮ್ಯಾಜಿಕ್. Absolutely magnificent. Dhoni finishes off in style. A magnificent strike into the crowd. India lift the World Cup after 28 years. The parties start in the dressing room. ಚೇಪಾಕಂ ಮೈದಾನದಲ್ಲಿ ಈಗಷ್ಟೇ ತಾನೇ ಮುಗಿದ ವರ್ಲ್ಡ್ ಕಪ್ ಫೈನಲ್ಸ್ನಲ್ಲಿ ಗೆದ್ದಂತಹ ಭಾರತದ ಟೀಮ್ಗೆ ನಿಜವಾದ ವರ್ಲ್ಡ್ ಕಪ್ ಅನ್ನ ನೀಡುವ ಬದಲು ರಿಪ್ಲಿಕಾ ಎನ್ನುವ ಡೂಪ್ಲಿಕೇಟ್ ಕಪ್ ಅನ್ನ ನೀಡಿ ಸಾಕಷ್ಟು ಸಂಶಯಗಳನ್ನ ಹುಟ್ಟುಹಾಕಿದೆ. Welcome to the Bangabandhu Stadium in the heart of Dhaka. It is the opening ceremony of the ICC Cricket World Cup 20. ಕ್ರಿಕೆಟ್ ವರ್ಲ್ಡ್ ಕಪ್ ಟ್ರೋಫಿ 4 ವರ್ಷಕ್ಕೊಂದ್ಸತಿ ಬೇರೆ ಬೇರೆ ಟೀಮ್ಗಳಿಗೆ ಬದಲಾಗ್ತಾನೆ ಇರುತ್ತೆ. 1983 ಆದ್ಮೇಲೆ 28 ವರ್ಷಗಳ ನಂತರ 2011ರಲ್ಲೇ ನಮ್ಮ ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ ಗೆದ್ದಿತ್ತು. ಇಂಡಿಯಾನು ಶ್ರೀಲಂಕಾನು ಅವತ್ತು ಆ ಕಪ್ನ ಗೆಲ್ಬೇಕು ಅಂತ ಸಾಕಷ್ಟು ಹೋರಾಟ ಮಾಡಿದ್ರು. ಇದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲರೋ ಒಂದು ವಿಷಯ ಇದೆ. ಅದೇ ಕಪ್ಪನ್ನ ಆಡದೆ ಗೆಲ್ಲೋದಕ್ಕೆ ಇನ್ನೊಂದು ಟೀಮು ತಯಾರಾಗಿತ್ತು. ಆ ಯೂಸ್ಲೆಸ್ ಫೆಲೋಸ್ ಯಾರು, ಆ ಉದ್ಧಾರ ಆಗದೆ ಇರೋರು ಏನ್ ಮಾಡ್ತಾರೆ ಅಂತ ನೀವೀಗ ಅದನ್ನ ನೋಡ್ತೀರಾ. ಬರಬರ ಎಂದು ಕದಿಯೋ ಕೂಟ, ತುರು ತುರು ಎಂದು ತುಡಿಯೋ ಕೂಟ, ದಡ ದಡ ಎಂದು ಓಡುವ ಕೂಟ, ಓವರ್ಸೀಸ್ ನೋಡು, ಜೋರು ಜೋರು ಕಳ್ಳರ ಆಟ. ಶಿವ, ಕಂಪ್ಯೂಟರ್ ಅಂದ್ರೆ ಜೀವ, ಹ್ಯಾಕಿಂಗ್ ಅವನ ಪ್ಯಾಷನ್. ಇದೊಂದಿನ ಇಟ್ಕೊಂಡೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವನ ಗತ್ತನ್ನು ತೋರಿಸ್ತಾನೆ. ಈ ಕ್ವಶನ್ ಪೇಪರ್ನ ಹ್ಯಾಕ್ ಮಾಡಿ ತೋರಿಸು. ಕಮಾನ್ ಶಿವ, ಫೇಲ್ ಆಗ್ಬಾರ್ದು. ಟೈಮ್ ಆಗ್ತಾ ಇದೆ ಮಗ. ಏಯ್, ಏನೋ ಇದು ಮಾಡಿಬಿಟ್ಟಲ್ಲೋ. ಹ್ಯಾಕಿಂಗ್ ನ ಕಾಲೇಜಲ್ಲಿ ನಿಲ್ಲಿಸಲಿಲ್ಲ, ಸಾಫ್ಟ್ವೇರ್ ಕಂಪ್ನಿಯಲ್ಲೂ ಕಂಟಿನ್ಯೂ ಮಾಡ್ತಾರೆ. ಏನಾಯ್ತು ಅಂತ ನೀವೇ ನೋಡಿ. ಶಂಕರ್, ಹೇಳಿ ಶಿವ. ನಮ್ಮ ಕಾಂಪಿಟೇಟಿವ್ ಕಂಪ್ನಿದ ಎಲ್ಲ ಕ್ಲೈಂಟ್ ಬೇಸ್ ಮತ್ತೆ ಪರ್ಸನಲ್ ಡೀಟೇಲ್ಸ್ ಈ ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ. ಶಂಕರ್, ಇದೇ ರೀತಿಲಿ ನಮ್ ಕಂಪ್ನಿ ಡೇಟಾನ ಕದಿಯಲ್ಲ ಅಂತ ಏನ್ ಗ್ಯಾರಂಟಿ? ಶಂಕರ್, ಸೋ ಸಾರಿ ಶಿವ, ಅನ್ಎಥಿಕಲ್ ರೀಸನ್ ಗಾಗಿ ನಿನ್ನ ಜಾಬ್ ನಿಂದ ಟರ್ಮಿನೇಟ್ ಮಾಡ್ತಾ ಇದೀವಿ. ಸೊ ಯು ಆರ್ ಆಲ್ಸೋ ಬಿ ಬ್ಲಾಕ್ ಲಿಸ್ಟೆಡ್ ಫ್ರಮ್ ಜಾಯ್ನಿಂಗ್ ಎನಿ ಅದರ್ ಕಂಪನಿ. ಕೂಡಿ ಕೂಡಿ ಪ್ಲಾನ್ ಮಾಡು, ನೀನು ಈಗ ರೂಲ್ಸ್ ಹಾಕು. ಏನೇ ಮಾಡ್ಲಿ ನಮ್ಮೋರು ಹಬ್ಬ ಮಾಡಿ ಜೋರಾಗಿ, ನರಿಯ ಹಾಗೇನೆ ನೀ ಮಾಡು, ಒಡೆದು ನೀನು ಓಡಾಡು, ಶಬ್ದ ಮಾಡಿ ನೀನು ಓಡು ಓಡು ಓಡು, ಬೇಗ ಓಡು, ಶಬ್ದ ಮಾಡಿ ನೀನು ಓಡು ಓಡು ಓಡು, ಬೇಗ ಓಡು ನೀನು. ಬರಬರ ಎಂದು ಒರಿಜಿನಲ್ ಬೇಟಿ. ಅಮೌಂಟ್ ರೆಡಿ ಇದೆಯಾ? ರೆಡಿ ರೆಡಿ. ಅಂಜಲಿ ರಘುವರನ್ ಅವರ ಒಬ್ಳೆ ಮಗಳು. ತುಂಬಾ ವರ್ಷಗಳಿಂದ ದೊಡ್ಡ ದೊಡ್ಡ ಪಾರ್ಟಿಗಳ ಮಧ್ಯ ಪುರಾತನ ವಸ್ತುಗಳು ಮತ್ತೆ ರೇರ್ ಕಲೆಕ್ಷನ್ ಪೀಸಸ್ನೆಲ್ಲ ಮಾರ್ಕೊಡೋದ್ರಲ್ಲಿ ಇವರಪ್ಪ ಎತ್ತಿದ ಕೈ. ಇವಳಪ್ಪ ರಘುವರನ್ಗಿಂತ ತುಂಬಾನೇ ಕಿಲಾಡಿ. ಮಾಡೋ ಕೆಲಸ ಇಷ್ಟ ಆಗಿದ್ರೆ ಅದು ತಪ್ಪೇ ಆಗಿದ್ರು ಕಣ್ಣು ಕಾಣಿಸಲ್ಲ. ನನಗೆ ಕೆಲಸ ಇಷ್ಟ ಆಗಿದೆ. ಒಂದೊಂದು ರೋಡ್ ಸೈಡ್ ಅಂಗಡಿಯಿಂದನೂ ಮಾಮೂಲ್ನ ವಸೂಲ್ ಮಾಡಿಕೊಂಡು ಹಾಗೇ ಓಸಿ ಬಿರಿಯಾನಿ ತಿನ್ಕೊಂಡು ಅದನ್ನೇ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡಿರೋದು ಈ ಕಾನ್ಸ್ಟೇಬಲ್ ಬಡ್ಡಿ ಅಲಿಯಸ್ ಪದ್ಮನಾಭ. ಶಿವ ಅವನ ಫೇವರೇಟ್ ರೋಡ್ ಸೈಡ್ ಹೋಟೆಲ್ ಅಲ್ಲಿ ಅವಾಗ ಈ ಬಡ್ಡಿನ ಮೀಟ್ ಮಾಡ್ತಾ ಇದ್ದ. ಅಲ್ಲವರಿಬ್ರು ಫ್ರೆಂಡ್ಸ್ ಆಗಿದ್ರು. ಬೇಸಿಕ್ ಆಗಿ ಕನ್ನಡ ಅಂದ್ರೆ ಅವನಿಗೆ ತುಂಬಾ ಪ್ರೀತಿ. ಯಾಕೆ ಅಂತೆಲ್ಲ ಕೇಳ್ಬಾರ್ದು, ಅದು ಹಾಗೇನೆ. ಎಲ್ಲ ತಂತಿನಲ್ಲೂ ಎಲ್ಲ ಬೀಗನೂ ಓಪನ್ ಮಾಡೋಕ್ಕಾಗಲ್ಲ. ಅಂಥ ಕಂಬಿನ ತಯಾರು ಮಾಡೋಕ್ಕೆ ಎಲ್ಲರಿಗೂ ಆಗಲ್ಲ. ಅದು ಒಂದು ಕಲೆ.
picking, lock picking, alla till your pros. Do it with style, that's how it goes. ಸಾಕಾಗಿದೆ. ಬ್ಯೂರೋ ಪುಲ್ಲಿಂಗ್ ಕೇಸಲ್ಲಿ 48 ಸಲ ಸಿಕ್ಕಾಕೊಂಡು ಇದರಿಂದನೇ ಬಡ್ಡಿಗೆ ಕ್ಲೋಸ್ ಫ್ರೆಂಡ್ ಆಗಿರೋನು ಕಂಬಿ ಗಜ. ಯಾವ ವಿಷಯನೇ ಆಗ್ಲಿ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಉಪಾಯ ಮಾಡಬೇಕು. ಆ ಉಪಾಯ ವರ್ಕೌಟ್ ಆಗುತ್ತೋ ಇಲ್ವೋ, ಆದರೆ ನಾವು ಮಾಡೋ ಕೆಲಸದಲ್ಲಿ ಯಾವಾಗಲೂ ಹುಷಾರಾಗಿರ್ಬೇಕು. ಆ ಕೆಲಸ ಒಂದು ಹೆಣ್ಣಾಗಿದ್ರೆ ಗನ್ ಥರ ಇರಬೇಕು. ಸೇದು ಆಂಟಿಕ್ ಐಟಮ್ಸ್ ಎಲ್ಲ ಸೆಲ್ ಮಾಡೋದು ಇವನ ಪ್ರೊಫೆಷನ್. ಸೇದು ಆಂಟಿಕ್ಸ್ ಅನ್ನೋ ಅಂಗಡಿಗೆ ಯಜಮಾನ ಇವನು. ಲೀಗಲ್ ಆಂಟಿಕ್ಸ್ ಎಲ್ಲ ಅಂಗಡಿ ಒಳಗೆ ಸೇಲ್ ಆಗುತ್ತೆ, ಇಲ್ಲೀಗಲ್ ಆಂಟಿಕ್ಸ್ ಎಲ್ಲ ಕೆಳಗೆ ಬೇಸ್ಮೆಂಟ್ ಅಲ್ಲಿ ಸೆಟಲ್ಮೆಂಟ್ ಆಗುತ್ತೆ. ಸೇದು ಸೆಲ್ ಮಾಡೋ ಇಲ್ಲೀಗಲ್ ಆಂಟಿಕ್ಸ್ಗೆಲ್ಲ ಅಂಜಲಿ ಹೆಲ್ಪ್ ಮಾಡ್ತಾಳೆ. ಶಿವ ಸೇದುನ ಅಣ್ಣನ ಮಗ. ಚಿಕ್ಕಪ್ಪನ ಪ್ರೀತಿನೂ ಇಲ್ಲ, ಮರ್ಯಾದೆನೂ ಇಲ್ಲ. ನಿಜಾಮ್ ಮ್ಯೂಸಿಯಂ, ಹೈದರಾಬಾದ್. ಇಲ್ಲೇನೆ ನಮ್ಮ ಮೊದಲನೇ ಆಪರೇಷನ್. ಮ್ಯೂಸಿಯಂ ಹಿಂದ್ಗಡೆ ಯಾರು ಯೂಸ್ ಮಾಡದಿರೋ ಒಂದು ಗೇಟ್ ಇದೆ. ನಾವು ಗಂಡಸರು ಅನ್ನೋ ಈಗೋನೆಲ್ಲ ಮೂಟೆ ಕಟ್ಟಿಟ್ಟು ಮ್ಯೂಸಿಯಂ ಹಿಂದ್ಗಡೆ ಇರೋ ಗೇಟಲ್ಲಿ ಹೋಗಬೇಕು. 24 hours ಟೈಟ್ ಸೆಕ್ಯೂರಿಟಿ. ಸಿಕ್ಕಾಕೊಂಡ್ರೆ ಗೋಂಗ್ರಾ ಚಟ್ನಿನೇ. ಅಲ್ಲಿ ಕೆಳಗಡೆ ಒಂದು ರೆಸ್ಟ್ರಿಕ್ಟೆಡ್ ರೂಮ್ ಇದೆ. ಆ ರೂಮಲ್ಲಿ ಏನಿದೆಯೋ ಏನನ್ನು ಬಿಡಬಾರ್ದು, ಎಲ್ಲನೂ ಎತ್ಕೊಂಡು ಬರಬೇಕು. ಓ, ಇದೇನಾದ್ರೂ ಬೀಗ? ಇದು ಫೋಟೋ. ಈ ಬೀಗ ಅಲ್ಲಿದೆ. ಇದಕ್ ನಗ್ತೀನಿ ಅಂತ ಅನ್ಕೊಂಡಿದ್ಯಾ? ಆಲ್ರೆಡಿ ಯಾರೋ ತಂತಿ ಬಿಟ್ಟಂಗ್ ಕಾಣಿಸ್ತಿದೆ. ಆದ್ರೂ ಪರವಾಗಿಲ್ಲ, ಈ ತಂತಿ ಗಜ ಸುಮ್ಮನೆ ಬಿಟ್ಬಿಡ್ತಾನ? ನಂಬಿಕೆಯಿಂದ ತೆಗೆದು ಇದು ಅಲ್ಲಿರೋ CCTV. ಅಯ್ಯಯ್ಯೋ, ಎಲ್ಲಿ i7? ಇದೊಂದು ಔಟ್ಡೇಟೆಡ್ VGA ಮಾಡೆಲ್. ನೈಟ್ ವಿಷನ್ ಕೂಡ ಇಲ್ಲ. 7 meters ಅಷ್ಟೇ ರೇಂಜು. ಇದು ಈಸಿ ಕೆಲಸ ಚಿಕ್ಕಪ್ಪ. ಏನೇ ಆದರೂ ಯಾವುದಕ್ಕೂ ನಾವು ಮಾಸ್ಕ್ ಹಾಕೊಂಡು ಹೋಗ್ಬೇಕು, ಅದೇ ಸೇಫ್ಟಿ. ಯಾವತ್ತು ಆಪರೇಷನ್? ಶುಕ್ರವಾರ. ಅದ್ಭುತ ನಾಯಕರೇ, ನಿಮ್ಮಿಂದ ಎಲ್ಲವೂ ಒಳ್ಳೇದಾಗತ್ತೆ. ಏನೋ ಎಲ್ಲ ಒಳ್ಳೇದಾಗತ್ತಾ? ಒಳ್ಳೇದಾಗ್ಲಿಲ್ಲ ಅಂದ್ರೆ ನೀನ್ ಕೆಲಸ ಬಿಡ್ತೀಯಾ? ಗುಂಪು ಅದ್ಭುತವಾಗಿದೆ, ಏನಾಗುತ್ತೋ. ಹಿಂಬಾಗಿಲೇ ಇಷ್ಟು ದೊಡ್ಡದಾಗಿದೆಯಲ್ಲ. ಯಾವನ ನೋಡಿದ್ರೆ ಕಷ್ಟ ಕಾಣಲೇ. ಏನು ಮಾಡುತ್ತಿದ್ದಾರೆ? ಶಿವ, ಯಾಕೋ ಹಗ್ಗ? ಅವ್ರ ಕೈಲಿ ನಾವು ಸಿಕ್ಕಾಕೊಂಡ್ರೆ ನಮ್ಮನ್ನ ಇದ್ರಲ್ಲೇ ಕಟ್ಟಾಕ್ತಾರಷ್ಟೇ. ನೋಡ್ಕೊಂಡು ಹೋಗೋ. ಗ್ರೂಪಲ್ಲಿ ಒಳ್ಳೆಯವನು ಅಂದ್ರೆ ನೀನೊಬ್ರೆ. ಉಡದ ಹಾಗೆ ಹತ್ತುತ್ತಿದ್ದಾನೆ. ಅದ್ಭುತ. ಲೇ, ಇದನ್ನ ಹೀಗೆತ್ತಿ ಮೇಲ್ಗಡೆ ಬಿಸ. ಬಡಿ ಕ್ಯಾಚ್. ತಾಯಿಯೇ, ಕಪ್ಪು ಹಗ್ಗ ನಾವು ಏರಲು, ಬಿಳಿಯ ಹಗ್ಗ ವಿಗ್ರಹಗಳನ್ನು ಇಳಿಸಲು. ಆಹಾ, ಗೊಂದಲವಾಗುತ್ತಿದೆಯೇ? ಸಿ ಯು ಡಾರ್ಲಿಂಗ್. ಓ, ಇಲ್ಲೊಂದಿದ್ಯಾ? ತಗೋ. ಏಯ್, ವಿಗ್ರಹಗಳ ಭಾರವನ್ನು ತಡೆಯಲು ನಾನು ಇಲ್ಲಿ ಕಟ್ಟುವೆ. ಈ ಬಿಳಿ ಹಗ್ಗ ಹಿಡ್ಕೊಂಡು ಹತ್ಕೊಂಡ್ ಬನ್ನಿ, ಈ ಕಪ್ಪು ಹಗ್ಗ ಹಿಡ್ಕೊಂಡು ಹತ್ಬೇಡಿ, ಆಯ್ತಾ? ನನಗೆ ಗೊತ್ತಿದೆ ಕರಡಿ, ನಿನ್ ಮೇಲೆ ಹೋಗು.
ನಿಧಾನವಾಗಿ. ಇದರಲ್ಲಿ ನೋಡಿ ಏನ್ ಮಾಡ್ತಿದ್ಯಾ ಗೂಬೆ. ಯಾಕೋ ಕೂಗ್ತಿದ್ಯಾ? ಜಯಘೋಷವಿದೋ. ಕನ್ಸಲ್ ಕೂಗು. ಸೈಲೆಂಟ್ ಆಗಿರೋ ಕೇಳೋ ಕೊಡ್ಬೇಕು ನಿನಗೆ. ಸುಮೇರು ಏಯ್ ಬೇಗ ಚೀಲ ಕೊಡ್ರೋ. ಪವರ್ ರೆಸ್ಟ್ರಿಕ್ಟೆಡ್ ರೂಮ್ ಅಲ್ವಾ? ಓ ಬೋರ್ಡ್ ಚಿಕ್ಕದಿದೆ ಅಂತ ಸಣ್ಣದಾಗಿ ಬರ್ದಿದ್ದಾರೆ. ಪಳಪಳ ಅಂತಿದೆ. ನಮ್ ಕೌಂಟ್ ಡೌನ್ ಈಗ ಶುರು ಆಗುತ್ತೆ. 10, 9, 8. ಹೇಯ್ ಸೂಪರ್ ಗುರು ನೀನು. ತಂತಿ ಗಜ ಅಂದ್ರೆ ಸುಮ್ನೆನಾ? ಹೇಯ್ ಇದನ್ನ ಮಾತ್ರ ಯಾಕೆ ಸುತ್ತಿದ್ದಾರೆ? ಒಂದ್ ವೇಳೆ ಮಳೆಲ್ ನೆನಿಬಾರ್ದು ಅಂತ ಹೀಗೆ ಮುಚ್ಚಿಟ್ಟಿದಾರೇನೋ. ಬಾಯ್ಲಿ ಅಯ್ಯ ಬಾ ಏನಂತ ನೋಡೋಣ. ಅಯ್ಯಯ್ಯೋ ಏನೋ ತೆಲುಗಲ್ಲಿ ಬರ್ತಿದಾರೆ ಕಣೋ. ಓ ಇದೇ ತೆಲುಗ. ನೈಸ್ ಟು ಮೀಟ್ ಯು. ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ. ಒಂದ್ ವೇಳೆ ರಾಜನ್ ಮದ್ವೆಗೆ ಬಂದಿರೋ ಮದ್ವೆಗಾಗದೆ ಇರ್ಬೋದಾ? ನಮ್ಮನ್ ಕರ್ದೇ ಇಲ್ಲ. ಅಯ್ಯೋ ಅವ್ರ ಮುಖ ಏನೋ ಕಚ್ಚಿರೋ ಆಪಲ್ ತರ ಇದೆ. ಯಾವನವನು ಆಂಬುಲೆನ್ಸಿಗೆ ಫೋನ್ ಮಾಡಿ. ಸೆಕ್ಯೂರಿಟಿ ಅಲಾರ್ಮ್ ಕಣೋ. ಯಾಕೋ ಕೂಗ್ತಿದೆ? ಬೆಳಗ್ಗೆ ತಾನೇ ಕೂಗ್ಬೇಕಾಗಿದ್ದು. ಬಿಟ್ಟು ಹೋಗ್ಬೇಡ್ವೋ. ಅಯ್ಯಯ್ಯೋ ಅಪಾಯದ ಕರೆಗಂಟೆ. ಕಪ್ಪು ಹಗ್ಗ ಬಿಳಿ ಹಗ್ಗ. ಅಯ್ಯೋ ಅಯ್ಯೋ ನಾಯಕರೇ, ಪ್ರತಿ ಸಲದ ಹಾಗೆ ಈ ಸಲನೂ ಎಡವಟ್ಟಾಗಿದೆ. ತಪ್ಪಿಸಿಕೊಳ್ಳಿ. ಬೇಗ ಚೀಲ ಏಯ್ ಬಾ 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 ಬೇಗ ಬಾರೋ. ಹಿಡ್ಕೋ ಇನ್ನು ಹಿಡ್ಕೋ. ಹಿಡ್ಕೊಳ್ಳೋ. ಇವನು ನಿಲ್ಲೇ ಬಿಟ್ಟು ಹೋಗೋಣ. ಏನು ಸುಮ್ಮನೆ ವೇಸ್ಟ್ ತಗೊಂಡೋಗೋದು. Customs official irritating. Let me just get back to Dubai. I will sort it with ICB. ಹುಡ್ಗಿರ್ಬೇಕಾ ಈ ಬಾಂಡ್ಲಿಗೆ?
ಮೊದಲ ಕ್ವಾರ್ಟರ್ ಫೈನಲ್ನಲ್ಲಿ ಪಾಕಿಸ್ತಾನ 10 ವಿಕೆಟ್ ಅಂತರದಲ್ಲಿ ವೆಸ್ಟ್ ಇಂಡೀಸ್ ಟೀಮ್ನ ಸೋಲಿಸಿ ಸೆಮಿಫೈನಲ್ಸ್ಗೆ ಪದಾರ್ಪಣೆ ಮಾಡಿದೆ. ಚಿಕ್ಕಪ್ಪ ಎಲ್ಲಿ ಹೋದೆ ಮನುಷ್ಯ? ಹೇ, ಇದಿನ್ನೂ ಸೇಲ್ ಆಗ್ದೇನೆ ಇದೆಯಾ? ಯಾರು ತಗೊಂಡೋಗ್ತಾರೆ? ಏಯ್ ಚಿಕ್ಕಪ್ಪ, ಆಂಧ್ರ ಮ್ಯೂಸಿಯಂ ನಲ್ಲಿ ಕಳ್ತನ ಮಾಡಿದ್ವಲ್ಲ, ಅದನ್ನೆಲ್ಲ ಸಪರೇಟ್ ಆಗಿಡೋ, ಅವ್ರು ಬಂದು ಫೋಟೋ ತೆಗಿತಾರೆ. ಓಕೆ. ಏಯ್, ಯಾವ ಶಿಲೆ ಇದು? ಈ ತರ ಪೇಂಟಿಂಗ್ಸ್ಗೆಲ್ಲ ಬಯರ್ಸ್ನ ಕಂಡುಹಿಡಿಯೋದು ತುಂಬಾ ಕಷ್ಟ. ಏನಮ್ಮ, ಕಮಿಷನ್ ಜಾಸ್ತಿ ಬೇಕಾದ್ರೆ ನೇರವಾಗಿ ಕೇಳೋ, ಸುಮ್ಮನೆ ಹೀಗೆಲ್ಲ ಸುತ್ತಿ ಬಳಸಿ ಮಾತಾಡಬೇಡ. ಅಂಜಲಿ, ಈ ಸತಿ ಅಡ್ಜಸ್ಟ್ ಮಾಡ್ಕೋ. ನೆಕ್ಸ್ಟ್ ಟೈಮ್ ನಿನ್ ಕಮಿಷನ್ ಚೆನ್ನಾಗಿ ಪೇ ಮಾಡ್ತೀವಿ. ಪ್ರತಿ ಸಲ ಇದನ್ನೇ ಹೇಳ್ತೀರಾ, ನೋಡೋಣ. ಇದ್ರ ಬಗ್ಗೆ ಪಬ್ಲಿಕ್ಕಿಗೋ ಮೀಡಿಯಾಗೋ ಗೊತ್ತಿಲ್ಲ. ಯಾಕೆ ಗವರ್ಮೆಂಟ್ ಮುಖ್ಯ ಅಧಿಕಾರಿಗಳಿಗೂ ಈ ವಿಷಯ ಯಾವುದೂ ಗೊತ್ತಿಲ್ಲ. ಆರ್ಕೈಲೇಜಲ್ಲಿರುವಂತ ಕೆಲವು ಮುಖ್ಯವಾದ ಅಧಿಕಾರಿಗಳಿಗೆ ಮಾತ್ರ ಈ ವಿಷಯ ಗೊತ್ತಿದೆ. 1978 ತೆಗೆದಂತ ಮುಖ್ಯವಾದ ಫೋಟೋಗಳೇ ಇವು. 120 ವರ್ಷಗಳ ಕೆಳಗೆ ನಿಜಾಂ ರಾಜ ಆಳದಂತ ಸಾಮ್ರಾಜ್ಯ. ಈ ಚಿತ್ರದಲ್ಲಿ ಅವರು ಬ್ರಿಟಿಷ್ ಮಹಾರಾಣಿಯ ಮುಂದೆ ಮಂಡಿ ಊರಿ ಕೂತಿದ್ದಾನೆ. ಈ ಚಿತ್ರ ಏನಾದ್ರು ಹೊರಗಡೆ ಬಂದ್ರೆ ಅವರ ಮರ್ಯಾದೆ ಇನ್ನೂ ಕಮ್ಮಿ ಆಗುತ್ತೆ. ಜಗತ್ಪ್ರಸಿದ್ಧ ಅರಸನನ್ನು ನಂಬಿರುವ ಪ್ರಜೆಗಳು ಇದನ್ನ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿವರ್ತನೆ ಮಾಡಕ್ಕೆ ಸಾಧ್ಯತೆ ಇದೆ. ಅದು ಮಾತ್ರ ಅಲ್ಲ, ಈ ಸ್ಥಳನೂ ಸ್ವಲ್ಪ ನೋಡಿ. ಆ ರಾಜ ಆ ಬ್ರಿಟಿಷ್ ಮಹಾರಾಣಿಗೆ ಮನಸ್ಸೋತು ಬಂಗಾರದ ಗುಹೆಯನ್ನೇ ಅವಳಿಗಾಗಿ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಆದ್ರೆ ಅವಳಿಗೆ ಉಡುಗೊರೆಯಾಗಿ ಕೊಟ್ಟಿರೋ ಆ ಗುಹೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ವಿಷಯ ಏನಾದ್ರು ಹೊರಗಡೆ ಗೊತ್ತಾದ್ರೆ ಕಾಂಟ್ರವರ್ಸಿ ಆಗಕ್ಕೆ ಅವಕಾಶ ತುಂಬಾ ಹೆಚ್ಚಿದೆ. ಈ ಪೇಂಟಿಂಗ್ ಅನ್ನ ಯಾರಿಗೂ ತಿಳಿದೇ ಹಾಗೆ ಅಫಿಷಿಯಲ್ ಸೀಕ್ರೆಟ್ 1923 ಆಕ್ಟ್ ಪ್ರಕಾರ ಸೀಕ್ರೆಟ್ ಆಗಿ ಇದನ್ನ ಇಟ್ಟಿದ್ರು. ಅನ್ಫಾರ್ಚುನೇಟ್ಲಿ ಮ್ಯೂಸಿಯಂ ಅಲ್ಲಿ ನಡೆದಂತ ಆ ದರೋಡೆಯಿಂದ ಈ ಪೇಂಟಿಂಗು ಸೇರಿ ಕಳ್ತನ ಆಗೋಯ್ತು. ಅಂಡ್ ಒನ್ ಮೋರ್ ಥಿಂಗ್, ಈ ಪೇಂಟಿಂಗ್ ಅಲ್ಲಿರೋ ಮಹಾರಾಜ, ಆ ಕಿರೀಟ, ಆ ಯುವರಾಣಿ, ಈ ಮೂರನ್ನು ಬಂಗಾರದ ಭಸ್ಮದಲ್ಲಿ ಪೇಂಟಿಂಗ್ ಮಾಡಲಾಯ್ತು. ಅದರ ಬೆಲೆ ಇಂದಿನ ಬೆಲೆಯಲ್ಲಿ ಎಷ್ಟೋ ಲಕ್ಷಗಳಾಗುತ್ತೆ. ಮೈಸೂರ್ ಹತ್ರ ಕಬಿನಿ ಇದೆ ಅಲ್ವಾ, ಆ ಊರಲ್ಲಿರೋ ದೇವಸ್ಥಾನದಲ್ಲಿ ಈ ವಿಗ್ರಹ ಇತ್ತು. ಮೊಹಮ್ಮದ್ ಗಜ್ನಿ ಬಂದಾಗ ಒಬ್ರಿಂದ ಒಬ್ರಿಗೆ ಬದಲಾಗಿ ಆಂಧ್ರವರೆಗೂ ಹೋಯ್ತು. 900 ವರ್ಷ ಹಳೆದಾಗಿದ್ರೂನು 100 ಇಯರ್ಸ್ಗಿಂತ ಕಮ್ಮಿ ಇದೆ ಅಂತ ತೋರ್ಸೋದಕ್ಕೆ ಫೇಕ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿದೀನಿ. ಸೊ ಇನ್ಮೇಲಿಂದ ಇದು ಆಂಟಿಕ್ ಅಲ್ಲ, ಓಲ್ಡ್ ಕ್ಯಾಟಗರಿ. ಧಾರಾಳವಾಗಿ ಫಾರಿನ್ಗೆ ತಗೊಂಡು ಹೋಗ್ಬೋದು. ಅದಕ್ಕೆ ಈ ರೇಟು 7.5 lakhs. ಸ್ಮಾರ್ಟ್. ಐ ಆಮ್ ಇಂಪ್ರೆಸ್ಡ್. ಹೇ, ಥ್ಯಾಂಕ್ ಯು. ಏನ್ ಸಖತ್ತಾಗಿದ್ದಾಳೆ ನಾಗರಾಜ್. ಇನ್ನೂ ಒಂದು 50,000 ಕೊಡ್ತೀನಿ. ಇವಳನ್ನ ಪರ್ಮನೆಂಟ್ ಆಗಿ ನಾನೇ ಇಟ್ಕೋಬೋದಂತ ಕೇಳು ನಾಗರಾಜ್. ಸರ್ ಐಮ್ ಸಾರಿ. ಹೇ, ಬೇರೆ ಹುಡುಗಿರ್ ತರ ಅಂತ ಅನ್ಕೊಂಡ್ಯಾ? ಸಾಯಿಸ್ ಬಿಟ್ಟು ಹೋಗ್ತಾ ಇರ್ತೀನಿ. ಎರಡನೇ ಸೆಮಿಫೈನಲ್ಸ್ ನಲ್ಲಿ ಭಾರತದ ತಂಡ 5 ವಿಕೆಟ್ ಅಂತರದಲ್ಲಿ ಆಸ್ಟ್ರೇಲಿಯಾವನ್ನ ಸೋಲಿಸಿ ಸೆಮಿಫೈನಲ್ಸ್ಗೆ ಹೋಗಿದೆ. ಸರಿ, ನಾನ್ ಕೇಳಿದ ವಿಷಯ ಏನಾಯ್ತು? ಓ ತಗೋ, ಹಿಯರ್ ಯು ಗೋ. ಯಾರಿ ಬಾಂಡ್ಲಿ? ಪಾರ್ಟಿ ಜನಿಯನ್ನೇ ಮೇಡಮ್. ನಾನೇ ಪಾರ್ಟಿ ಹತ್ರ ಕರ್ಕೊಂಡು ಹೋಗ್ತೀನಿ. ಎಷ್ಟು ದಿನ ಅಂತ ಕಮಿಷನ್ಗೆ ಕೆಲಸ ಮಾಡೋದು? ಆನ್ ಸ್ಪಾಟ್ ಡೀಲ್, 10 ಕೋಟಿ, ಒಂದು ಲೈಫ್ ಟೈಮ್ ಡೀಲ್ ಇದು. ಡೋಂಟ್ ಮಿಸ್ ಇಟ್. The ICC Cricket World Cup trophy, a symbol of the ICC's values of excellence, integrity and inclusion. ಬಂಗಾರದಿಂದ ಮತ್ತೆ ಬೆಳ್ಳಿಯಿಂದ ಮಾಡಿರೋ 11 kg ಇರೋ ಒಂದು ನಿಧಿ. ವರ್ಲ್ಡ್ ಕಪ್ ಟ್ರಾಫಿನ ಕದಿಬೇಕು ಅಂತ ಪ್ಲಾನ್ ಮಾಡ್ದೆ. ಏರ್ಪೋರ್ಟ್ನಲ್ಲಿ ಒಂದು ಬಾಲ್ಡಿ ತಲೆನ ಫೋಟೋ ತೆಗ್ದೆ ಅಲ್ವಾ, ಅವನೇ ಈ ಟ್ರಾಫಿಗೆ ಎಸ್ಕಾಟು. ಸೊ ಈ ಕೆಲ್ಸನೆಲ್ಲ ಮಾಡಕ್ಕೆ ನಮ್ಗೊಂದು ಟೀಮ್ ಬೇಕು. ನಮ್ ಟೀಮ್ ಅವರು ಇದಾರಲ್ಲ. ಯಾರು? ನಿಮ್ ಚಿಕ್ಕಪ್ಪನ ಗ್ರೂಪಾ? ಬೇಡವೇ ಬೇಡ. ನಿಮ್ ಚಿಕ್ಕಪ್ಪನ ಬಾಯಿನ ಸಂಭಾಳ್ಸಕ್ ನನ್ನ ಕೈಯಲ್ಲಾಗಲ್ಲ. ಜೊಳ್ಳು ಪಾರ್ಟಿ.
ಚಿಕ್ಕಪ್ಪನಿಗೆ ತಲೆನೂ ಜಾಸ್ತಿ, ನೀನು ಹೇಳೋ ಥರ ಬಾಯನೂ ಜಾಸ್ತಿ. ಆದರೆ ಪ್ಲಾನಿಂಗಲ್ಲಿ ಕಿಲಾಡಿ. ಹಾಂ, కన్నడ ఎందొడనే కివి నిమిరుವುದು. దీన్ని రాసింది కర్ణాటకలో పెద్ద పోయెట్టు కువెంపు. సక్కತ್ತಾಗಿದೆ. మనము వెతుకుతుండేది ఒక కన్నడిగా. ఆంధ్ర క్రిమినల్ రికార్డ్స్లో ఎన్ని కన్నడిగాస్ ఉండారోని నాకు తెలియాలి. ಒಂದು ಪ್ಯಾಕೆಟ್ ಸಿಗರೇಟ್ ಖಾಲಿ ಆಯ್ತು, ಆದ್ರೆ ಆ ಪಂಜುರ್ಲಿ ಮಾತ್ರ ಬರಲೇ ಇಲ್ಲ. ಚಿಕ್ಕಪ್ಪ, ಅವಳು ಅಂಜಲಿ. ಹೇಳ್ಕೊಳ, ಅಂಜಲಿ ಗಿಂಜಲಿ ಬುಂಜಲಿ ಏನಾದರೂ ಅನ್ಕೋ, ಆದ್ರೆ ಇನ್ನೂ ಬರ್ಲಿಲ್ವೇ? ಹಾರ್ನ್ ಶಬ್ದ ಕೇಳಿಸ್ತಾ ಇದೆ, ಅವಳು ಬಂದ್ಲು ಅಂತ ಅನ್ಸುತ್ತೆ. ಹಾರ್ನ್ ಸೌಂಡ್ ಕೇಳಿ ಹುಡುಗಿ ಅಂತ ಹೇಗೋ ಡಿಸೈಡ್ ಮಾಡ್ತೀಯಾ? ಅದು ಹುಡುಗನೂ ಆಗಿರ್ಬೋದಲ್ವಾ? ಓಯ್, ಈ ಕಡೆ ಯಾಕೆ ಈ ಕಡೆಯಿಂದ ಬಂದೆ? ಒಂದು ಕುಡಿ ವೈದ್ಯನಾಥನನ್ನು ನೆನಪು. ಸಾರಿ ಚೀಫ್, ಸ್ವಲ್ಪ ಲೇಟ್ ಆಗೋಯ್ತು. ಮುಂದಿನ ಸಲ ಬರ್ಬೇಕಾದ್ರೆ ಒಂದು ಸಿಗರೇಟ್ ಪ್ಯಾಕೆಟ್ ತಗೊಂಡ್ ಬಾ. ಇನ್ಮೇಲೆ ಬರ್ಬೇಕಾದ್ರೆ ಫ್ರಂಟ್ ಇಂದ ಬರೋದಿಕ್ ಹೋಗ್ಬೇಡ, ಬ್ಯಾಕ್ ಸೈಡ್ ಇಂದ ಬಾ, ಎಲ್ಲರೂ ಸೇಫ್ ಆಗಿರ್ತೀವಿ. ಓಕೆ ಚೀಫ್. ಸರಿ, ಏನ್ ವಿಷಯ ಅಂತ ಹೇಳು. ಸರಿಯಾಗಿ ಮಧ್ಯದಲ್ಲಿ ಹಾಕು. ಶನಿ ಇವನು. ಅದ್ಭುತ. ನಿನಗೇನೊಂದು ಗೊತ್ತಾ? ಎಮ್ಮೆ, ನಾವೆಲ್ರೂ 4 ವರ್ಷಕ್ಕೊಮ್ಮೆ ನಡೆಯೋ ವರ್ಲ್ಡ್ ಕಪ್ ಕ್ರಿಕೆಟ್ನ ನೋಡಿರ್ತೀವಿ. 1975 ಇಂದ 96 ವರ್ಗೂ ವರ್ಲ್ಡ್ ಕಪ್ ಟ್ರಾಫಿ ಡಿಸೈನ್ ಒಂದೊಂದ್ ಸಲ ಒಂದೊಂದ್ ತರ ಇತ್ತು. 1999 ನಲ್ಲಿ ನಡೆದ ICB ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಇನ್ಮೇಲೆ ನಡೆಯೋ ಎಲ್ಲಾ ವರ್ಲ್ಡ್ ಕಪ್ ಟೂರ್ನಮೆಂಟ್ಗೂ ಕಪ್ ಡಿಸೈನ್ ಒಂದೇ ತರ ಇರಬೇಕು ಅಂತ ಡಿಸೈಡ್ ಮಾಡಿದ್ರು. ಅವಾಗ ಇಂಟ್ರೊಡ್ಯೂಸ್ ಮಾಡಿರೋ ಡಿಸೈನೇ ಇದು. ಕಪ್ನ ಟೋಟಲ್ ವೇಟು 11 kg. ಬೇಸ್ ಒಂದನ್ನು ಬಿಟ್ಟು ಬೇರೆ ಎಲ್ಲದನ್ನು ಚಿನ್ನ ಮತ್ತೆ ಬೆಳ್ಳಿಯಿಂದ ಮಾಡಿರೋದು. ಇವತ್ತಿನ ಲೆಕ್ಕದ ಪ್ರಕಾರ ಇದ್ರ ಬೆಲೆ 60 ಲಕ್ಷ. ಹೌದು. ಇವಾಗ ಯಾಕೆ ಕಪ್ ಬಗ್ಗೆ ಮಾತಾಡ್ತಿರೋದು? ನಾವೆಲ್ರೂ ಕದಿಯೋದೆ ಆ ಕಪ್ನ. ಅಯ್ಯಯ್ಯೋ, ಏನ್ ಆಟ ಆಡ್ತಿದ್ದೀರಾ ಇಬ್ರು? ಆಟ ಆಡಕ್ಕೆ ಹೋಗ್ತಾ ಇದೀವಿ, ಆದ್ರೆ 11 ಜನ ಅಲ್ಲ, ನಾವು 5 ಜನ. ನಾಯಕರೇ, ಇವಳು ಬಟ್ಟಲು ಅನ್ನೋ ಹೆಸರಲ್ಲಿ ತಲೆನೋವು ತಂದಿದ್ದಾಳೆ. ಪಾಪ, ಒಳ್ಳೆ ರೈಮಿಂಗು. ಕೈ ಕೊಡು. ಲೇ ಮಚ್ಚ, ನಾನು ಕರೆಂಟ್ ಬಿಲ್ ಕಟ್ಟಬೇಕು, ಹೋಗಿ ಬರ್ತೀನಿ. ಇವನು ಸರಿಯಾಗಿ ಕಟ್ಟುವನೇ ಎಂದು ನೋಡಿ ಬರುವೆ. ಇದು ಸರಿಯಾಗಿ ಮಾಡಿದ್ರೆ 10 ಕೋಟಿ. 10 ಕೋಟಿಯೇ? ಬೀಗ ಪಕ್ಕದ ಮನೇಲಿದೆ, ಆಚೆ ಮನೇಲಿದೆ, ಮೇಲ್ ಮನೇಲಿದೆ, ಮತ್ತೆ ಕೆಳ ಮನೇಲಿದೆ. ಆದ್ರೆ ಕೀ ಮಾತ್ರ ನನ್ನ ಹತ್ರ ಇದೆ, ಮರಿಬೇಡಿ. ಗಜ ಕೀಗಳು. ಅಪ್ಪ ಪೊಲೀಸು, ಯಾವಾಗ ಮನೆಗೆ ಹೋಗೋದು? ಮೊದಲು ನಿನ್ನನ್ನು ಹೊರಗೆ ಕಳಿಸಿ ಆಮೇಲೆ. ಆಯ್ತು, ನಾನು ಬರ್ತೀನಿ. ಬಂದು ತೊಲಗು ಪೀಡೆ. ಸಂಭಾಳಿಸು. ಹೌದು, ನೀನು 60 ಲಕ್ಷ ಅಂತಿದೀಯಾ, ಇವಳು 10 ಕೋಟಿ ಅಂತಿದ್ದಾಳೆ. ನಿಜ ಹೇಳಿ, ಯಾವ ಸೆಟ್ ಹತ್ರ ವಿಚಾರಿಸಿದ್ದು? ಈ ಟ್ರೋಫಿನ ಲಾಂಚ್ ಮಾಡೋ ಫಂಕ್ಷನಲ್ಲಿ 1975 ಇಂದ 1996 ತನಕ ನಡೆದಿರೋ ಎಲ್ಲ ವರ್ಲ್ಡ್ ಕಪ್ ಮ್ಯಾಚಸ್ನ ಗೆದ್ದಿರೋ ಕ್ಯಾಪ್ಟನ್ಸು ಅವ್ರ ಕೈಯಿಂದನೇ ಕಪ್ ಬೇಸಲ್ಲಿ ಅವ್ರ ಆಟೋಗ್ರಾಫ್ಸ್ನ ಹಾಕಿದ್ದಾರೆ. ಆ 5 ಕ್ಯಾಪ್ಟನ್ಸ್ನಲ್ಲಿ ಇವಾಗ 3 ಜನ ಜೀವಂತವಾಗಿಲ್ಲ. ICB ಏನಾದ್ರೂ ಈ ಕಪ್ಪನ್ನ ಕಳ್ಕೊಂಡ್ರೆ ಸತ್ತೋಗಿರೋ 3 ಕ್ಯಾಪ್ಟನ್ಸ್ ಆಟೋಗ್ರಾಫ್ನ ಮತ್ತೆ ವಾಪಸ್ ಪಡ್ಕೊಳ್ಳೋಕೆ ಆಗಲ್ಲ. ಅದಕ್ಕೋಸ್ಕರನೇ 10 ಕೋಟಿ. ಒಂದ್ ವೇಳೆ ಈ ಕಪ್ನ ಕಳ್ತನ ಮಾಡಿದ್ರೆ ದೇವ್ರೇ, ಲೇ ಸುಮ್ನೆ ಇರೋ. ಇದನ್ನ ಹೇಗ್ ಮಾರೋದು? ಕರಗಿಸಿ ದುಡ್ಡು ತಗೊಳ್ಳೋಣ. ಹೋಗೋ ದಡ್ಡ. ದಡ್ಡನ? ಲೇ, ಸೇಬಿನ ಬೆಲೆ 10 ರೂಪಾಯಿ, ಅದನ್ನು ಸಿಲ್ಕು ಕಡಿದು ಕೊಟ್ಟರೆ 10,000 ರೂಪಾಯಿಗಳು. ಮುಚ್ಚು. ನಮ್ ದೇಶದ ಟಾಪ್ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಅಲ್ಲಿ ಇವರೊಬ್ರು KK. ಅವ್ರ ಬಗ್ಗೆ ಬರೆದಿರೋ ನ್ಯೂಸ್ ಆರ್ಟಿಕಲ್ಸ್ ಇದು. ಅವ್ರಿಗೆ ಕ್ರಿಕೆಟ್ ಮೇಲೆ ಅಷ್ಟು ಹುಚ್ಚು. ಅವ್ರ ಇಂಟರ್ವ್ಯೂ ಇದು ನೋಡಿ. ಇದು ನನ್ನ ಕ್ರಿಕೆಟ್ ಮ್ಯೂಸಿಯಂ. ಇವೆಲ್ಲ ತುಂಬಾ ವರ್ಷಗಳಿಂದ ನಾನು ಕಲೆಕ್ಟ್ ಮಾಡಿರೋ ಕ್ರಿಕೆಟ್ ಐಟಮ್ಸ್. I am crazy about cricket, you know. I am ready to spend crores of rupees if I like an item. ಕ್ರಿಕೆಟ್ ಜಗತ್ತಿನಲ್ಲಿ ಏನೇನ್ ಐಟಮ್ಸ್ ಇರುತ್ತೋ ಎಲ್ಲ ಕೊಂಡ್ಕೊಂಡು ಬಂದು ಇಲ್ಲಿ ಇಟ್ಕೊಂಡು ಅರೇಂಜ್ ಮಾಡಿ ಅವನ್ನೆಲ್ಲ ನೋಡೋದೇ ಖುಷಿ. ನೀವು ನೋಡಿರೋದೆಲ್ಲ ಲೀಗಲ್ಲೇ, ಆದರೆ ಇಲ್ಲೀಗಲ್ಲು ತುಂಬಾನೇ ಇದೆ. ಕಪ್ ಕದಿಬೇಕು, ಅದನ್ನ ಇವ್ರು ಕೊಡಬೇಕು, ಅದೇ ಪ್ಲಾನ್. ಹಣ ಸಂಪಾದನೆಗೆ ಬೇಕಾದಷ್ಟು ದಾರಿ ಇದೆ. ಅದ್ಯಾಕೆ ಈ ಕಪ್ನೆ ಕದಿಬೇಕು? ಯಾಕೆ ಕದಿಬಾರ್ದು? ಹೌದು,
ಏನ್ ಚೀಫ್, ನಾವೇನಾದ್ರೂ ಕಂದ ಮಾಡಿ ವಿಶ್ವೇಶ್ವರಯ್ಯನ? ಇದ್ನ ನೀನು ಇಲ್ಲಿಗೆ ಹಾಕು. ಲೈಫ್ ಅಂದ್ರೆ ಎಲ್ಲದಕ್ಕೂ ಒಂದು ಥ್ರಿಲ್ ಬೇಕಲ್ವಾ ಚೀಫ್? ನಮ್ಗಿರೋ ಥ್ರಿಲ್ಲೇ ಸಾಕು, ನಿನಗ್ ಬೇಕಿದ್ರೆ ಹೋಗಿ ಥ್ರಿಲ್ ನೋಡ್ಕೋ. ಶರ್ಟ್ ಮೇಲೆ ಜಾಕೆಟ್ ಬೇರೆ ಹಾಕೊಂಡ್ ಬಂದಿದೆ. ಚಿಕ್ಕಪ್ಪ ನಿಲ್ಲು ಚಿಕ್ಕಪ್ಪ. ನಾನ್ ನಿಲ್ ಚಿಕ್ಕಪ್ಪ ಅಲ್ಲ, ದಿಲ್ ಚಿಕ್ಕಪ್ಪ. ನೀನ್ ಹೇಳಿದ್ದು ಕರೆಕ್ಟೇ ಶಿವ. ನಿನ್ ಚಿಕ್ಕಪ್ಪ ನಿನ್ ತರ ಅಲ್ಲ, ಭಯ ಜಾಸ್ತಿ ಆಗಿದೆ ಅಂತ ಕಾಣಿಸುತ್ತೆ. ಕೋಪ ಬಂದರೆ ಓದಿ ತಳ್ಳಿ ಬಿಡುವರು. ಲೇ ನಿನ್ನ ನಾನೇ ಯಾವಾಗ್ಲೇ ಹೇಳಿದೆ ಸುಮ್ನೆ ಇರು, ಇವಾಗ ನೋಡು. ಸ್ಟ್ರೈಟ್ ಆಗಿ ಬಂದು ನೇರವಾಗಿ ಏನ್ ಹೇಳ್ತಾನೋ ಏನೋ. ಆ ಕಪ್ಪನ್ನು ಸುಂದ್ರಿ ಈಗ ಯಾರ ಹತ್ರ ಇದ್ದಾಳೆ? ಬನ್ನಿ ಹೇಳ್ತೀನಿ. ಈ ಬಾಣ್ಲಿನೇ ICB ಡೆಪ್ಯೂಟಿ ಡೈರೆಕ್ಟರ್. ಇದೆಲ್ಲ ನಾನು ತೆಗೆದಿರೋ ಫೋಟೋಸ್. ಇವರೆಲ್ಲ ICB ಅಫಿಷಿಯಲ್ಸ್. ದುಬೈಲಿರೋ ಹೆಡ್ ಕ್ವಾರ್ಟರ್ಸ್ ಇಂದ ಈ ವೀಕ್ ಇಲ್ಲಿಗೆ ಬಂದಿದ್ದಾರೆ. ಅವ್ರು ಎಲ್ಲಿ ಬಂದರೆ ನಮಗೇನಂತೆ? ಆ ಬಾಲ್ಡಿ ತಲೆ ಹತ್ರ ಒಂದ್ ಬ್ಯಾಗ್ ಇದೆ ಅಲ್ವಾ, ಆ ಬ್ಯಾಗ್ ಅಲ್ಲಿ ಆ ಕಪ್ಪಿರೋದು. ಓ, ಬ್ಯಾಗ್ ಓಪನ್ ಮಾಡೋದಕ್ಕೆ ನಾನೇನಕ್ಕಪ್ಪ, ಇವನನ್ನ ಕಳ್ಸಿದ್ರೆ ಸಾಕು ಅಲ್ವೇನೋ? ಸಾಕ್ಬಿಡು. ಈ ಬಾಲ್ಡಿ ಇವಾಗ IT ಗ್ರ್ಯಾಂಡ್ ಹೋಟೆಲ್ ನಲ್ಲೇ ಸ್ಟೇ ಮಾಡ್ತಿರೋದು. ಹಾಗಾದ್ರೆ ಆ ಕಪ್ ಅಲ್ಲೇ ಇದೆ. సార్ రీసెంట్ క్రిమినల్ రికార్డ్స్లో 42 మంది తమిళియన్స్ ఉన్నారు సార్. అందులో 36 మంది జైల్లో ఉన్నారు సార్. 2 చనిపోయారు సార్. మిగిలిన 4తో మాట్లాడాను సార్. ఎప్పుడు పిలిచినా ఎంక్వైరీకి వస్తూ ఉన్నారు. నో వీళ్ళు ఎవరు కాదు సుకుమార్. I think they have come all the way from Karnataka. Anyway, ಕರ್ನಾಟಕ ಕಂಟ್ರೋಲ್ ರೂಮ್ కి ಕನೆಕ್ಟ್ ಚೆಯ್. ಹೇ ಅಂಜಲಿ, ಫಸ್ಟ್ ಟೈಮ್ ನಮ್ ಶಾಪಿಗೆ ಬಂದಿದ್ಯಾ? ಏನ್ ತಿಂದ್ಯಾ ಹೇಳು? ಬುಟಿಕ್ ನಿಂದ? ಹೌದು, ಇಲ್ಲಿರೋ ಎಲ್ಲಾ ಕಲೆಕ್ಷನ್ಸ್ ನಾನೇ ಡಿಸೈನ್ ಮಾಡಿದ್ದು. ಇಲ್ಲೋಡು, ಇದು ಕೂಡ ನಾನೇ ಡಿಸೈನ್ ಮಾಡಿದ್ದು. ಹೇ ಚಾನ್ಸೇ ಇಲ್ಲ, ಈ ಡಿಸೈನ್ ಎಲ್ಲೋ ನೋಡ್ದಂಗಿದೆ. ಸರಿ ಸರಿ ಅದೆಲ್ಲ ಬಿಡು. ಇದು ನನ್ನ ವಿಸಿಟಿಂಗ್ ಕಾರ್ಡ್. ಅಯ್ಯೋ ಪಾಪಿ, ಇದೂನೂನಾ? ಹೆಸರು ಚೆನ್ನಾಗಿತ್ತು, ಕಾದಿ ಕಟ್ ಮಾಡಿ ರಾಧಿ ಹಾಕ್ಬಿಟ್ಟೆ. ಕಾಪಿ ಹೊಡಿಯೋ ಬುದ್ಧಿ ಇನ್ನೂ ಬಿಟ್ಟಿಲ್ಲ ಅಲ್ಲ? ಸರಿ ಸರಿ, ಒಂದ್ ಫೋಟೋ ತಗೊಳನ್ವಾ? ಯಾ ಶ್ಯೂರ್. ನನ್ ಫೋನು ತಗೋ, ಇದ್ರಲ್ಲಿ ತೆಗಿ. ಪವಿ, ಒಂದ್ ಫೋಟೋ ತೆಗಿ. ಎಲ್ಲೋದ ಇವನು? ಹೇ ಟೈಮ್ ಆಯ್ತು, ನಾನು ಬರ್ತೀನಿ. ಫ್ರೀ ಆದ್ರೆ ಮತ್ತೆ ಬಾ. ಶ್ಯೂರ್. ಫೋಟೋಸ್ ಕೂಡ ಫಾರ್ವರ್ಡ್ ಮಾಡು. ಶ್ಯೂರ್. ಓಕೆ ಬಾಯ್. ಬಾಯ್. ಇದ್ರ ತಲೆ ಮೇಲೆ ಹೊಡೆದಂಗಿರ್ಬೇಕು. ಇದನ್ನ ನೋಡಿದ್ರೆ ಡೂಪ್ಲಿಕೇಟ್ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಉಜ್ಜು ನೋಡಿದ್ರೆ ಗೊತ್ತಾಗತ್ತಲ್ಲ. ನಾನ್ ಚಿಕ್ಕಪ್ಪನ ತರ ಮಾತಾಡ್ಬೇಡ. ವೆಯ್ಟು 11 kg, ಹೈಟು 2 ಅಡಿ. ಮೇಲಿರೋ ಉಂಡೆ ಮಾತ್ರ ಗೋಲ್ಡ್, ಉಳಿದೆಲ್ಲ ಬೆಳ್ಳಿ. ಏನು ಆಗಲ್ವಾ? ಎಷ್ಟು ಕೊಡ್ತೀಯಾ? ಇನ್ನು ಎಷ್ಟೊತ್ತಾಗುತ್ತೆ? ಇನ್ನು ಲೇಟ್ ಆಗತ್ತೆ. ಗುರು, ಒರಿಜಿನಲ್ ಕಪ್ ಮಾಡೋಕ್ಕೂ ಇಷ್ಟೊತ್ತಾಗಲ್ಲ ಅನ್ಸುತ್ತೆ. ಆ ತರ ಟೀ ಶರ್ಟ್ ಅಲ್ಲ ಇಲ್ಲಿ ತುಂಬಾ ಟ್ರೆಂಡು ಸರ್. ಆ ತರ ಹಾಕೊಂಡು ಬೀದಿ 4 ಜನ ಅಲಿತಾ ಇರ್ತಾರೆ ಸರ್. ಬೇರೆ ಯಾವ್ದಾದ್ರು ದೊಡ್ಡ ಕ್ಲೂ ಇದ್ರೆ ಹೇಳಿ సార్. వీళ్ళతో ఫోన్లో మాట్లాడితే వర్కౌట్ అవ్వదు సార్. మీ ఫ్రెండ్ మ్యారేజ్కి చెన్నై వెళ్తానన్నారు కదా, పనిలో పని కమిషనర్ ఆఫీస్కి వెళ్ళొచ్చండి సార్. ఇంకేం పెళ్లి సుకుమార్, ఎప్పుడో అయిపోయింది. నా వైఫ్ నన్ను ఇష్టానికి తిట్టేసి ఉంటుంది. ಚೀಚಿ, ಜಾರ್ಜ್ ಇಸ್ ಅ ವೆರಿ ಸ್ವೀಟ್ ಪರ್ಸನ್ ಆಂಟಿ. ಖಂಡಿತ ಬರ್ತಾರೆ. ಹಾಗೆ ಹೇಳೋದಕ್ಕೆ ನಂಗೂ ಆಸೆನೆ. ಅದು ನನ್ನ ಮೂತಿಯಲ್ಲಿ ಕೇಳ್ತಾರೆ. ಈ ಗಿಫ್ಟ್ಸ್ ಎಲ್ಲ ಎತ್ತಿಡಮ್ಮ. ಬಂದೇ ಇರು, ನೀವು ಊಟ ಮಾಡಿ. ಫೋನ್ ರಿಸೀವ್ ಮಾಡಬಾರ್ದಾ?
అయ్యో సార్ ఏంటి సుమా మీరు చెప్పిన భారతీయ డిజైన్ ఉన్న టీషర్ట్లు అన్నిటినీ రవి గార్మెంట్స్ అనే కంపెనీ తమిళనాడు మొత్తం సప్లై చేసింది. సుమారు 3 లక్షల పీసులు పైన అమ్మారు సార్. ఇట్స్ ఓకే, నీ పని చూసుకో. ಏ ಬಾಯ್ ಬಡ್ಕಿ ಲೈನಲ್ಲಿ ಇದೆಯೇನೆ? ನನ್ ಮನ್ಸೇ ಸರಿ ಇಲ್ಲ. ಏನಾಯ್ತು? ನೀನ್ ಇಮೇಲ್ ಚೆಕ್ ಮಾಡ್ದಾ? ಮೇಲಾ? ಇರು ನೋಡ್ತೀನಿ. ಗಿಫ್ಟ್ ಎಲ್ಲ ಎತ್ತಿಡ್ತಿದ್ನಾ, ಅದ್ರಲ್ಲಿ ಗ್ಲಾಸ್ ಪೇಂಟಿಂಗ್ ಬಿದ್ದು ಒಡೆದು ಹೋಯ್ತು. ನಿನ್ನಿಂದಾನೆ. ನಾನೇನ್ ಮಾಡ್ದೆ? ನೀನ್ ಇಲ್ಲಿ ಬಂದಿದ್ದಿದ್ರೆ ಗಿಫ್ಟ್ ಎಲ್ಲ ನೀನ್ ನೋಡ್ಕೋತಿದ್ದೆ, ನಾನ್ ಫ್ರೀ ಆಗಿರ್ತಿದ್ನಲ್ಲ. ನೀನ್ ಬಂದಿಲ್ಲ ಅಂತ ಹೀಗಾಯ್ತಲ್ವಾ? ಅಯ್ಯೋ ಪಾಪಿ. ಸರಿ, ಗ್ಲಾಸ್ ಕ್ಲೀನ್ ಮಾಡ್ತೀನಿ ಅಂತ ಕೈ ಕುಯ್ಕೋಬೇಡ, ಹುಷಾರು. ಲವ್ ಯು. సార్ ఫైల్ రెడీ సార్. సార్ వస్తాను. ಹೇಳಿ. ದಿಯಾ, ಆ ಗ್ಲಾಸ್ ಪೇಂಟಿಂಗ್ ಯಾರು ಗಿಫ್ಟ್ ಮಾಡಿದ್ದು? ರಮ್ಯಾ ಅವರ ಫ್ರೆಂಡ್ ಅನ್ಸುತ್ತೆ. ಹೆಸರು? ಯಾಕೀಗ ಅದೆಲ್ಲ? ಹೇಳ್ದಿಯಾ? ರಾಧಿಕಾ. ರಾಧಿಕಾ? ಆ ಹುಡುಗಿ ಯಾವ ಊರು? ಬ್ಯಾಂಗ್ಳೂರ್. ಸೂಪರ್ ಆಗಿದೆ ಸರ್ ಈ ಗೆಟಪ್ ಕೂಡ. ಯಾರನ್ನಾದ್ರೂ ಬಕ್ರಾ ಮಾಡ್ಬೇಕು ಅಂದ್ರೆ ಈ ತರ ಗೆಟಪ್ ಹಾಕೊಳ್ಳೇಬೇಕು. ಏನೋ ಹಾಗೆ ನೋಡ್ಕೊಂಡು ಬರ್ತಾ ಇದ್ಯಾ? ಕಪ್ ಓಕೆನಾ? 11 kg ವೆಯ್ಟ್, 2 ಫೀಟ್ ಹೈಟ್, ಎಲ್ಲ ಕ್ಯಾಪ್ಟನ್ಸ್ ಆಟೋಗ್ರಾಫ್ ಪಕ್ಕಾ. ನಮ್ಮ ಅಂಗಡಿ ಸಾಮಾನೆಲ್ಲ ಸೂಪರ್ ಆಗಿರೋ ಸರ್. ಬಾಯ್, ಇದೇ ತರ ಒಂದು ಲಂಡನ್ ಅಲ್ಲಿ ಶಾಪ್ ಓಪನ್ ಮಾಡ ಬಾಯ್. ಆಗ ಒರಿಜಿನಲ್ ಕಪ್ ಕಾಂಟ್ರಾಕ್ಟ್ ಕೂಡ ನಿನಗೆ ಸಿಕ್ಬಿಡುತ್ತೆ. ನನಗೂ ಹೊರಗಡೆ ದೇಶದಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಆಸೆ ಸರ್. ಯಾವ್ದು ನಿಂದು ಸ್ವಂತ ಊರು? ಬಳ್ಳಾರಿ ಸರ್. ನೀನು ಬಳ್ಳಾರಿಯಿಂದ ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡು. ನಾನು ಬಳ್ಳಾರಿಗೆ ಹೋಗಿ ಕಂಬಿ ಎಣಿಸ್ತೀನಿ. ಮುಚ್ಕೊಂಡು ಪ್ಯಾಕ್ ಮಾಡ್ಬೇಕು ಅಷ್ಟೇ ತಾನೆ? ಮುಚ್ಚಿದ್ರೇನೆ ಪ್ಯಾಕ್ ಮಾಡಕ್ಕಾಗೋದು. ಏಯ್, ಬೇಗ ಸಾಮಾನು ಕಟ್ಕೊಡೋ. ಬಾಯಿ ಕೊಟ್ಟು ಸುಮ್ಮನೆ ಮಾತಿಗಾದೆ. ಮಿಸ್ ರಾಧಿಕಾ, ನೀವು ರಮ್ಯಾ ಮದ್ವೆಗೆ ಬಂದಿದ್ರಲ್ಲ? ಎಸ್. ನೀವೊಂದು ಗ್ಲಾಸ್ ಪೇಂಟಿಂಗ್ ಗಿಫ್ಟ್ ಮಾಡಿದ್ರಿ ಅಂತ ರಮ್ಯಾ ಹೇಳಿದ್ರು. ಆ ಡಿಸೈನ್ಗೆ ಏನ್ ಇನ್ಸ್ಪಿರೇಷನ್? ಸಿ, ಐ ಆಮ್ ಪ್ರೊಫೆಷನಲ್ ಡಿಸೈನರ್. ಈ ತರ ಡಿಸೈನ್ಸ್ ಎಲ್ಲ ಡೈಲಿ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಆಹಾ. ಮೋಸ್ಟ್ಲಿ ಎಲ್ಲ ಒರಿಜಿನಲ್ ಐಡಿಯಾನೇ. ಡೋಂಟ್ ಬ್ಲಫ್. ಯು ಜಸ್ಟ್ ಕ್ಯಾರಿ ಆನ್. ಆ ಪೇಂಟಿಂಗ್ ಐಡಿಯಾ ನಿಮ್ಗೆ ಹೇಗ್ ಬಂತು? ಕಮ್ ಆನ್ ಟೆಲ್ ಮಿ. ಇಲ್ಲ, ಅದು ಕೋಇನ್ಸಿಡೆನ್ಸ್. ಏನಾಯ್ತು? ಏನು ಇಲ್ವಲ್ಲ. ನೀನ್ ಹೋಗಿ ಚೂಡಿದಾರ್ ನೋಡು. ಲುಕ್, ಆ ಪೇಂಟಿಂಗ್ ನ ಕಮರ್ಷಿಯಲ್ ವಿಷಯಕ್ಕೆ ಯೂಸ್ ಮಾಡಿದ್ರೆ ನೀವು ದೊಡ್ಡ ಪ್ರಾಬ್ಲಮ್ಗೆ ಸಿಕ್ಕಾಕೊಂತೀರಾ. ಇಲ್ಲ, ನಾನು ನಿಜ ಹೇಳಿ. ನಮ್ ಫ್ರೆಂಡ್ ಅಂಜಲಿ ಮೊಬೈಲ್ ಅಲ್ಲಿ ಒಂದ್ ಫೋಟೋ ಇತ್ತು, ಅದ್ರಲ್ಲಿ ಆ ಡಿಸೈನ್ ನೋಡ್ದೆ. ನನಗೆ ಇಷ್ಟ ಆಯ್ತು. ಅದಕ್ಕೆ ಅದೇ ತರ ಒಂದ್ ಪೇಂಟಿಂಗ್ ಗ್ಲಾಸ್ ಮೇಲ್ ಮಾಡಿ ರಮ್ಯಾ ಮ್ಯಾರೇಜ್ಗೆ ಗಿಫ್ಟ್ ಮಾಡ್ದೆ. ಯಾರ್ ಫೋನಲ್ಲಿ ನೋಡ್ದೆ ಅಂತ ಹೇಳಿದ್ರಿ?
ರಿಸೀವ್ ಮಾಡ್ತಿಲ್ಲ. ಟ್ರೈ ಅಗೇನ್. ಮಗ, ಇಂಡಿಯಾ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದೆ ಕಣೋ. ಪಾಕಿಸ್ತಾನ ಜೊತೆ ಸೆಮಿಫೈನಲ್ ಇವತ್ತು. ಹೌದು ಬೇಗ ಬನ್ರೋ. ఆ హుడిగిద్ నంబర్ కుడి. చెప్పండి సార్. నేను ఒక కర్ణాటక నంబర్ని పంపిస్తాను. ఆ నంబర్కి వచ్చే అన్ని కాల్ని ట్యాప్ చేయండి. స్పెషల్ పర్మిషన్ కోసం ನಾನು మాట్లాడతాను. ఇట్స్ వెరీ అర్జెంట్. ಆರ್ ಕುರ್ತೀಸ್ ಬಿಲ್ ಪೇ ಮಾಡು. ಲೇ ಶಿವ, ಬೇಗ ಬಾರೋ. ಬಂದೆ. ನಾನು ಮೇಲೆ ಹೋಗ್ತೀನಿ. ಲೈನ್ ಸಿಗ್ತಿಲ್ಲ. ಅಂಜಲಿ ಕಾಲ್ ಮಾಡು. ಅವತ್ತು ಬಂದಿದ್ಲಲ್ಲ ಅದೇ ಜಾಗ ಅಂತ ಅವಳಿಗೆ ಹೇಳು. ಅಂಜಲಿ. ಹೇಳಪ್ಪ. ಏನು ಬುಟಿಕ್ನಲ್ಲಿ ನನ್ನ ಪಕ್ಕಕ್ಕೆ ಕಲ್ಸಿ ಆ ಹುಡುಗಿ ಜೊತೆ ಫ್ಲರ್ಟಿಂಗ್ ಮಾಡೋ ತರ ಇತ್ತಲ್ಲ. ಏಯ್, ಕೆಲ್ಸದ ವಿಚಾರವಾಗಿ ಮಾತಾಡ್ತಿದ್ದೆ. చెప్పు సుకుమార్. ಪ್ಲೇ ಚೆಯ್. ಹೇಳಪ್ಪ. ಅದೇ ದೇವದ ಮನೆ ಅಲ್ವಾ? ಅದೇನೆ, ಬೇಗನೆ ಬಾ. ನಮಸ್ತೆ, ಜೈ ಕರ್ನಾಟಕ. సుకుమార్, వెంటనే అంజలి సిమ్ని లొకేట్ చేసి నాకు ఇమీడియట్ గా మెసేజ్ చెయ్యి. It's a big occasion for a young player. An India-Pakistan game, semi-final game. That's the shot again. ಮಗ, ಪಾಕಿಸ್ತಾನ್ 150 ಫಾರ್ 6 ಏನಾದ್ರೂ ವಿನ್ ಆದ್ರೆ ಇಂಡಿಯಾ ಫೈನಲ್ಗೆ ಮಚ್ಚ. ಇರಪ್ಪ. ಲೇ ಬಾರೋ, ಹೆಲ್ಪ್ ಮಾಡೋ. ಲೇ ನಾಯಕರೇ, ಇದರಲ್ಲಿ ಏನಿದೆ? ಇರೋ, ಅರ್ಜೆಂಟ್ ಮಾಡಬೇಡ. ಶಿವ, ನೀನಾದರೂ ಹೇಳು, ಕುತೂಹಲವನ್ನು ತಡೆಯಲಾಗುತ್ತಿಲ್ಲ. ವೇಟ್ ಅಂಡ್ ಸಿ ಬಡಿ. ಚೆನ್ನಾಗಿ ಕಂಡ್ಬಿಟ್ಟು ನೋಡು. ಇದ್ಯಾರ ಇದು? ಬ್ಯಾಗ್ ಒಳಗೆ ಬಾಕ್ಸ್ ಹಾಕಿ ಕಳಿಸಿದಾನೆ. ಓಕೆ. ದಿಯಾ, ನೀನ್ ಇಲ್ಲಿಂದ ಒಂದು ಆಟೋ ಇಟ್ಕೊಂಡು ರಮ್ಯಾ ಮನೆಗೆ ಹೋಗ್ತೀಯಾ? ಏನ್ ಆಟ ಆಡ್ತಿದೀಯಾ? ಅಲ್ಲಿ ಮನೇಲಿದ್ದ ಅಜ್ಜಿ ಎಲ್ಲಾ ಮಕ್ಕಳಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಟಾಟಾ ಬೈ ಬೈ ಹೇಳ್ಬಿಟ್ಟು ಬಂದೆ. ಮತ್ತೆ ವಾಪಸ್ ಹೋದ್ರೆ ಚೆನ್ನಾಗಿರಲ್ಲ. ನೀನ್ ಎಲ್ಲಿ ಹೋಗ್ತೀಯ? ನನ್ನ ಕರ್ಕೊಂಡು ಹೋಗ್ಬಿಡು. ಸರಿ ಬಾ, ಹತ್ಕೋ. ನೀನ್ ಬ್ಯಾಂಗ್ಳೂರ್ ಬರ್ತೀಯ ಅಂತ ಹೇಳಿದ್ಮೇಲೆ ನಂಗೆ ಡೌಟ್ ಬಂತು. సుకుమార్, జీపీఎస్ ఆన్ చేసి పెట్టండి. ఆ లొకేషన్కి ఎలా పోవాలనో నాకు గైడ్ చెయ్యి. ಓ, ನೀನ್ ಇದಕ್ಕೋಸ್ಕರ ಬ್ಯಾಂಗ್ಳೂರ್ ಬಂದ? ನೋಡೋದಿಕ್ ಬರ್ತಿದೀಯಾ ಅಂತ ಅನ್ಕೊಂಡಿದ್ದೆ. ನಾಯಕರೇ, ಮುಮ್ತಾಜನ್ನು ಹರಿದು ಹಾಕಬೇಡಿ. ಇದನ್ನು ಇಟ್ಕೊಂಡು ತಾಜ್ ಮಹಲ್ ಕಟ್ಟಕ್ಕಾಗತ್ತೆ? ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯಾ? ಹೆಂಗೆ? ಇಷ್ಟು ಬೇಗ ಕೆಲಸ ಮುಗಿಸ್ತೀರಂತ ನಾನು ಅನ್ಕೊಂಡೆ ಇಲ್ಲ ಚೀಫ್. ನಿಮ್ ಟೀಮ್ ಏನ್ ಮಾಡಲ್ಲ ಅನ್ಕೊಂಡೆ, ಆದ್ರೆ ಸೂಪರ್ ಚೀಫ್. ನನ್ ಜೀವನದಲ್ಲೇ ಈ ವರ್ಲ್ಡ್ ಕಪ್ ನ ಇಷ್ಟು ಹತ್ರದಲ್ಲಿ ನೋಡ್ತೀನಿ ಅಂತ ನಿಜವಾಗ್ಲೂ ಅನ್ಕೊಂಡೆ ಇರ್ಲಿಲ್ಲ. ನಿಜವಾಗ್ಲೂ ಜಗತ್ತೇ ಎದುರು ನೋಡುತ್ತಿರುವ ಜಗತ್ತಿನ ಬಟ್ಟಲು ಇದೆಯೇ? ಇದು ಆ ಕಪ್ ತರನೇ ಇರೋ ಕಪ್ ಮಾದರಿ ಅಷ್ಟೇ. ಸ್ವಲ್ಪ ಅರ್ಥ ಆಗೋ ತರ. ಅದೇನು ಅಂದ್ರೆ, ದಿಸ್ ಈಸ್ ಸೋ ಕಾಲ್ಡ್ ಒನ್ ಅಂಡ್ ಓನ್ಲಿ ಡೂಪ್ಲಿಕೇಟ್. ಡೂಪ್ಲಿಕೇಟಾ? ಚಿನ್ನದಲ್ಲಿ ಮಾಡಿಲ್ಲದೆ? ಡೂಪ್ಲಿಕೇಟ್ ನಂಗೋ ಚಿನ್ನದಲ್ಲಿ ಮಾಡ್ತಾರೆ. ನೋಡಕ್ ಹಾಗೆ ಒರಿಜಿನಲ್ ತರನೇ ಇದೆ. ಸೇತು ಅಂದ್ರೆ ಅದೇನೆ. ಅದೇ ಒರಿಜಿನಲ್ ತರ ಒಂದು ಡೂಪ್ಲಿಕೇಟ್ ನ ತಯಾರು ಮಾಡ್ಕೊಂಡು ತಂದಿದೀವಿ. ಅದೇ ಹೈಟ್, ವೆಯ್ಟ್ ಎಲ್ಲ ಹಾಗೆ ಇದೆ. ಇದನ್ನ ಸೇಟು ಹತ್ರ ಅಡ ಇಟ್ರೆ 10 ರೂಪಾಯಿ ಕೂಡ ಸಿಗಲ್ಲ. ಅದಕ್ಕೆ ಈ ಡೂಪ್ಲಿಕೇಟ್ ನ ಅಲ್ಲಿಟ್ಟು ಒರಿಜಿನಲ್ ನ ನಾವು ಕಳ್ತನ ಮಾಡ್ಬೇಕು. ಅದೆಲ್ಲ ಇರ್ಲಿ, ಆ 5 ಸ್ಟಾರ್ ಹೋಟೆಲ್ ಇಂದ ಕಪ್ಪನ್ ಹೇಗ್ ತೆಗಿಯೋದು? ಈ ಕೈಯಿಂದಾನೇ ಎತ್ಕೊಬರೋದು. ಏರ್ಪೋರ್ಟ್ ಅಲ್ಲಿ ನಿನ್ ಫೋಟೋ ತೆಗೆದಿಯಲ್ಲ, ಅದನ್ನೆಲ್ಲ ಆಚೆ ಇಡು ಮೊದ್ಲು. ಇಲ್ಲಿ ನೋಡು, ಇವ್ನ್ ನೋಡೋದಕ್ಕೆ ಕೆಂಪಿದ್ದಾನೆ. ಇವ್ನ್ ನೋಡ್ತಾ ಇದ್ರೇನೆ ಹುಡುಗಿರ್ ವಿಷಯದಲ್ಲಿ ವೀಕ್ ಅಂತ ಗೊತ್ತಾಗ್ತಾ ಇದೆ. ಇವ್ನ್ ಹಿಡಿದ್ರೆ ನಮ್ ಕೆಲಸ ಈಸಿಯಾಗಿ ಆಗುತ್ತೆ. ಯಾವ ನಿಜನಾ? ಅದೇನು ಅಂದ್ರೆ, ಆ ಹೋಟ್ಲಲ್ಲಿ ಯಾವ ರೂಮಲ್ಲಿ ಕಪ್ಪಿದೆ ಅಂತ ನಾವು ತಿಳ್ಕೋಬೇಕು. ಎಲ್ಲಿಗೆ ಹೋಗ್ತಾ ಇದೀಯಾ? ಏನು ಹೇಳ್ತಾ ಇಲ್ವಲ್ಲ ನೀನು?
ಏನು ಇಲ್ಲ ದಿಯಾ, ನೀನ್ ಸ್ವಲ್ಪ ಹೊತ್ತು ಗಾಡಿಯಲ್ಲಿ ಕೂತ್ಕೋ, ನಾನು ಈಗಲೇ ಬರ್ತೀನಿ. ಓಕೆ ನಾಯಕರೇ, ಏನೋ ಶಬ್ದ. ಏನ್ ನನ್ ಕಣಿ ಕೇಳ್ತಾ ಇದ್ಯಾ? ಹೋಗ ಆಚೆ ನೋಡೋ. ಶಿವ, ಒಂದು ನಿಮಿಷ ಈ ಬಾಯಿಲಿ. ಕಪ್ ತಗೊಂಡು ಒಳಗಡೆ ಇಡು. ಫೋಟೋನ ಮಿಸ್ ಮಾಡಬೇಡ. ಹೇ, ಆರಕ್ಷಕರ ವಾಹನ. ಬಾ. ಅಯ್ಯೋ, ಕತೆ ಮುಗಿಯಿತೆ. ಓಡು 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 ಓಡು. ಚಿಕ್ಕಪ್ಪ, ಪೊಲೀಸ್. ಯಾರೋ ಅವನು. ಬರ್ತಿದ್ದ ನೋಡು, ಓಡಲೇ. ಮಾಸ್ಕ್ ಕೊಡ್ರು. ಎಲ್ಲವೂ ಮೆಟ್ಟಿಲುಗಳೇ, ಇಳಿಯಲು ಕಷ್ಟವಾಗುತ್ತಿದೆ. ಬರುತ್ತಿದ್ದೇನೆ. ಅಯ್ಯೋ ಅಯ್ಯೋ, ನಿಲ್ಲಿದೆ 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 ನಿಲ್ಲಿದೆ. ಲೇ ಶಿವ, ನೋಡ್ಕೊಳೋ. ಹೊಡಿಬೇಡ ಹೊಡಿಬೇಡ. ಅಯ್ಯಯ್ಯೋ, ಅಯ್ಯೋ ಮಗ, ಮುಖ ತೋರಿಸ್ಬೇಡುವ. ನನ್ ಮುಖ ತೋರಿಸ್ತಿದ್ದೀರಾ? ಹಿಡ್ಕೊಂಡು 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 ಹಿಡ್ಕೊಂಡು. ಅಯ್ಯೋ, ನನ್ ಮಗನ, ನನ್ನ ಹಿಡ್ಕೊತ್ಯಾ ಹಿಡ್ಕೊತ್ಯಾ? ನೀನ್ ಕಾರಲ್ಲಿರು. ಗಜ, ನನ್ ಜೊತೆ ಬಾ, ಬೇಗ ಬಾ, ಕೊಡು. ಬಾ 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 ಬಾ. ಏ ಜಾರ್ಜ್, ಏನಾಯ್ತು? ಹೇಳ್ತೀನಿ. ನಾಯಕರೇ, ಏನೋ ಆಂಧ್ರ ಆರಕ್ಷಕರು, ಅದೇ ವಾಹನ, ಅದೇ ವ್ಯಕ್ತಿ. ಹೌದು ಕಣೋ, ಎಪಿ ರಿಜಿಸ್ಟ್ರೇಷನ್ ಅಂತ ಇದೆ. ಇಷ್ಟೊತ್ತಲ್ಲಿ ಯಾರೋದು? ಹೇಳಪ್ಪ. ಲೇ ಶಿವ, ಅವ್ನು ಮತ್ತೆ ನಮ್ಮ ಫಾಲೋ ಮಾಡ್ತಾ ಇದ್ದಾನೆ ಕಣೋ. ಏನ? ನಾವು ಆಂಧ್ರದಲ್ಲಿ ಆ ವಿಗ್ರಹ ಕಳ್ತನ ಮಾಡಿದ್ವಲ್ಲ, ಅದನ್ನ ಪೊಲೀಸ್ನವ್ರು ಕಂಡಿಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ನೀನೊಂದು ಕೆಲಸ ಮಾಡು, ನಾವಿಲ್ಲಿ ಟಿನ್ ಫ್ಯಾಕ್ಟ್ರಿ ಪಕ್ಕ ಹೋಗ್ತಾ ಇದೀವಿ. ನೀನು ಅಲ್ಲಿಗೆ ಬಂದು ನಾವು ಹೇಳೋದನ್ನ ಕೇಳು. ಅಯ್ಯೋ, ಬರುತ್ತಿರುವ ಬರುತ್ತಿರುವ ಬರುತ್ತಿರುವ. ಲೇ, ಮಾಸ್ಕ್ ಎಲ್ಲಿ ಇಟ್ಯೋ? ನಾನ್ ಮೊದ್ಲು ಅಪ್ಪನ್ಗೆ ಫೋನ್ ಮಾಡ್ತೀನಿ. ನೀನ್ ಸ್ವಲ್ಪ ಸುಮ್ಮನೆ ಕೂತ್ಕೋ. ಈ ಮುಖಗವಸನ್ನು ಹಾಕಿಕೊಂಡು ಮುಂದೆ ಇರುವುದು ಏನು ಕಾಣುತ್ತಿಲ್ಲವಲ್ಲ? ಇಲ್ಲಿ ನೋಡಿ ನಾಯಕರೇ, ನಮ್ಮ ಮುಂದೆಯೇ ಬಂದು ಬಿಟ್ಟ. ಲೇ, ರಿವರ್ಸ್ ತಗೊಳ್ಳೋ. ಹಾ, ತೆಗೆದುಕೊಳ್ಳುವೆ. ನನಗ್ ಭಯ ಆಗ್ತಿದೆ ಜಾರ್ಜ್. ನಮ್ಮನ್ನು ಬೆಂಬಿಡದಂತೆ ಹಿಂಬಾಲಿಸುತ್ತಿದ್ದಾನೆ. ಅಯ್ಯಯ್ಯೋ, ಏನಾಯ್ತು ಜಾರ್ಜ್? ಏನಂತ ಹೇಳು. ಅಯ್ಯ, ಹೈಟ್ ಅಂದ್ರೆ ಭಯ ಅಂದ್ರೆ ಕೇಳೋದೇ ಇಲ್ಲ ಇವ್ರಿಗೆ. ರೆಡಿ. ನನ್ ಒಂದ್ ಮಾತು ಕೇಳಲ್ಲ ನೀನು. ಒಂದು 2 3. ದಿಯಾ, ಏನಾಯ್ತು ದಿಯಾ? ದಿಯಾ, ದಿಯಾ, ಹೋಗು 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 ಹೋಗು. ಕಾರಲ್ಲ ಹುಡುಗಿ ಇದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಅನವಶ್ಯಕಗಳಿಗೆ ಏಟಾಯ್ತು. ಆಂಧ್ರ ಸೆರೆಮನೆಯಲ್ಲಿ ಮುದ್ದೆ ಮುರಿಯಬೇಕೆಂದು ಹಣಿಯಲ್ಲಿ ಬರೆದಂತೆ ಕಾಣುತ್ತಿದೆ. ಇವಾಗ ಏನ್ ಮಾಡೋದು? ತಿಂದು ಬಿಡುವ. ಲೋ,
ಏನಾಯ್ತು? ಏನು ಕಾಣಿಸ್ತಿಲ್ಲ. ಎಲ್ಲೋ ಇದೆಯಾ? ಏನಾಯ್ತು ಎಂದು ಹೇಳಿ. ಮಮ್ತಾಜ್ 1/2 ಮಾತ್ರ ನಮ್ಮ ಹತ್ರ ಇರೋದು. ಹಾ, ಹಾಗಿದ್ರೆ ಮಿಕ್ಕಿದ್ದು? ಸೆಕೆಂಡ್ ಹಾಫ್ ನಲ್ಲಿ ಅದನ್ನ ಹೇಳೋದಕ್ಕೆ ಸಂಜೆಯಿಂದ ಕಾಲ್ ಮಾಡ್ತಾ ಇದ್ದೀನಿ, ರಿಸೀವೇ ಮಾಡ್ತಿಲ್ಲ. ಅದರಿಂದ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ನಂಗೆ ಹೆಂಗ್ ಗೊತ್ತಾಗುತ್ತೆ ಅಂಜಲಿ? ಆ ಪೇಂಟಿಂಗ್ ಡಿಸೈನ್ ಚೆನ್ನಾಗಿತ್ತು, ಪೇಂಟ್ ಮಾಡಿ ರಮ್ಯ ಮ್ಯಾರೇಜ್ಗೆ ಗಿಫ್ಟ್ ಮಾಡ್ದೆ. ಏನೇ ನೀನು? ನಿನ್ ತಲೆಲೇನ್ ಬುದ್ಧಿ ಇಲ್ವಾ? ನೀನ್ ಕೇರ್ಫುಲ್ ಇರ್ಬೇಕಿತ್ತು. ನಿನ್ ಸಿಮ್ಮನ್ ಫಾಲೋ ಮಾಡ್ಕೊಂಡು ಅವ್ನ್ ಬಂದ. ಅನಾವಶ್ಯಕವಾಗಿ ಅವಳಿಗೆ ಬೇರೆ ಹೊಡೆದ್ವಿ. ಕೂಲ್, ಅವಳಿಗೆ ಏಟಾಯ್ತು ಚಿಕ್ಕ. ಕೂಲ್ ಆಗಿರೋ, ಮುಂದೇನಾಗುತ್ತೆ ನೋಡೋಣ. ಆದ್ರೆ ಅವ್ನು ನೋಡ್ಬಿಟ್ನಲ್ಲ, ನೀನೇ ತಾನೇ ಮುಖದಿಂದ ಗ್ಲೌಸ್ ತೆಗ್ದಿದ್ದು. ಅದು ಗ್ಲೌಸ್ ಅಲ್ಲ ಕಣೋ, ಮಾಸ್ಕ್. ಏನೋ ಅವ್ನು ತೆಗೆದ್ಬಿಟ್ಟಿಯಲ್ಲ. ನೀನು ಮುಖವನ್ನು ಮುಚ್ಚಿಕೊಂಡಿದ್ದೆ ಅಲ್ಲವೇ? ಆದ್ರೆ ಅವ್ನು ತಲೆ ನೋಡಿದ್ನಲ್ಲ. ಹಾಗಿದ್ರೆ ನನಗೆ ಶಂಕವೇ. ಹಾಗಾದ್ರೆ ಆ ವರ್ಲ್ಡ್ ಕಪ್ ಮ್ಯಾಟರ್ ಅಷ್ಟೇನಾ? ನಾಯಕರೇ, ಬಟ್ಟಲು ಬೇಡ, ಏನೂ ಬೇಡ, ನಾವು ಮನೆಗೆ ಹೋಗೋಣವೇ? ನೀನೇನ್ ದೊಡ್ಡನೇನೋ? ದೊಡ್ಡನೇ ಕಣೋ ನೀನು. 10 ಕೋಟಿ ಕಣೋ. ಯಾವನೋ ಒಬ್ಬ ನಮ್ಮ ಫಾಲೋ ಮಾಡ್ತಿದ್ದಾನೆ ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿರೋದನ್ನ ಬಿಟ್ಬಿಡು ಅಂತೀಯ? ಆ ಕಪ್ ತಗೊಳ್ಳೇಬೇಕು ಕಣ. ಬಿಟ್ಬಿಡಿ ಚಿಕ್ಕಪ್ಪ. ಬಿಟ್ಬಿಟ್ಟಿದ್ದೀನಿ ಕಣ. ಮ್ಯಾಟ್ರ್ ಬಿಟ್ಬಿಡಿ ಚಿಕ್ಕಪ್ಪ. ಅಂಜಲಿ, ನೀನು ನಿಮ್ಮ ಮನೆಗೆ ಹೋಗ್ಬೇಡ, ಸ್ವಲ್ಪ ದಿನ ನಮ್ಮ ಜೊತೆನೇ ಇರು, ಅದೇ ಸೇಫ್ಟಿ. ನಿನ್ ಸ್ಕೂಟರ್ ನಾವು ನೋಡ್ದ. ನೀನ್ ನೋಡಿದ್ಯಾ? ನೋಡ್ದೆ, ಆದ್ರೆ ನೋಡಿಲ್ಲ. ನಾನು ನೋಡಿದೆ. ಏನ್ ನೋಡ್ದೆ? ಅವನು ನೋಡಿಲ್ಲವೆಂಬುದನ್ನು ನಾನು ನೋಡಿದೆ ಎಂದೆ. ಸುಮ್ಮನಿರೋ ಸಾಕು. ಏನೋ ಹಾಗೆ ಒರೆಸ್ತಾ ಇದೆಯಾ? ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆನೂ ಒರೆಸೋ. ಟ್ರಾವೆಲ್ಸ್ ಅಂತ ಪ್ರಿಂಟ್ ಮಾಡಿಸ್. ಚಿಕ್ಕಪ್ಪ, ಎಲ್ಲರಿಗೂ ಈ ಹೊಸ ಸಿಮ್ ಕಾರ್ಡ್ ಕೊಡಿ. ನೀವು ನಿಮ್ಮ ಹಳೆ ಸಿಮ್ ಕಾರ್ಡ್ನ ಬಿಸಾಕಿ ಹೊಸ ಸಿಮ್ನ ಯೂಸ್ ಮಾಡಿ. ಅಂಜಲಿ, ಇನ್ಮೇಲೆ ನಿನ್ನ ಫೋನ್ನ ಸ್ವಿಚ್ ಆನ್ ಮಾಡಲೇಬಾರ್ದು. ಮತ್ತೆ ಫೋನ್ ಇಲ್ಲದೆ ಹೇಗೆ? ಕೊರಿಯನ್ ಫೋನಲ್ಲಿ IMEI ನಂಬರ್ ಕಂಡು ಹಿಡಿಯೋಕ್ಕಾಗಲ್ಲ, ಅದರಿಂದ ನಾವೆಲ್ಲರೂ ಸೇಫ್. ಎಲ್ಲರ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಏನೋ ಆ ಹುಡುಗಿಗೆ ಏನಾದರೂ ಏಟ್ ಬಿದ್ದಿದ್ಯಾ? ಹೌದು ಚಿಕ್ಕಪ್ಪ, ತುಂಬ ಏಟಾಗಿದೆ ಪಾಪ. ತುಂಬಾ ಫೀಲ್ ಮಾಡ್ತಾ ಇದ್ದಾನೆ. ನಾಳೆ ಹಾಸ್ಪಿಟಲ್ಗೆ ಹೋಗಿ ನಾವು ಸ್ವಲ್ಪ ವಿಚಾರಿಸ್ಕೊಂಬರೋಣ. ನಾವು ಆಪಲ್ ಆರೆಂಜ್ ತಗೊಂಡೋಗೋಣ. ಬುದ್ಧಿನೇ ಇಲ್ವೇನೋ ನಿನಗೆ? ಲೂಸು ಪೊಲೀಸು. ಹೇಳಿ ನಾಯಕರೇ. ನಮ್ಮನ್ನ ಒಬ್ಬ ಫಾಲೋ ಮಾಡ್ದೇನೆ ಇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಾವು ಅವನ ಹಿಂದೆ ಹೋಗ್ಬೇಕು. ನನ್ಗೇನ್ ಅನ್ಸ್ತಾ ಇದೆ ಅಂದ್ರೆ, ಆ ಹುಡುಗಿಗೆ ಏಟ್ ಬಿದ್ದಿದೆಯಲ್ಲ, ಅಲ್ಲೇ ಎಲ್ಲೋ ಅಕ್ಕಪಕ್ಕದ ಹಾಸ್ಪಿಟಲ್ ಅಲ್ಲಿ ಅವ್ನು ಖಂಡಿತ ಇರ್ತಾನೆ. ಸೊ ಅದ್ ಯಾವ ಹಾಸ್ಪಿಟಲ್ ಅಂತ ನಾವು ಮೊದಲು ಕಂಡಿಡಿಬೇಕು. ಈ ಸಲನಾದ್ರೂ ನಂಗೆ ವಿಂಡೋ ಸೀಟ್ ಕೊಡು. ದಿಸ್ ಈಸ್ ಮೈ ಪರ್ಫೆಕ್ಟ್ ಪ್ಲಾನ್. ನಡಿ. ಮೇಲೆ ಕೂತು ಬಿಟ್ಟಿರಿ, ನೋವಾಗುತ್ತಿದೆ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ಚೀಫ್, ಕಂಡು ಹಿಡಿದ್ಬಿಟ್ಟೆ. ಎಲ್ಲಿ? ಅಗರ್ವಾಲ್ ಐ ಆಸ್ಪತ್ರೆ, ಇಂದ್ರನಗರ. ಹೆಂಡತಿನ ತಾನು ಹೊಡಿಯಕ್ ಆಗಲ್ಲ ಅಂತ ಬೇರೆಯವ್ರ ಕಡೆಯಿಂದ ಹೊಡಿಸ್ತಾ ನೀನು? ಏ ಲೂಸು, ನಿನ್ಗೆ ಯಾವಾಗ್ಲೂ ಹುಡುಗಾಟನಾ? ಹುಷಾರಾಗೋವರೆಗೂ ಅಮ್ಮನ ಜೊತೆನೇ ಇರು, ಊರ್ಗ್ ಹೋಗೋದ್ ಬೇಡ. ಇಲ್ಲಿ ನೋಡಿ, ಏನೋ ವಾಹನದ ಮೇಲೆ ವಾನರ. ಚೀಫ್, ಜಾರ್ಜ್ ಇದೆ. ನಾನ್ ನಿಂದು ಅನ್ಕೊಂಡೆ. ಅಯ್ಯೋ, ದ್ವಂದ್ವಾರ್ಥ. ಡಬ್ಬ ನನ್ನ ಚೀಫ್, ನಾನ್ ಕಾರ್ ಹೇಳಿದ್ದು ಚೀಫ್. ಎಷ್ಟಾಯ್ತು? ನಮ್ಮನ್ನು ಹುಡುಕ್ತಾ ಇರೋನು ನಮ್ಮ ಹಿಂದೆನೇ ಇದೆ. ನೋಡ್ರೋ, ಇಲ್ಲೇ ಅಡ್ಮಿಟ್ ಮಾಡಿಬಿಡ್ತಾರೆ. ಚೀಫ್, ಇವಾಗ ಏನ್ ಮಾಡೋದು? ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ನಡಿ ನಡೆ ಚೀಫ್, ಬೇಗನೆ ನಡೆ ನಡೆ. ಕೈ ತೆಗ್ಯೋ.
ನಾಯಕರೇ ಅವರೇ ಈಗ ಎಂತ ಮಾಡುವುದು? ನೀನ್ ಈಗೇನ್ ಮಾಡ್ತೀಯ ಅಂದ್ರೆ ಅವನ ಹತ್ರ ಹೋಗಿ ಟೈಮ್ ಎಷ್ಟು ಅಂತ ಕೇಳು. ಏನ್ ಚೀಫು ನನ್ನನ್ನು ಸಿಕ್ಕಾಕ್ಸ್ಬೇಕಾ? ಅವನು ಈ ಬುರ್ಡೆನ ಕಂಡು ಹಿಡಿದೇನೆ ಟೈಮ್ ಹೇಳ್ದ ಅಂತ ಇಟ್ಕೋ, ಆಗ ನಮ್ಮೆಲ್ಲರೂ ಟೈಮ್ ಸರಿಯಾಗಿದೆ ಅಂತ ಅರ್ಥ. ಒಂದ್ ವೇಳೆ ಟೈಮ್ ಹೇಳಿಲ್ಲ ಅಂದ್ರೆ ನೀನ್ ಟೈಮ್ ಎಕ್ಕುಟ್ಟೋಗಿದೆ ಅಂತ ಅರ್ಥ. ಸುಮ್ನೆ ಹೋಗಿ ಭಯ ಆಗ್ತಿದೆಯಾ? ಸಿಕ್ಕಾಕೊಂಡ್ರೆ ಸರಿಯಾಗಿ ರೂಪ್ತಾನಪ್ಪ. ನಾವ್ ಯಾವ್ದೇ ಕಾರಣಕ್ಕೂ ಭಯ ಪಡ್ಬಾರ್ದು, ಧೈರ್ಯವಾಗಿ ಮುನ್ನುಗ್ಬೇಕು. ಇವತ್ತಿಗೆ ಕರಡಿಯ ಕತೆ ಮುಗಿಯಿತು. ಕಂಬಿಯನ್ನ ಕಟ್ಕೊಂಡು ಹೋಗಲೇ. ಯಾವಾಗ ಡಿಸ್ಚಾರ್ಜ್? 9:30 ಮಾಡ್ತಾರೆ ಸರ್. 9:30. ಎಕ್ಸ್ಕ್ಯೂಸ್ ಮೀ, ಟೈಮ್ ಎಷ್ಟು? ನಾವು 7:15. 8 ಗಂಟೆ. 7:15 ಅಂತಾನೆ ಹೇಳಿ. ಥ್ಯಾಂಕ್ಸ್ ಸರ್. ರಿಪೋರ್ಟ್ಸ್. ಬರ್ತೀನಿ ತಡೀರಿ. ನೋಡಿ, ಅವನು ನಮ್ಮನ್ನು ಯಾರನ್ನು ಕಂಡುಹಿಡಿಲೇ ಇಲ್ಲ. ಇದೇ ನಮಗೆ ಒಂದು ಟಂಪ್ ಕಾರ್ಡ್ ಆಗಿದೆ. ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ರು ಹೋಗಿ ಅವನ್ನ ಫಾಲೋ ಮಾಡಿ. ಮತ್ತೆ ನಾನೇನಾ? ಮತ್ತೆ ನೀನೇ ಹೋದ್ರೆ ಡೌಟ್ ಬರುತ್ತೆ. ಬಡ್ಡಿ ನೀನೇ ಹೋಗ್ಬಿಡು. ಇವಳು ದಂಡವಾಗೇ ಇದ್ದಾಳಲ್ಲ, ಇವರೇನು ಉಪಾಯ ಮಾಡುತ್ತಿದ್ದಾರೋ, ನನಗೆ ಅಪಾಯ ತಂದೊಡ್ಡುತ್ತಿದ್ದಾರೋ. ನಿನ್ ಬಾಯಿನ ಮುಚ್ಕೊಂಡು ಒಳಗಡೆ ಹೋಗು. ಜೋರಾಗಿ ಹೇಳಿಬಿಟ್ಟೆ ಎಂದು ತೋರುತ್ತದೆ. ಅಯ್ಯೋ, ನಿನ್ನೆ ಮ್ಯಾಚ್ ಹೈಲೈಟ್ ಕಣೋ. ಇದುವರೆಗೂ ವರ್ಲ್ಡ್ ಕಪ್ ಅಲ್ಲಿ ಪಾಕಿಸ್ತಾನ ನಮ್ಮನ್ನು ಗೆದ್ದೇ ಇಲ್ಲ, ಗೊತ್ತಾ? ಹಲೋ ಮಿಸ್ಟರ್ ಜಾರ್ಜ್, ಜಸ್ಟ್ ಡಯಲ್ ಎನ್ಕ್ವೈರಿ ಮಾಡಿದ್ರಿ ಅಲ್ವಾ? ನಿಮ್ಮ ಹತ್ರ ಇರೋ ಸ್ಟಿಕ್ಕರು ಸುಲ್ತಾನ್ ಪೇಟಲ್ಲಿರೋ ಒಂದು ಅಂಗಡಿನಲ್ಲಿದೆ ಸರ್. ಅದ್ರ ಡೀಟೇಲ್ಸ್ ಎಲ್ಲ ನಿಮಗೆ SMS ನಲ್ಲಿ ಕಳಿಸ್ಲಾ ಸರ್? ಥ್ಯಾಂಕ್ ಯು ಫಾರ್ ಕಾಲಿಂಗ್ ಜಸ್ಟ್ ಡಯಲ್. ಹ್ಯಾವ್ ಎ ನೈಸ್ ಡೇ ಸರ್. ಮುಮ್ತಾಜ್ ಟ್ರೋಫಿ. ನಾಯಕರೇ, ಅವನು ಸುಲ್ತಾನ್ ಪೇಟೆಯಲ್ಲಿರುವ ಮುಮ್ತಾಜ್ ಅಂಗಡಿಗೆ ಹೋಗಿದ್ದಾನೆ. ನನಗೆ ಗೊತ್ತಿತ್ತು ಕಣೋ. ಸರಿ, ಹಾಗಿದ್ರೆ ಮುದ್ದೆ ಮುರಿಯೋದೆ? ಏನಪ್ಪಾ ಫಕ್ರುದ್ದೀನ್ ಬಾಯ್? ಬನ್ನಿ ಸರ್. ಏನ್ ಅಷ್ಟು ಬೇಗ ಬೇರೆ ಆರ್ಡ್ರಾ? ಇದು ಆರ್ಡರ್. ಹೇಳಿ ಸರ್ ಆರ್ಡರ್ನ. ನನ್ನ ಒಬ್ಬ ಹುಡ್ಕೊಂಡ್ ಬರ್ತಾನೆ. ಬರ್ಲಿ ಸರ್, ಸ್ವಾಗತ ಮಾಡ್ತಾ ಇದ್ದೀನಿ ಅವನಿಗೆ. ಇದು ನಿಮ್ಮ ಅಂಗಡಿ ಸ್ಟಿಕ್ಕರ್ ತಾನೆ? ಎಲ್ರಿಗೂ ಇದೇ ಸ್ಟಿಕ್ಕರೇ ಸರ್. ನಾನೇನ್ ದೊಡ್ಡ ಆರ್ಡರ್ ತಗೊಂಡು ಡೆಲಿವರಿ ಮಾಡಕ್ಕಾಗದೆ ಸಾಯ್ತಾ ಇದ್ದೀನಿ ಸರ್. ನೀವೇನಪ್ಪ ಅಂದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದೀರಾ. ನಾನು ಯಾರು ಅಂತ ಕೇಳ್ತಾನೆ. ಕೇಳಿ ಸರ್, ನೀವ್ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತೀನಿ. ದಟ್ಸ್ ಇಟ್. ಆ ದೊಡ್ಡ ಆರ್ಡರ್ ಯಾರಿಗೆ ಡೆಲಿವರಿ ಮಾಡಿದೆ? ಯಾರೇನು ಅಂತ ಗೊತ್ತಿಲ್ಲ ಸರ್. ಬಂದ್ರು ಇಸ್ಕೊಂಡೋದ್ರು ಸರ್. ಅವನು ಯಾಕೆ ಇಲ್ಲಿಗೆ ಬಂದಿದ್ದ ಅಂತ ಕೇಳ್ತಾನೆ. ಕೇಳಿ ಸರ್, ಕಪ್ಪಿನ ವಿಷಯ ನಾನು ಬಾಯಿನೇ ಬಿಡಲ್ಲ ಸರ್. ರೀ, ಏನ್ರಿ ಡೆಲಿವರಿ ಮಾಡಿದ್ರಿ? ಕಪ್ಪೇನೆ. ಕಪ್ಪ? ಲೇ, ಅದೊಂದು ತೊಂಬಾರ ಇಲ್ಲಿ. ಓಪನ್ ಮಾಡ್ಬೇಕು ಬಾಯಿನ. ಈ ತರ ಅಲ್ಲಪ್ಪ, ನಾನು ಹೇಳಿದ ಥರ. ಅವನ್ ಕಿಲಾಡಿ ಆದ್ರೆ ನಾನ್ ಜಗತ್ ಕಿಲಾಡಿ. ಏನ್ರಿ ಇದು? ಕಪ್ಪು ಸರ್. ಏನ್ ತಮಾಷೆನಾ? ಯಾರು ಡೆಲಿವರಿ ಮಾಡ್ದೆ? ಏನ್ ಡೆಲಿವರಿ ಮಾಡ್ದೆ? ಯಾರಿಗೆ ಗೊತ್ತು ಸರ್. ಓಟದ ಪಂದ್ಯನೋ ಲಾಂಗ್ ಜಂಪೋ ಇರಬೇಕು. ಓಟದ ಸ್ಪರ್ಧೆ. ಹತ್ತೇರಿ. ಗುಡ್ ಬಾಯ್. ಹೌದು, ಬಾಯ್ನೆ ಸರ್. ಮುಮ್ತಾಜ್ ಟ್ರೋಫಿ ಇಂಡಸ್ಟ್ರೀಸ್ ಎಲ್ಲ ಮಾರ್ಕೆಟಿಂಗ್ ಸರ್. ನಿನ್ ಮಾರ್ಕೆಟಿಂಗ್ ಅಷ್ಟು ಮಣ್ಣಾಕ ಸರ್. ನಿಮಗೂ ಏನಾದ್ರು ಕಪ್ ಬೇಕು ಅಂದ್ರೆ ಬನ್ನಿ ಸರ್. ನಾಯಕರೇ, ನೀವು ಎಲ್ಲೋ ಹೋಗಿಬಿಟ್ಟಿರಿ. ಅಯ್ಯಯ್ಯೋ, ಅವನು ಎಲ್ಲೋ ಹೊರಟು ಬಿಟ್ಟ. ಇರಿ, ನಾನು ಅವನನ್ನು ಹಿಂಬಾಲಿಸುತ್ತೇನೆ. ಜೈ ಕರ್ನಾಟಕ. ಬಾರೋ ಬಾಲ್ಡಿ. ಪರಾಗಿದ್ದಾಳೆ. ತೆಗಿಯೋ, ತೆಗಿ ತೆಗಿ ಪ್ಲೀಸ್. The usual. Single and ready to mingle. ನಿಮ್ ಫೇವ್ರೆಟ್ ಆರ್ಟಿಸ್ಟ್ ಸಲ್ವಾದ ಧಾಳಿಯಾ? ವಾವ್, ದಟ್ಸ್ ರೈಟ್. ಹೆಂಗೆ ಗೆಸ್ ಮಾಡಿದ್ರಿ? ಧಾಳಿ ಅವರ ಆರ್ಟ್ ನಿಮ್ಮ ಫೋನ್ ವಾಲ್ಪೇಪರ್ನಲ್ಲಿದೆ. ಜಸ್ಟ್ ಎ ಗೆಸ್. You guessed it right. ಯು ನೋ ವಾಟ್, ನಾನು ಧಾಳಿ ಫ್ಯಾನ್. Really? ಯಾ, ಅವ್ರ ಆರ್ಟ್ ಸ್ಟೈಲ್ ನನಗೆ ತುಂಬ ಇಷ್ಟ. ಆದರೆ ಅರ್ಥ ಆಗಲ್ಲ. ತುಂಬಾ ಜನಕ್ಕೆ ಇಷ್ಟ ಆಗ್ತಾರೆ, ಐ ಮೀನ್ ಇನ್ ಇಂಡಿಯಾಲಿ. ಬಟ್ ಯು ಆರ್ ರಿಯಲಿ someone special. ಯಾ, ಐ ಆಮ್ John.
ICB ನಲ್ಲಿ ಅಸೋಸಿಯೇಟ್ ಮೆಂಬರ್ ಡೈರೆಕ್ಟರ್. ಯು ಮೀನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಬೋರ್ಡ್? ದ್ಯಾಟ್ಸ್ ಕೂಲ್. ಕ್ರಿಕೆಟ್ ಅಂದ್ರೆ ನಂಗೆ ತುಂಬಾ ಇಷ್ಟ. ರಿಯಲಿ? ನಿಮ್ಮ ಹೆಸರು ಹೇಳಲೇ ಇಲ್ವಲ್ಲ? ಶಿಲ್ಪಾ. ಓ ಶಿಲ್ಪಾ, ಇಟ್ಸ್ ಅ ಪ್ಲೆಷರ್ ಮೀಟಿಂಗ್. ಸರಿ ಕಣೋ ಬಾಲ್ಡಿ. ಯು ನೋ ವಾಟ್ ಶಿಲ್ಪಾ, ಒಂದು ದೊಡ್ಡ ಪಾರ್ಟಿ ಫಾರ್ ಆಲ್ ICB ಮೆಂಬರ್ಸ್, ಸ್ಪಾನ್ಸರ್ಸ್ ಎಕ್ಸೆಟ್ರಾ. ನೀವು ನೀನಂತಾನೆ ಹೇಳ್ಬೋದು. ಹಾಗಾದ್ರೆ ನೀನು ಖಂಡಿತ ಬರಲೇಬೇಕು. ಶ್ಯೂರ್, ಖಂಡಿತ ಮಿಸ್ ಮಾಡಲ್ಲ. Come on. Quick, come on. Shit. Baby, come on. One last time. Bullseye. ಚಿಕ್ಕಪ್ಪ, ಯಾವ್ದಾರು ಒಂದು ನಂಬರ್ ಹೇಳು. 4. ನಂಬರ್ 4 ತೆಗೆದಾಯ್ತು. ಸೂಪರ್ ಕಣ. ಬೇರೆಲ್ಲ ಕ್ಯಾಮ್ರಾನು ಕ್ರಾಶ್ ಮಾಡೋಣ. ಆಲ್ ಕ್ಯಾಮರಾಸ್ ಕ್ರಾಶ್ಡ್. ಸೆಕೆಂಡ್ ಫ್ಲೋರಲ್ಲಿ 7 ರೂಮ್ಸ್ನ ಬ್ಲಾಕ್ ಮಾಡಿದ್ದಾರೆ ICB ಮೆಂಬರ್ಸ್ ಹೆಸರಲ್ಲಿ. ಚಿಕ್ಕಪ್ಪ, ಗೆಟ್ ಇನ್. ನಾಯಕರೇ, ನಾಳೆಯಿಂದ ಸ್ವಲ್ಪ ಊಟವನ್ನು ಕಡಿಮೆ ಮಾಡಿ. ಗಾಣ ಎಳೆಯುವ ಎತ್ತಿನಂತಾಗಿದ್ದೇನೆ. ಏನಪ್ಪ ರೋಗಿಷ್ಟ? ಕಚಗುಳಿ ಆಗುತ್ತಿದೆ. ಹ್ಯಾವ್ ಎ ಪ್ಲೆಸೆಂಟ್ ಸ್ಟೇ. ಥ್ಯಾಂಕ್ ಯು. ಉದ್ಧಾರವಾದಂತೆ. ವೆಲ್ಕಮ್ ಸರ್. ಅವಳ ಸ್ವಂಟ ಕಂಡು ನಿಮಗೆ ಪಾರ್ಶ್ವವಾಯು ಆಗಿದೆ. ಲೋಬಡಿ, ರಿಸೆಪ್ಷನ್ಗೆ ಹೋಗಿ ರಾಬರ್ಟ್ ಡಿಸೋಜಾ ಅಂತ ಹೇಳು. ಇದನ್ನು ಕನ್ನಡದಲ್ಲಿ ಹೇಗೆ ಹೇಳುವುದು? ರಾಬರ್ಟ್ ಸಮೋಸ. ರಾಬರ್ಟಿ ಸಮೋಸ, ಕೊಠಡಿ ಸಂಖ್ಯೆ 123. ದೆವ್ವ ನೋಡಿದಂತೆ ನೋಡ್ತಿದ್ದಾಳೆ. ರೂಮ್ ನಂಬರ್ 1, 2, 3. ನಿಮ್ಮಿಂದ ಬಹಳ ಉಪಕಾರವಾಯಿತು. ಆಗದು ಎಂದು ಕೈ ಕಟ್ಟಿ ಕುಳಿತರೆ. ತೆಗಿಬೇಕಾ? ಮುಚ್ಚಬೇಕು. ನಿನ್ನ ತೆರೆದ ಬಾಯಿಯನ್ನು. ಅದನ್ನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ನಾನ್ ಮಗು ತರ ನೋಡ್ಕೋತೀನಿ ಚೀಫ್. ಹಾಗಿದ್ರೆ ಹಾಲು ತಗೊಂಬಂದ್ ಕೊಡು. ಸುಮ್ಮನೆ ಇಡೋ ಅಲ್ಲಿ. ಎಂಜಲು ಬೀಳದಂತೆ ಒಳಗಿಡು. ಸರಿ, ಪಾರ್ಟಿಗೆ ಹೋಗೋ ಪಾರ್ಟಿ ಎಲ್ರೋ? ಹಲೋ, ನಮಸ್ಕಾರ. ಜೈ ಕರ್ನಾಟಕ. ಏನ್ ಹೇಳಿ ಕವಿ? ಕೊಠಡಿ ಸಂಖ್ಯೆ 123ರಲ್ಲಿ ನಾಯಕರು ಮತ್ತೆ ಸಂಗಾತಿಗಳು. ನೀನು ಹೆಚ್ಚಿಗೆ ಮಾತನಾಡದೆ ಇಲ್ಲಿಗೆ ಬಂದು ಬಿಡು. ಈ 7 ರೂಮಲ್ಲಿ ಯಾವುದೋ ಒಂದು ರೂಮಲ್ಲಿ ಅಥವಾ ಇಲ್ಲಿರೋ ಪಾರ್ಟಿ ಹಾಲ್ನಲ್ಲೆಲ್ಲೋ ಆ ವರ್ಲ್ಡ್ ಕಪ್ ಇದೆ. ಗಜ, ನೀನು ಆ ಲಾಬಿಗೆ ಹೋಗಿ ರಿಸೆಪ್ಷನಿಸ್ಟ್ ಕಾಣ್ದಂಗೆ ನೀನು ಆ ಕಡೆ ತಿರ್ಕೊಂಡು ನಿಂತ್ಕೋ. ಒಂದ್ ಹಂದಿನ ಮದುವೆ ಮಾಡ್ಕೊಂಡ್ರೆ ಬರ್ಗರ್ ತಿನ್ನಕ್ಕಾಗತ್ತಾ? ಬೇಡದಿರೋದನ್ನೇ ತಿನ್ಬೇಕು. ಶಿವ, ನೀನ್ ಯಾರು ಬರ್ಗರ್ ಅಂದಿದ್ದೋ? ಅಯ್ಯಯ್ಯಯ್ಯೋ, ಯಾವ ರೂಮಲ್ಲಿ ಆ ಕಪ್ ಇದೆ ಅಂತ ನಾನು ನಿನಗೆ ಇನ್ಫಾರ್ಮ್ ಮಾಡ್ತೀನಿ. ಈ ಡೂಪ್ಲಿಕೇಟ್ ಕಪ್ ನಿಟ್ಟು ಒರಿಜಿನಲ್ ಕಪ್ನ ಎತ್ಕೊ ಬರ್ಬೇಕು ಅಷ್ಟೇ ತಾನೇ? ನಮ್ಗೆ ಕಪ್ ಬೇಕೋ ಇಲ್ವೋ? ಮೊದಲು ಇವನಿಗೆ ಚಪ್ಪಲಿಯಲ್ಲಿ ಹೊಡಿಬೇಕು. ಚಪ್ಪಲಿಯಲ್ಲಿ ಹೊಡಿಯೋದನ್ನ ಬಿಟ್ಟು ಮೊದಲು ನಾವು ಇಲ್ಲಿಂದ ಹೇಗೆ ಎಸ್ಕೇಪ್ ಆಗ್ಬೇಕು ಅನ್ನೋದನ್ನ ನೀನ್ ನನ್ಗೆ ಹೇಳ್ಬೇಕು. ಯಾರು ಇಲ್ಲ. ಇದ್ದಾನೆ. ಇದು ಒಂದು ಪಕ್ಕದಲ್ಲಿ ಎಳೆಯುತ್ತಿದೆಯೇ? ಇದಕ್ಕೂ ಚಾಲನಾ ಪರವಾನಗಿ ಪಡೆಯಬೇಕಾಗುತ್ತದೆ. ಈ ತುರ್ತು ನಿರ್ಗಮನ ಸರಿ ಇರಬಹುದೇ?
ಹಾ ಅಲ್ಲಿದೆ ನಮ್ಮ ವಾಹನ. ಒಂದ್ ವೇಳೆ ಅದು 8 ರೂಮಲ್ಲೂ ಇರ್ಲಿಲ್ಲ ಅಂದ್ರೆ ಖಂಡಿತ ಅದು ಪಾರ್ಟಿ ಹಾಲಲ್ಲೇ ಇರುತ್ತೆ. ನೀನು ಪಾರ್ಟಿ ಹಾಲ್ಗೆ ಹೋಗಿ ಆ ಕಪ್ ಏನಾದ್ರು ಕಂಡ್ರೆ ನೀನು ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡು. ಹಾಗಾದ್ರೆ ನಾನೇನ್ ಮಾಡ್ಲಿ? ಒಂದ್ ಸ್ವೀಟ್ ಲೈಮ್. ಓಪನ್ ಆಗಿ ಹೇಳ್ತಾ ಇದ್ದೀನಿ, ದ ಗೇಮ್ ಈಸ್ ಆನ್. ನೋ ಮೋರ್ ಕಾಮಿಡಿ, ನೋ ಮೋರ್ ರೊಮ್ಯಾನ್ಸ್. ಬಿ ಸೀರಿಯಸ್. ಗೆಟ್ ಅಪ್. ಮೊದಲು ಎದ್ದು ನಿಂತ್ಕೊಡ್ರೋ. ಎಲ್ಲ ಕ್ಯಾಮ್ರಾದಲ್ಲೂ ರೆಕಾರ್ಡಿಂಗ್ ಸ್ಟಾಪ್ ಆಗಿದೆ. ಹಲೋ, ಯಾರು ಸರ್ ನೀವು? ನೀನ್ ಯಾರು? ನಾನ್ ಸೆಕ್ಯೂರಿಟಿ. ನೀವ್ಯಾರು ಸರ್? ನಾನ್ ಸೆಕ್ಯೂರಿಟಿ ಅಲ್ಲ ಸರ್. ನೀವ್ ಯಾರು ಅಂತ ನಾ ಕೇಳಿದ್ದು. ನೀನ್ ಸೆಕ್ಯೂರಿಟಿ ತಾನೆ? ನಾನ್ ಸೆಕ್ಯೂರಿಟಿನೇ. ನೀವ್ಯಾರು ಸರ್? ನಾನ್ ಸೆಕ್ಯೂರಿಟಿ ಅಲ್ಲ ಅಂತ ಹೇಳ್ದೆ ತಾನೆ? ಏನೇನೋ ಮಾತಾಡ್ತಿದ್ದಾನೆ. ಇರಿ, ಮ್ಯಾನೇಜರ್ಗೆ ಫೋನ್ ಮಾಡ್ತೀನಿ. ಸೆಕ್ಯೂರಿಟಿ ಸರ್, ನಿಮ್ ಸರ್. ಈಗ ನಾನೇ ಸೆಕ್ಯೂರಿಟಿ. ವೇಡರ್. ಶಿಲ್ಪ, ವೈ ಆರ್ ಯು ಲುಕಿಂಗ್ ಸೋ ನರ್ವಸ್? ನಥಿಂಗ್, ಏನೂ ಇಲ್ಲ. ಯು ಆರ್. ವರ್ಲ್ಡ್ ಕಪ್ ಟ್ರೋಫಿ ತಾನೇ ಅದು? ಯಾ. ನಾನ್ ತಗೋತೀನಿ. ವೆರಿ ನೈಸ್. ನಿನಗೆ ಆ ವರ್ಲ್ಡ್ ಕಪ್ ಟ್ರೋಫಿ ಜೊತೆಗೆ ಒಂದು ಫೋಟೋ ಬೇಕು ಅನ್ಸ್ತಿದೆ ಅಲ್ವಾ? ಆ ಕಪ್ಪೇ ತಗೋತೀನೋ ಬಾಂಡ್ಲಿ ನನ್ ಮಗ್ನೆ. ರೈಟ್. ಇವ್ರು ಬೇರೆ. ಚಿಕ್ಕಪ್ಪ. ಹೇಳ್ ಚಿಕ್ಕಪ್ಪ. ಶಿವ, ಅಂಜಲಿ ನನ್ನ ಫೋನ್ ಕಟ್ ಮಾಡ್ತಿದ್ದಾಳೆ. ಒಳಗಡೆ ಹೋಗಿ ಏನಾಗಿದೆ ಅಂತ ನೋಡು, ನನಗೆ ಡೌಟ್ ಆಗ್ತಿದೆ. ಅಲ್ಲಿ ಇಲ್ಲಿ ಹೋಗುವೆ, ಏನನ್ನು ಮಾಡುವೆ, ಕಳ್ಳನಂತೆ ಓಡುವೆ ನಿನ್ನಿಂದಲೇ. ಒಟ ಮಾತನಾಡಿ ಅಚ್ಚುಕಟ್ಟು ಹುಡುಗಿನ ಬಿಟ್ಟು ಕೊಟ್ಟು ಹೋಗೋದಿಲ್ಲ ನೀಜಾರೆ. ನೀ ಗರಗರ, ನೀ ಗರಗರ, ನೀ ಗರಗರ, ನೀ ಗರಗರ. ಮಿಂಚುವೆ, ಸಿಡಿಯುವೆ, ಪಟಾಕಿ ನೀನೇನೆ. ನಿನ್ನ ಜೊತೆ ಕುಣಿಯುವ ಬೊಂಬೆಯು ನಾನೇನೆ. ಬಳಿಯಲ್ಲಿ ನೀನಿರೆ, ರಸಿಕನು ನಾನೇನೆ. ಮೋಡಿಯನ್ನು ಮಾಡಿದ ನಿನ್ನೋನು ನಾನೇನೆ. ಕಣ್ಣಲ್ಲಿ ನನ್ನ ಹೀಗೆ ಕೊಲ್ಲಬೇಡ, ನಾನದನ್ನು ತಡೆಯೋಲ್ಲ. ಬೇಕಂತಲೇ ಹಚ್ಚಿಬಿಟ್ಟು ಹೋಗುವ ಬೆಂಕಿಯ ಕಡ್ಡಿಯು ನೀ. ಎಲ್ಲವನ್ನು ಬದಿಗಿಟ್ಟು ಬಂದೇನೆ ನಿಂಗಾಗಿ ತಾನೇನೆ. ನಂಗಾಗಿ ಓಡಿ ಓಡಿ ಬಂದ ಹೆಣ್ಣಲ್ಲವೇನೆ ನೀ. ನೀ ಗರಗರ, ನೀ ಗರಗರ, ನೀ ಗರಗರ, ನೀ ಗರಗರ, ನೀ ಗರಗರ. ಅಲ್ಲಿ ಇಲ್ಲಿ ಹೋಗುವೆ, ಏನನ್ನು ಮಾಡುವೆ, ಕಳ್ಳನಂತೆ ಓಡುವೆ ನಿನ್ನಿಂದಲೇ. Five minutes, I'll be back. Oh yeah, I'm here for you, baby. ಹೇ ಮಚ್ಚ, ಕಪ್ ತಗೊಂಡು ಹಂಗೆ ಓಡೋಗೋಣ. ಗೂಬೆ, ಪಕ್ಕದಲ್ಲೇ ಬೌನ್ಸಸ್ ಇರೋದು ಗೊತ್ತಾಗ್ತಿಲ್ವಾ? ನಮ್ಮ ಪ್ಲಾನ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಚಿಕ್ಕಪ್ಪನಿಗೆ ತಲೆನೂ ಜಾಸ್ತಿ, ನೀನು ಹೇಳೋ ಹಾಗೆ ಬಾಯಿನೂ ಜಾಸ್ತಿ. ಅವನ ಜೊತೆಗೆ ಇದ್ದು ಕೆಲಸ ಮಾಡಿಕೊಂಡು ಕರೆಕ್ಟಾಗಿರೋ ಟೈಮ್ ನೋಡಿಕೊಂಡು ಆ ಕಪ್ಪನ್ನು ಎತ್ಬಿಡೋಣ. ಅದಾದ್ಮೇಲೆ ಅವರಿಬ್ರು ಡಮ್ಮಿ ಪೀಸ್ಗಳೇ. ನಾವಿಬ್ರು ಏನು ಅಂತ ಅವ್ರಿಗೆ ತೋರಿಸೋಣ.
ಹೇಳ್ ಚಿಕ್ಕಪ್ಪ. ನೀನ್ ಅಂಜಲಿ ನೋಡ್ದೇನೋ ಏನ್ ಹೇಳಿದ್ಲು? ಅವಳ ಜೊತೆನೆ ಮಾತಾಡ್ತಿದ್ದೀನಿ. ಒಳಗಡೆ ಕಪ್ಪು ಇದೆಯಾ ಇಲ್ವಾ? ಕಪ್ಪು ಇಲ್ಲಿಲ್ಲ. ಈಗೇನ್ ಮಾಡೋದು? ಕಪ್ಪಲ್ಲಿರೋವರೆಗೂ ನಮಗ್ ಸೇಫ್. ಇನ್ನೊಂದು 10 ನಿಮಿಷದಲ್ಲಿ ನಾನು ಟಿಯರ್ ಗ್ಯಾಸ್ ತಗೊಬರ್ತೀನಿ. ಕಪ್ಪನ್ನ ಎತ್ಕೊಂಡು ಹೋಗೋದೆ. ಶಬ್ದವೇ ಇಲ್ಲದೆಯೇ ನನಗೆ ಮುತ್ತನ್ನು ಕೊಟ್ಟು ಬಿಟ್ಟರೆ, ಏನೇನು ಮಾಡುತ್ತಾಳೆ ಮನಸ ಗಿಲ್ಲಿಯ ಬಿಡುತ್ತಾಳೆ. ಪಕಾನು ನೋಡದೇನೆ ಮನಸ ಸಿಕ್ಕಾಕ್ಸ ಬಿಟ್ಲಲ್ಲೋ, ಸ್ಕೆಚೂನು ಹಾಗದೇನೆ ಎಲ್ಲಾನು ಮುಗಿಸೇ ಬಿಟ್ಲಲ್ಲೋ. ಓಪನದ ಬೀರಿನ ಹಾಗೆ ಸುಮ್ಮನೆ ಉಕ್ಕಬೇಡ, ಮುಚ್ಚಿದ ಸ್ಕಾಚಿನ ಹಾಗೆ ಈಗ ನೀನು. ರಾತ್ರಿಯಲ್ಲಿ ನೋಡೋ ನೋಟ ಸೆಳೆಯುತ್ತೆ ನನ್ನನ್ನು, ಬಹುಕರಿಯಾದೆ ನಾನು ಪುಂಡನಾದೆ. ಪಾಪ ಸೇರಿ ಬಾಳುವ ದಿನವಾಯ್ತು, ದಿನವಾಯ್ತು, ದಿನವಾಯ್ತು. ಬಾರೋ ಆಲಂಗಿಸು ನಿನ್ನ ಮಾತಲೇ, ನಿನ್ನ ನೆನೆದು ಅರ್ಧ ವಯಸ್ಸು ಕಳ್ಳನಂತೆ ಮಾಯವಾಯ್ತು. ಬೇಡದೇನೆ ಕೇಳುತ್ತೀನಿ ನನ್ನ ಹುಡುಗಿ ಬಾರ ಬೆಡಗಿ, ನಿನ್ನ ನೆನೆದು ನಾನು ಸುರಗಿ, ಅಯ್ಯೋ ಏನೇನೋ ಆಗ್ಬಿಡ್ತಲ್ಲೇ. ನೀ ಗರಗರ ನೀ ಗರಗರ ನೀ ಗರಗರ ಗರಗರ ಮೆಚ್ಚುವೆ, ನೀ ಗರಗರ ಸಿಡಿಯುವೆ, ನೀ ಗರಗರ. ಒಟ್ಟಾಕಿ ನಾನೇನೆ ನಿನ್ನ ಜೊತೆ ಕುಣಿಯುವ ಬೊಂಬೆಯು ನಾನೇನೆ, ಕಾದುಕೊಂಡು ನನ್ನನ್ನೇ ಪ್ರೀತಿಸುವ ನನ್ನುಡುಗ ನೀಂತಾನೆ. ನಂಗಾಗಿ ಓಡಿ ಓಡಿ ಬಂದ ಹೆಣ್ಣಲ್ಲವೇನೆ ನೀ. ಗರಗರ ನೀ ಗರಗರ ನೀ ಗರಗರ ನೀ ಗರಗರ ನೀ ಗರಗರ ನೀ ಗರಗರ ನೀ ಗರಗರ. ಲೇ, ನೀನಿರೋ ಸೆಕೆಂಡ್ ಫ್ಲೋರ್ಗೆ ಅದು ಬರ್ತಾ ಇದೆ. ಎಲ್ಲಿ ಕಾಣುತ್ತಿಲ್ಲವಲ್ಲ? ನಾಯಕರೇ, ಬಟ್ಟಲು ಇಲ್ಲೇ ಹೋಗುತ್ತಿದೆ. ನೋಡು 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 ನೋಡು, ಯಾವ ರೂಮ್ಗೆ ಹೋದ್ರು ಅಂತ ನೋಡು. ಇರು ಬರುತ್ತೇನೆ. ಟೈಮ್ ಆಯ್ತು. ಜಾಗ ಬಿಡಿ, ಜಾಗ ಬಿಡಿ, ಜಾಗ ಬಿಡಿ. 10 ವಯಸ್ಸಿನ ಹುಡುಗಿಗೆ ಗುದ್ದು ಬಿಟ್ಟೇನೆ. ಅಯ್ಯೋ ಕ್ಷಮಿಸಿಬಿಡಿ, ನಾನು ನೋಡಲಿಲ್ಲವೇ? ನೀವು ನನ್ನನ್ನು ಕ್ಷಮಿಸಿಬಿಡಿ. ನೀವು ಕೂಡ ನನ್ನನ್ನು. ನಂದಿನಿ, ಹೌದು, ಇವರು ಯಾರು? ಇವರು ಸುರೇಶ್. ಬೇಬಿ, ನನ್ನ ಹೆಸರು ರಮೇಶ್. ಇವಳು ಹುಡುಗನನ್ನೇ ಬದಲಾಯಿಸಿ ಬಿಟ್ಟಿದ್ದಾಳೆ. ಹಾಗಾದರೆ ಕಳೆದ ವಾರ ಬಂದವನು ಸುರೇಶ್ ಅಲ್ಲವೇ? ಏ ಲೂಸು, ಅವ್ನು ನನ್ನ ಬೀಳ್ಸಿ ತಾನೇ ಮಾತಾಡ್ತಾ ಇದ್ದಾನೆ. ನೀನೇನ್ ಈಗ ಡೌಟ್ ಮಾಡ್ತಾ ಇದ್ಯಾ? ರೂಮ್ ನಂಬರ್ ಏನು ಅಂತ ಹೇಳೋ. ನೀವು 2ನೇ ಆಟವನ್ನು ಆರಂಭಿಸಿ. ಹೋಗಿ. ಎಲ್ಲಿ ಹೋಗಿ ಬಿಟ್ಟರಪ್ಪ? ಯಾವ ಕೊಠಡಿ ಎನ್ನುವುದೇ ಗೊತ್ತಿಲ್ಲವೇ? ರೊಟ್ಟಿ ರೊಟ್ಟಿ ಚಿಕ್ಕ ರೊಟ್ಟಿ, ಅಮ್ಮ ಸುಟ್ಟಳು ತಟ್ಟಿ ತಟ್ಟಿ, ಅಪ್ಪ ಮುಟ್ಟಿ ಅಮ್ಮ ಬೈದು ಮುಗಿದೆ ಹೋಯ್ತು ರೊಟ್ಟಿ. ಇದಲ್ಲ ನಾಯಕರೇ, ಕೊಠಡಿ ಸಂಖ್ಯೆ 211. 211. ಹೌದು ಹೌದು. ಓಕೆ. ಹಲೋ ಲೇ ಗಜ, 211 ಬೇಗ ಹೋಗು. ಓಕೆ, ನಾನು ನಿನ್ನ ಬೇಟ್. ಯಾ ಓ ಹಾಯ್, ಲಾಂಗ್ ಟೈಮ್ ಮ್ಯಾನ್. ಕಪ್ಪೆಲ್ಲಿ? ನನಗೆ ಹೇಗೆ ಗೊತ್ತು? ಬಾಸ್, ಯಸ್, ಕೀ ತಗೊಳ್ಳಿ. ಥ್ಯಾಂಕ್ ಯು ಬಾಯ್ಸ್. ಗುಡ್ ನೈಟ್ ಬಾಸ್. ಗುಡ್ ನೈಟ್. ಗುಡ್ ನೈಟ್ ಬಾಸ್. ಗುಡ್ ನೈಟ್. ಮತ್ತೆ ಕಪ್ಪು? ವರ್ಲ್ಡ್ ಕಪ್ಗೆ ಈ ಟೈಮ್ ನಾನೇ ಎಸ್ಕಾಲ್ಟ್. ದ್ಯಾಟ್ಸ್ ದಿ ICB ಪ್ರೋಟೋಕಾಲ್. ಇವನ್ ರೂಮಲ್ಲೇ ಕಪ್ಪಿರೋದು. ನೀನ್ ಕೆಳಗ್ ಬಾ, ನಾನು ನೋಡ್ಕೋತೀನಿ. ಏನು ರೂಮ್ ಪಳಪಳ ಅಂತಿದೆ? ಇಲ್ಲೆಲ್ಲೋ ಕಪ್ಪಿಟ್ಟಿದ್ದೀರಾ? ಅಯ್ಯ, ಕಬೋರ್ಡ್ ಒಳಗೆ ಫ್ರಿಜ್, ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ಈ ಕಪ್ ಸಿಕ್ಬಿಡುತ್ತಂತ ಓಡಾಡ್ ಬನ್ನಲ್ಲಪ್ಪ. That's right. Absolutely. John? Pardon, excuse me. Just a second. Yes, baby. Let's drink.
ಚಿಕ್ಕಪ್ಪ ಕಾಲ್ ಮಾಡ್ತಿದ್ದಾರೆ. ಬಿಟ್ಟಾಕದ್ನ. ಇವನ್ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಇವನ್ ಯಾಕೆ ಪಕ್ಕದ ರೂಮ್ಗೆ ಹೋಗ್ತಾ ಇದ್ದಾನಲ್ಲ? ಕೀಸ್ ಕೀಸ್. ಲೇ, ಯಾವ ರೂಮ್ಗೆ ಹೋಗಿದ್ಯೋ? 211. ಅವನಿಗೆ ಹೊಸ ಸಿಮ್ ಕೊಡಿಸ್ದಾಗಿಂದ ನಾನು ಕಾಲ್ ಮಾಡಿ ಸಾಯಿಸ್ತಾ ಇದ್ದಾನೆ. ಎಲ್ಲೆಲ್ಲ ಇಟ್ಟಿದಾರೋ? ಕಪ್ ಅಂತೂ ಸಿಕ್ಕಿಲ್ಲ. ಗೋವಾ ಬೇಬಿ ಸಿಕ್ಕಿದ್ದಾಳೆ. ಮುದ್ ಕೊಟ್ಬಿಡ್ತೀನಿ. ಸಾರಿ. It's okay. It's okay. Yeah. Which room? 420. I will see you. Nice hairstyle. See you. Yeah. Bye. ಲೇ, ಗಜ ಎಲ್ಲೋ? ನಾಯಕರೇ, ಗಜ ಇಲ್ಲೇ ಇದ್ದಾನೆ. ಕೊಡು. ಸ್ವಂತವಾಗಿ ಉಪಾಯ ಮಾಡುತ್ತಿದ್ದಾರೆ ಅವಿವೇಕಿಗಳು. ಏನೋ ನನಗೆ ಗೊತ್ತಿಲ್ಲ, ಡ್ರಾಮಾ ಮಾಡಿ. Hey, guys, who are you? How did you enter my room? Who are you? He's very good speaking, sir. Sir, Hey, you. Very good. Stop it. Hey, Shilpa. ಬರೋ. ಬೇಗ ಬನ್ನಿ. ಹೀಗೆ ಬಲಗಡೆಗೆ, ಬಲಕ್ಕೆ ಹೋಗಿ. ಬನ್ನಿ. ಬೇಗ ಬನ್ನಿ. ಬೇಗ ಬನ್ನಿ. ಹತ್ತಿ. ನನಗೆ ಕಿಟಕಿಯ ಪಕ್ಕ. ಅಯ್ಯೋ, ನನ್ನನ್ನು ಬಿಟ್ಟು ಹೋಗಬೇಡಿ. ನಿಲ್ಲಿಸಿ. ಹೋಗಿ. ನನ್ನ ನಂಬುದ್ರೆ 10 ಕೋಟಿ. ಹುಡುಗಿರ್ ಮಾತೇನಾದ್ರೂ ಕೇಳಿದ್ರೆ ಕೈಗೆ ಚೊಂಬೆ. ಚಿಕ್ಕಪ್ಪ, ನೀ ಬಾಯಿ ಕಡೆ. ಯಾಕೋ? ಏನೋ ಹೆಂಡತಿ ಬೇಕಾ? ಇಲ್ಲ ಚಿಕ್ಕಪ್ಪ, ನೀನ್ ತಾನೇ ಅವಳ ಫಾಲೋ ಮಾಡಕ್ ಹೇಳಿದ್ದು. ಅದಕ್ಕೆ ಅವಳ ಜೊತೆ ಹೋಗಿ ಅವಳು ಏನ್ ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೆ. ನನ್ ಮೇಲೆ ಸಂದೇಹ ಪಡ್ತೀಯಾ? ಅಷ್ಟೇ ತಾನೇ ಮ್ಯಾಟ್ರೋವರೆಗೂ ಹೋಗ್ಲಿಲ್ಲ ತಾನೆ? ಹೋಗು. ಕೂಲ್. ನೀನು ಬಟ್ಟೆಗಳನ್ನು ಹರಿದು ಹಾಕಿಕೊಳ್ಳುವೆಯಾ, ಹಾಕಿಕೊಂಡು ಹರಿಯುವೆಯಾ? ಮಂಡಿ ಕಾಣುತ್ತಿದೆ. ಇನ್ಮೇಲೆ ಯಾವನಾದ್ರೂ ಪ್ಲಸ್ ಯಾವಳಾದ್ರೂ ನನಗೆ ಗೊತ್ತಾಗ್ದಂಗೆ ಏನಾದ್ರೂ ಪ್ಲಾನ್ ಮಾಡಿದ್ರೆ ನಾನು ಹಳೆ ರೂಟ್ಗೆ ಹೋಗ್ಬೇಕಾಗತ್ತೆ. ಹಳೆ ರೂಟ್ ಅಂದ್ರೆ ಒಳಗೆ ಕರೆದುಕೊಂಡು ಹೋಗಿ ಹೊರಗಡೆಗೆ ತೆಗೆದು ಬಿಡುವರು. ನಿನ್ನೆ ನಡೆದ ಗಲಾಟೆಯಿಂದ ಆ ಹೋಟೆಲ್ನಲ್ಲಿ ಫುಲ್ ಸೆಕ್ಯೂರಿಟಿ ಇರುತ್ತೆ. ಮತ್ತೆ ನಾವು ಅಲ್ಲಿಗೆ ಹೋಗೋದಿಕ್ಕಾಗಲ್ಲ. ಆದ್ರಿಂದ ಕಪ್ನ ನಾವು ಸ್ಟೇಡಿಯಂನಲ್ಲೇ ಕಳ್ತನ ಮಾಡ್ಬೇಕು. ನಾಳಿದ್ದು ನಡೀತಾ ಇರೋ ಮ್ಯಾಚ್ಗೆ ಟಿಕೆಟ್ ಸಿಗುತ್ತಾ ಅಂತ ನೋಡು. ಹಲೋ, ಇವ್ರು ಬೇರೆ ಒಬ್ರು 10 ಲಕ್ಷ ಜನ ನೋಡ್ಬೇಕಾದ್ರೆ ಕಪ್ಪನ್ ಹೆಂಗ್ ಕದಿಯೋದು? ಇಲ್ಲ. ಇವನ್ ಕತೆ ನೋಡು. ನಾಳೆ ವರ್ಲ್ಡ್ ಕಪ್ ಫೈನಲ್ ಇಟ್ಕೊಂಡು ಇವತ್ತು ಟಿಕೆಟ್ ಹುಡ್ಕೋದ್ರೆ ಎಲ್ಲಿ ಸಿಗತ್ತೆ? ಕಪ್ಪು ಚೀಟಿಯನ್ನು ಪಡೆದುಕೊಳ್ಳುವ ಪ್ರಯತ್ನ ಮಾಡೋಣ. ಬ್ಲ್ಯಾಕ್ ಅಂತ. ಅಯ್ಯೋ, ಟಿಕೆಟ್ಸ್ ಮಾತ್ರ ಇಲ್ಲ ಕಂಡ್ರು. VIP ಪಾಸ್ ಇದೆ ನಮ್ಮ ಹತ್ರ. ಗೋವಾ ಬೇಬಿ ನೆತ್ಕೊ ಬರೋದ್ರ ಜೊತೆಗೆ ಪಾಸ್ ನೆತ್ಕೊ ಬಂದೆ ನೋಡದ್ಯಾ? ನೀನ್ ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ಇದೇ ಒಳ್ಳೆ ಕೆಲಸಗಳು. ದ್ರೋಹ. ನಾಯಕರೇ, ಈ ಸಂತೋಷವನ್ನು ಸಿಹಿ ರೊಟ್ಟಿ ತಿಂದು ಸಂಭ್ರಮಿಸೋಣ. ಸಿಹಿ ರೊಟ್ಟಿನ? ಕೇಕ್. ಅಷ್ಟು ಕೆಟ್ಟದಾಗ ಹೇಳ್ತಿದ್ದಾನೆ ಅವನು. ಹೇಳ್ ಚಿಕ್ಕಪ್ಪ, ಈಗೇನ್ ಮಾಡ್ಬೇಕು? ಲೇ, ನಾಳೆ ನೀನು ಸ್ಟೇಡಿಯಂಗೆ ಹೋಗ್ಬೇಕು. ಅಲ್ಲಿ ಸೆಕ್ಯೂರಿಟಿ ಎಲ್ಲ ಟೈಟ್ ಆಗಿದೆಯಾ ಅಂತ ಚೆಕ್ ಮಾಡಕ್ ಬಂದಿ ಅಂತ ಹೇಳ್ಬೇಕು. ಆಗಲಿ ನಾಯಕರೇ. ಲೇ, ಮರೀದೇನೆ ಯೂನಿಫಾರ್ಮ್ ಹಾಕೊಂಡು ಹೋಗು. ಹಾಗೆ ಆಗಲಿ. ಬರುವ ಶನಿವಾರ ನಡೆಯುವಂತಹ ಭಾರತ ಮತ್ತು ಶ್ರೀಲಂಕಾ ವರ್ಲ್ಡ್ ಕಪ್ ಫೈನಲ್ ಸಾಕಷ್ಟು ನಿರೀಕ್ಷೆಗಳನ್ನ ಹೊಂದಿದೆ. ಚೆನ್ನೈನಲ್ಲಿ ನಡೆಯುವ ಈ ಪಂದ್ಯ ಸಾಕಷ್ಟು ಪೊಲೀಸ್ನ ರಕ್ಷಣೆಯ ಕಣ್ಗಾವಲಿನಲ್ಲಿ ನಡೆಯಲಿದೆ. ಈ ಪಂದ್ಯಕ್ಕೆ 500 ಪೊಲೀಸರನ್ನ ನೇಮಿಸಲಾಗಿದೆ. ಮ್ಯಾಚ್ 2:30ಗೆ ಶುರು ಸರ್. ಫಸ್ಟ್ ಇನ್ನಿಂಗ್ಸ್ ಮುಗಿಯೋದಕ್ಕೆ 6 ಗಂಟೆ ಆಗುತ್ತೆ. ಅದಾದ್ಮೇಲೆ ಫೈನಲ್ ಪ್ರೆಸೆಂಟ್ ಸೆರೆಮನಿ. ಧನ್ಯವಾದ. ನಾಳೆ ಬಟ್ಟಲನ್ನು ಇಡುವ ಜಾಗವನ್ನು ನೋಡೋಣ. ಖಂಡಿತ ಸರ್, ಬನ್ನಿ ತೋರಿಸ್ತೀನಿ. ನನ್ನ ರಾಜ. ಫಸ್ಟ್ ಇನ್ನಿಂಗ್ಸ್ ಮುಗಿಯೋ ತನಕ ಕಪ್ ಇಲ್ಲೇ ಇಡ್ತಾರೆ ಸರ್. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕಪ್ ಇಲ್ಲಿರುತ್ತೆ ಸರ್.
ಮೂರನೇ ಹಂತದಲ್ಲಿ ಎಲ್ಲಿ ಇಡುವರು? 2 ಇನ್ನಿಂಗ್ ಸರ್, ಅದಾದ್ಮೇಲೆ ಮುಗ್ದು ಹೋಗುತ್ತೆ. ಓ, ಅಷ್ಟರೊಳಗೆ ಎತ್ತಬೇಕು. ಜಯಶಾಲಿಯಾಗಿ ಎತ್ತಬೇಕು. ಇಂಡಿಯಾ ಅಲ್ಲಿ ಒಬ್ಬ, ಅಲ್ಲಿ ಒಬ್ಬ, ಅಲ್ಲಿ ಒಬ್ಬ ಸರ್, ಇಲ್ಲಿ ಒಬ್ಬ ಸರ್. ಓಕೆ ತಾನೆ? ಬದಲಾಯಿಸ್ತೀವಿ, ಎತ್ತೀವಿ, ಥ್ಯಾಂಕ್ ಯು ಸರ್. ಬಡ್ಡಿ ಹೇಳ್ತಾ ಇರೋದನ್ನ ನೋಡಿದ್ರೆ ಫಸ್ಟ್ ಇನ್ನಿಂಗ್ಸ್ ನಡೆಯುವಾಗ ಈ ಅಣ್ಣಾ ಪೆವಿಲಿಯನ್ಗೋ ಮತ್ತೆ ಈ ಏಲೋಯರ್ ಮಧ್ಯದಲ್ಲೋ ಈ ಜಾಗದಲ್ಲಿ ಆ ಕಪ್ಪಿರುತ್ತೆ. ಇಲ್ಲಿಂದಾನೇ ನಮ್ಮ ಫಸ್ಟ್ ಆಪರೇಷನ್ ಇಂದಿರನ್. ಅಂಜಲಿ, ನೀನೇನ್ ಮಾಡ್ತೀಯ ಅಂದ್ರೆ ಕೈಲಿ ಬಾವುಟ ಹಿಡ್ಕೊಂಡು ಹೆಂಗ್ ಆಡ್ಬೇಕು ಅಂದ್ರೆ ಇಡೀ ಗ್ಯಾಲರಿನೇ ನಿನ್ನ ನೋಡ್ಬೇಕು, ಹಾಗಾಡ್ಬೇಕು. ಚೀಫ್, ಅವಾಗ ಅಂಜಲಿ ಆಡೋದ್ನ ನಾನು ನೋಡ್ಬೋದಾ ಚೀಫ್? ಅಂಜಲಿ, ಆ ಶೂ ತೆಗಿತೀಯಾ? ಬೇಡ ಬೇಡ ಬೇಡ, ನೀನೇ ಕಣೋ ಕಪ್ ಕದಿಬೇಕಾಗಿರೋದು. ನಾನಾ? ಚೀಫ್, ಪ್ಲಾನ್ ಬಿ ಇದೆಯಲ್ಲ? ಅಂಜಲಿ, ನನಗೋಸ್ಕರ ನೀನು ಅವನಿಗೆ ತುಪ್ಪಕ್ಕಂತ ಮುಖಕ್ಕೆ ಆಪರೇಷನ್ ಇಂದಿರನ್ ಏನಾದ್ರೂ ಫೇಲ್ ಆದ್ರೆ 1 ಡೌನ್ ಬ್ಯಾಟ್ಸ್ಮನ್ ಕಳಿಸ್ತೀವಿ. ಆಗ ಸೆಕೆಂಡ್ ಇನ್ನಿಂಗ್ಸ್ ನಡೆಯುವಾಗ ಇಲ್ಲಿರೋ VVIP ಗ್ಯಾಲರಿನಲ್ಲೇ ಕಪ್ಪಿರುತ್ತೆ. ಇಲ್ಲಿಂದಾನೇ ನಮ್ಮ 2ನೇ ಆಪರೇಷನ್ ಚಂದಿರನ್. ಶಿವ, ಅದ್ ನೀನೆ. ನಾಯಕರೇ, ನಾನೇನು ಮಾಡುವೆ? ಕಟ್ ಮಾಡ್ತೀಯಾ? ಅದೇನು ಅಂತ ಅಂದ್ರೆ ಈ VVIP ಗ್ಯಾಲರಿಲಿರೋ ಪವರ್ನ ಕಟ್ ಮಾಡ್ಬೇಕು. ಹಾಗೇನೆ. ಸೂಪರ್ ಚೀಫ್, ಸೂಪರ್. ಹೌದು, ಇದ್ರಲ್ಲಿ ನೀವೇನ್ ಮಾಡ್ತೀರಾ? ಕ್ಯಾಪ್ಟನ್ ಏನ್ ಮಾಡ್ತಾರೆ ಹೇಳು? ಅದ್ ಕರ್ನಾಟಕಕ್ಕೆ ಗೊತ್ತಲ್ವಾ? ಅದೆಲ್ಲ ಸುಮ್ನಿರೋ, ನಾನು ಹಾಗೆ ಹೇಳಿಲ್ಲ. ಎತ್ತಿ ಹೊಡೆಯುವರು. ಆಟದಲ್ಲಿ ನೀವು ಕನ್ಫ್ಯೂಸ್ ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ನಾನು ಬಂದು ಹಾಳು ಮಾಡ್ತೀರಾ. 6 ಹೊಡೆದು ಈ ಗೇಮ್ನ ಗೆಲ್ಲಿಸ್ತೀನಿ. ಬೆಂಗಳೂರಿನಲ್ಲಿ ಪ್ರಸಿದ್ಧ 5 ಸ್ಟಾರ್ ಹೋಟೆಲ್ನಲ್ಲಿ 5 ಜನ ಇರುವಂತ ಗುಂಪು ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ಯಾರು, ಏನ್ ಕದಿಯೋಕ್ ಬಂದಿದಾರ ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ರಾತ್ರಿ ರೂಮಿಂದ ಓಡಿದ್ದು 5 ಜನ, ಅದರಲ್ಲಿ 4 ಮೆನ್ ಅಂಡ್ 1 ಬ್ಲಡಿ ವುಮೆನ್. ಹುಡುಗಿನ ಏನ್ ಹೆಸರು ಹೇಳಿದ್ರಿ? ಯಾರು ಏನು ಅಂತ ಸರಿಯಾಗಿ ನೋಡ್ಲಿಲ್ಲ. ಫೇಸ್ಗೆ ಮಾಸ್ಕ್ ಹಾಕೊಂಡ್ಬಿಟ್ಟಿದ್ರು. ಬಟ್ ಐ ಆಮ್ ಶ್ಯೂರ್ ಅವಳ ಹೆಸರು ಶಿಲ್ಪಾ. ಹೇಳಿದೆಲ್ಲ ಜ್ಞಾಪಕ ಇದೆಯಲ್ಲ? ನಾನು ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ. ಆಪರೇಷನ್ ಇಂದಿರನ್ ಆನ್. ನಿತ್ಯ, ನೀವು ಬಿಡುವಾಗಿದ್ದೀರಾ? ಫ್ರೀಯಾಗೆ ಇದೀನಯ್ಯ, ಏನ್ ಬೇಕು ಹೇಳು. ಇಲ್ಲಿ ಜಾರ್ಜ್ ಎಂದು ಹೇಳಿ ಯಾರಾದರೂ ಬಂದರೆ? ಅವ್ನ್ ನೋಡಕ್ ಹೇಗಿದ್ದಾನೆ? ವ್ಯಕ್ತಿ ಹೇಗಿದ್ರು ಅಂದ್ರೆ ಆಲದ ಮರದ ರೀತಿ ಅಗಲವಾಗಿ, ತೆಂಗಿನ ಮರದ ರೀತಿ ಎತ್ತರವಾಗಿ, ಗಂಧದ ಮರದ ಬಣ್ಣ. ನೀವು ಕೂಡ ನೋಡಿದ್ರೆ ಅವನ ಜೊತೆ ಒಂದು ದಿವಸ ಇಲ್ಲ ಮಾತಾಡಬೇಕು ಎಂದು ಎನಿಸುತ್ತದೆ. ಮಾಡಿ ಮೇಲೆ ಹೋಗಿ ಲೆಫ್ಟ್ ಅಲ್ಲಿ ಹೋಗಿ. ಧನ್ಯವಾದಗಳು. ಹೌದು, ಅವ್ರನ್ನೇನು ಕುಡುಕ್ತಿದ್ಯಾ? ಕಳೆದುಕೊಂಡಿದ್ದಕ್ಕಾಗಿ. ಸುಂದರವಾಗಿದ್ದಾಳೆ. ಇವಳಿಗಾಗಿ ಆಗಾಗ ಇಲ್ಲಿಗೆ ಬರಬೇಕೆನಿಸುತ್ತದೆ. ಎಲ್ಲಿ ಹೋದನಪ್ಪ ಈ ತೆಂಗಿನ ಮರ? ಆಂಧ್ರ ಮ್ಯೂಸಿಯಂ ಥೆಫ್ಟಲ್ಲಿ CCTVಯಲ್ಲಿ ತೆಗೆದಿರೋ ಫುಟೇಜ್ ಸರ್ ಇದು. ಅನ್ಫಾರ್ಚುನೇಟ್ಲಿ ಅವ್ರು ಮಾಸ್ಕ್ ಹಾಕೊಂಡಿದ್ರಿಂದ ಅವರಿಬ್ಬರು ಫೇಸನ್ನು ರಿವೀಲ್ ಆಗಿಲ್ಲ ಸರ್. ಆರ್ ಯು ಶ್ಯೂರ್? ಇವರಿಬ್ರು ಅನುಮಾನಾಸ್ಪದ ವ್ಯಕ್ತಿಗಳು ಸರ್. ಏನನ್ನು ಕೇಳುತ್ತಿದ್ದಾನೆ ಇವನು? ನಾನು ಇಷ್ಟ ದಿನ ಬರೀ ಇವರಿಬ್ರೇ ಅನ್ಕೊಂಡಿದ್ದೆ, ಆದ್ರೆ ಇವರಿಬ್ರೇ ಅಲ್ಲ ಸರ್, ಒಟ್ಟು 5 ಜನ. ಆ 5 ಜನದಲ್ಲಿ ಒಂದು ಹುಡುಗಿ ಬೇರೆ. ಈ ಗ್ಯಾಂಗ್ ಅವರೇ ನನ್ನ ವೈಫ್ನ ಅಟ್ಯಾಕ್ ಮಾಡಿದ್ದು. ನಿನ್ನೆ ಹೋಟೆಲ್ ಅಲ್ಲಿ ನಡೆದ ಅಟ್ಯಾಕ್ ಅಲ್ಲೂ ಈ 5 ಜನ ಇನ್ವಾಲ್ವ್ ಆಗಿದ್ದಾರೆ ಸರ್. ಆಂಧ್ರದಲ್ಲಿ ನಡೆದಿರೋ ಕಳ್ತನಕ್ಕೂ ಇದಕ್ಕೂ ಈ ಹೋಟ್ಲಲ್ಲಿ ನಡೆದಿರೋ ಸಂಭವಕ್ಕೂ ಇವರೇ ಕಾರಣ ಅಂತ ಹೇಳ್ತೀರಾ? ICB ಮೆಂಬರ್ನ ವಿಚಾರಿಸಿದಾಗ ಆ ಹುಡುಗಿ ಹೆಸರು ಶಿಲ್ಪಾ ಅಂತ ಹೇಳಿದಾರೆ ಸರ್.
ಆದ್ರೆ ಆ ಹುಡುಗಿ ಹೆಸರು ಶಿಲ್ಪ ಅಲ್ಲ, ಹೊರಟೋದ. ಅಯ್ಯಯ್ಯೋ ಅಂಜಲಿ. ಆರ್ ಯು ಶ್ಯೂರ್? ಎಸ್ ಸರ್. ಅಯ್ಯಯ್ಯೋ, ಚೀಟಿಗಳನ್ನೆಲ್ಲ ತೋರಿಸುತ್ತಿದ್ದಾನಲ್ಲ, ಹಾಳಾಗಿ ಹೋದೆವು. ಹೇಳೋ ಗೂಢಾಚಾರಿ. ನಾಯಕರೇ, ಜಾರ್ಜ್ ವರಿಷ್ಠಾಧಿಕಾರಿಯನ್ನು ಭೇಟಿಯಾಗಿ ನಮ್ಮ ಬಗ್ಗೆಯೇ ಮಾತನಾಡುತ್ತಿದ್ದಾನೆ ಎಂದು ತೋರುತ್ತಿದೆ. ಹತ್ತಿರದಲ್ಲಿ ಮಾತನಾಡುತ್ತಿದ್ದರಿಂದ ನನಗೇನು ಕೇಳದೇ ಇಲ್ಲ. ಅವತ್ತೇ ಅವನ ಕತೆನ ಮುಗಿಸ್ಬಿಡ್ಬೇಕಾಗಿತ್ತು. ಜಸ್ಟ್ ಮಿಸ್ ಆದ. ಮೊದಲು ಕೈಗೆ ಕಪ್ ತಗೊಳ್ಳೋಣ. ನಮ್ಮ ಕುತ್ತಿಗೆಯನ್ನು ಹಿಂಡಿ ಕೊಂದೇ ಬಿಡುತ್ತಾನೆ ಎಂದು ತೋರುತ್ತಿದೆ. ಅವನ ಕತೆನ ನಾವು ಆಮೇಲೆ ನೋಡ್ಕೊಳ್ಳೋಣ. ಮೊದಲು ನೀನು ಇಲ್ಲಿಗೆ ಬಾ. VIP ಬಾಕ್ಸ್ ಅಲ್ಲಿ ಪವರ್ ಕಟ್ ಮಾಡಬೇಕು. ಹಾ, ಧನ್ಯವಾದ. ಜೈ ಕರ್ನಾಟಕ. ಎಕ್ಸ್ಕ್ಯೂಸ್ ಮೀ, ಕೊನೆಯದಾಗಿ ಏನ್ ಹೇಳಿದ್ರಿ? ಏಯ್ ಲೇ, ಜೈ ಕರ್ನಾಟಕ. Alim Dar, Simon Toffel. ಇಲ್ಲಪ್ಪ ರಾಜ, ನೀನು ಇಂಟರ್ನ್ಶಿಪ್ಗೆ ಬರುವಾಗ ಅವಾಗ ಅರ್ಥ ಆಗತ್ತೆ. ಏನಪ್ಪ ಬಿಡು 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 ಬಿಡು, ಯಾಕೆ ನಾನು ಇಟ್ಕೊಂಡಿದ್ಯಾ ಬಿಡು. ನಿನ್ ವಾಯ್ಸ್ ಎಲ್ಲೋ ಕೇಳಿದಿನ್ ಕಣ. ಚೀಫ್, ಮಚ್ಚೆ ಹಿಡ್ಕೊಂಡು ದಾಟಿ ಹಿಡ್ಕೊಂಡು ನನ್ನ ಮೇಲೆ ಸಂದೇಹ ಬರದೇ ಇರೋ ರೀತಿ ಸೂಪರ್ ಆಗಿ ಬಂದಿದ್ದೀನಿ. ಐ ಆಮ್ ಇನ್. And there's one superstar, MS Dhoni. But Sangakkara winning the toss and batting first. ಮ್ಯೂಸಿಯಂ ಅಲ್ಲಿ ಏನೆಲ್ಲ ಹೊಡೆದ್ರಿ? ಸಾಕಷ್ಟು ಸೊಳ್ಳೆಗಳನ್ನು ಹೊಡೆದೆವು. ಅದರ ಜೊತೆಯಲ್ಲಿ ಸಾಕಷ್ಟು ವಸ್ತುಗಳನ್ನು ಹೊಡೆದೆವು. ಅದೆಲ್ಲ ಎಲ್ಲಿಟ್ಟಿದ್ದೀರಾ? ನಾಯಕರ ಒಂದು ರಹಸ್ಯವಾದ ಸ್ಥಳದಲ್ಲಿ. ನಾಯಕರ ರಹಸ್ಯ ಸ್ಥಳ? ಏನ ಮಾತಾಡ್ತಾ ಇದೀಯಾ? ಕನ್ನಡದಲ್ಲಿ ಹೇಳೋ. ಕಾಲವು ಕೆಟ್ಟು ಹೋಯಿತು. ಈಗ ನಾನು ಮಾತನಾಡುತ್ತಿರುವುದು ಕನ್ನಡವನ್ನೇ. ಒಡಿಯೋ ಏಟಲ್ಲಿ ನಿನ್ ಬುಡೆ ಕಿತ್ತೋಗುತ್ತೆ ಹೇಳ್ತಾ ಇದ್ದೀನಿ. ಎಲ್ಲಿದಾರೋ ನಿನ್ ಗ್ರೂಪ್? ಅವರೀಗ ಆಟವಾಡುವ ಮೈದಾನದಲ್ಲಿದ್ದಾರೆ. ಸ್ಟೇಡಿಯಂನಲ್ಲ? ಯಾ, ಐ ಆಮ್ ರೆಡಿ. ಪೆವಿಲಿಯನ್ಗೆ ಹೋಗ್ತಾ ಇದ್ದೀನಿ. ಅಂಜಲಿ, ಆಸ್ ಪರ್ ಪ್ಲಾನ್ ಎಲ್ಲ ಸರಿಯಾಗಿ ಹೋಗ್ತಾ ಇದೆ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ನಿನ್ ಕೈಲಿ ಬಾವುಟ ಇದೆಯಾ? ಇಟ್ಕೊಂಡಿದ್ದೀನಿ. ಓಕೆ. ಸ್ಟೇಡಿಯಂ ಕ್ಯಾಮೆರಾ ಕಂಟ್ರೋಲ್ಸ್ ಎಲ್ಲನೂ ನನಗೆ ಇಂಟರ್ಸೆಪ್ಟ್ ಮಾಡ್ಬೋದು. ಒಟ್ಟು ಎಷ್ಟು ಕ್ಯಾಮ್ರಾ ಇದೆ? ಎಲ್ಲ ಸೇರಿ 64 ಕ್ಯಾಮ್ರಾ ಇದೆ. ಆ ಕಪ್ನ ಯಾವ ಕ್ಯಾಮ್ರಾದಲ್ಲಿ ಕ್ಲೋಸ್ ಅಪ್ ಮಾಡಿದ್ದಾರೆ ನೋಡು. ಕ್ಲೋಸ್ ಅಪ್ ಕ್ಯಾಮ್ರಾ 26. ಹ್ಯಾಕ್ ದಟ್ ಕ್ಯಾಮ್ರಾ. ಆಲ್ ರೈಟ್. ಬುಲ್ಸೈ. ಕ್ಯಾಮ್ರಾ 26 ಈಗ ನನ್ನ ಕಂಟ್ರೋಲಲ್ಲಿದೆ. ಈಗ ರೆಕಾರ್ಡ್ ಮಾಡಿರೋ 3 ನಿಮಿಷ ವಿಡಿಯೋ ಏನಿದೆ ಅದು ಲೂಪಲ್ಲಿ ಓಡ್ತಾನೆ ಇರುತ್ತೆ. ಯಾರು ಕಪ್ಪತ್ರ ಹೋದ್ರೂ ಲೈವ್ ಟೆಲಿಕಾಸ್ಟ್ ಗೊತ್ತೇ ಆಗಲ್ಲ. ಸೀನ್ 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 ಕಣ. ವಿ ಆರ್ ಆನ್. ಹೇಳು ಹೇಳು. ಪ್ರಪಂಚ ಬಟ್ಟಲನ್ನು ಕದಿಯಲು ಹೋಗಿದ್ದೆವು. ವರ್ಲ್ಡ್ ಕಪ್ನ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪೆವಿಲಿಯನ್ ಎಂಡಲ್ಲಿರೋ D3 ಗ್ಯಾಲರಿಗೆ ಅಂಜಲಿ ಫ್ಲಾಗ್ ತಗೊಂಡು ರೆಡಿಯಾಗಿ ಬರ್ತಾಳೆ. ನೆಕ್ಸ್ಟ್ ವಿಕೆಟ್ ಯಾವಾಗ ಬೀಳುತ್ತೋ ಅದೇ ನಮ್ಗೆ ರೈಟ್ ಮೂಮೆಂಟ್. ನೋ ವೇಸ್ಟ್ ಆಫ್ ಟೈಮ್. ಆಲ್ ಡೀಟೇಲ್ಸ್ ಐ ನೋ. ವಿಕೆಟ್ ಬಿದ್ದಾಗೆ ನಂಗೆ ಹೇಳ್ತೀರಾ? ಆ ಟೈಮಲ್ಲಿ ಅಂಜಲಿ ಫ್ಲಾಗ್ ನ ಹಾರಿಸಿ ಆಡಿಯನ್ಸ್ ನ ಡೈವರ್ಸ್ ಮಾಡ್ತಾಳೆ. ಐ ಆಮ್ ರೈಟ್? ಡೈವರ್ಸಾ? ನಿನ್ ಕುತ್ತಿಗೆಗೆ ರಾಡ್ ಚುಸ್ತಿನ ಮಗನ, ಅದು ಡೈವರ್ಟ್ ಕಣೋ. ವಾಟ್ ಎವರ್ ಇಟ್ ಈಸ್, ನನ್ನ ಫ್ಲೋನ ಡಿಸ್ಟರ್ಬ್ ಮಾಡಬೇಡ. ವಿಕೆಟ್ ಬಿದ್ದಾಗ ಜನ ಎಲ್ಲ ಕಪ್ಪನೇ ನೋಡ್ತಿರ್ತಾರೆ. ಆ ಟೈಮಲ್ಲಿ ಅಂಜಲಿನ ಎತ್ಬಿಡ್ತೀನಿ. ಲೋ 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 ಲೋ, ಅಂಜಲಿನ್ ಯಾಕೋ ಎತ್ತತ್ಯಾ? ಅದೇ ಪ್ಲಾನ್ ಆಗಿದ್ರೆ ನಾನು ನಿನ್ ಜಾಗದಲ್ಲಿ ಇರ್ತಿದ್ದೆ. ಚಿಕ್ಕಪ್ಪನೂ ಸರಿ ಇಲ್ಲ, ಅವ್ನ ಜನನೂ ಸರಿ ಇಲ್ಲ. ಅಯ್ಯ, ನಂಗೆ ಹೋಗಿತಾವನಲ್ಲ. ಜಾರ್ಜ್, ವಾಟ್ ಇಸ್ ದಿಸ್? ನೀನು ಹೊಡೆದಿರೋ ಏಟ್ಗೆ ಮೂಳೆ ಏನಾದ್ರೂ ಮುರಿದೋಯ್ತಾ? ಹೇಯ್, ಇದು ವರ್ಲ್ಡ್ ಕಪ್ ಕಣೋ. ಇಡೀ ಪ್ರಪಂಚನೇ ನೋಡ್ತಾ ಇರ್ತೆ ಕಣೋ. ಆದ್ರೆ ಕಳ್ತನದ ಅಟೆಂಪ್ಟ್ ಅಂದ್ರೆ ದೇಶದ ಮರ್ಯಾದೆ ಹೋಗುತ್ತೆ ಕಣಲ್ಲಿ. ಅದಿದ್ಯಾ ಏನು? ಇಡಿಯಟ್. ದೇಶದಲ್ಲಿ ಇವತ್ತು ಶ್ರೀಲಂಕಾ ವರ್ಲ್ಡ್ ಕಪ್ ಗೆಲ್ಲುತ್ತಾ?
ಇಲ್ಲ ಇಂಡಿಯಾ ಕಪ್ನ ಎತ್ತುತ್ತಾ ಅಂತ ನೋಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಈ ಬೇವರ್ಸಿಗಳು ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ಸುತ್ತೆ. ನಮ್ ಪರಿಸ್ಥಿತಿ ನೋಡಿದ್ರ ಏನ್ ಪ್ಲಾನ್ ಮಾಡಿದ್ದೀರಾ? ಅವರಿಂದ ಸೂಚನೆ ಬಂದ ತಕ್ಷಣ ಮುಖ್ಯ ಪ್ರತಿನಿಧಿಗಳು ಇರುವ ಕೊಠಡಿಯ ವಿದ್ಯುತ್ ಅನ್ನು ತುಂಡರಿಸಬೇಕು. ಏನ್ VIP ಏರಿಯಾ ಸರ್. ಕಪ್ಪನ್ನ ನಿಮ್ಗೋಸ್ಕರ ಮಾಡಿರೋದು ಇಲ್ಲ ನಿಮ್ಗೆ. ಅಲ್ಲಯ್ಯ, 11 ಜನ ಭಾರತೀಯರು ಎತ್ತಿದರೆ ಹೆಮ್ಮೆಯಿಂದ ನೋಡುತ್ತೀರಿ. ಅದೇ ಬಟ್ಟಲನ್ನು 5 ಭಾರತೀಯರು ಎತ್ತಿದರೆ ಕೇವಲವಾಗಿ ನೋಡುತ್ತೀರಾ? ಏನು, ಅವರು ಓಡಿದ ನಂತರ ಎತ್ತುತ್ತಾರೆ, ನಾವು ಎತ್ತಿದ ನಂತರ ಓಡುತ್ತೇವೆ ಅಷ್ಟೇ. ಅಷ್ಟೊಂದು ಸೆಕ್ಯೂರಿಟೀಸು, ಅಷ್ಟೊಂದು ಕ್ಯಾಮ್ರಾ ಇದ್ರು ಹೇಗೋ ಎತ್ಬಿಡ್ತೀರಾ? ಖಂಡಿತವಾಗಲೂ ಎತ್ತುತ್ತಾರೆ, ಏಕೆಂದರೆ ಅವರು ಬುದ್ಧಿಶಾಲಿಗಳು. That's the moment. ರಿಸೀವಿಂಗ್ ಸರ್. ಬೌಲರ್ಗೆ ಇದು 200 ಒನ್ ಡೇ ಇಂಟರ್ನ್ಯಾಷನಲ್. ಹಾಗೆ ರೈಟ್ ಮ್ಯಾನ್ ಬನ್ನಿ ಪೆವಿಲಿಯನ್ ಟೆರೆಸ್ ನಲ್ಲಿ ಅವ್ರ ವೈಫ್ನ ತೋರಿಸಿ. ಕಮಾಂಡ್ ರಿಸೀವ್. ಟಾರ್ಗೆಟಿಂಗ್ ಫೋಕಸ್ ಸರ್. ಪಂಚ್ ಕ್ಯಾಮ್ರಾ 26. ಹೇಯ್, ವಾಟ್ಸ್ ಹ್ಯಾಪನಿಂಗ್ ಇನ್ ಕ್ಯಾಮ್ರಾ 26? ಐ ರಿಪೀಟ್, ಟಾರ್ಗೆಟಿಂಗ್ ಫೋಕಸ್ ಸರ್. ಪೆವಿಲಿಯನ್ ಸ್ಟ್ಯಾನ್ಸ್ಗೆ ಪ್ಯಾನ್ ಮಾಡಿ ಅಂತ ಹೇಳಿದೆ ಸರ್. ಆಲ್ರೆಡಿ ಪ್ಯಾನ್ ಮಾಡಿದ್ದೀನಿ ಸರ್. ಮತ್ತೆ ಯಾಕೆ ಫ್ರೇಮ್ ಕಪ್ಪಾಗಿದೆ? ಕ್ಯಾಮ್ರಾ ಎ ಪ್ಯಾನ್ ಟು ದ ಪೆವಿಲಿಯನ್. ಡೋಂಟ್ ಮಿಸ್ ಎನಿ ಎಕ್ಸ್ಪ್ರೆಷನ್. ಪಾರ್ಥ ಸಾರಥಿ ಕ್ಯಾಮ್ರಾ 26 ಆಗಿ ಫ್ರೀದಾಗಿ ನಿಂತಿದೆ. ಗೋ ಅಂಡ್ ಚೆಕ್ ಇಟ್ ಮ್ಯಾನ್. ಚಿಕ್ಕಪ್ಪ, ಆಪರೇಷನ್ ಅಬಾಟ್. ಏನೋ ಹೇಳ್ತಿದ್ಯಾ? ಪಾರ್ಥ ಸಾರಥಿ ಏನಾಯ್ತು? ಸರ್, ಕ್ಯಾಮ್ರಾ 26 ಫುಟೇಜ್ ನ ಲೂಪ್ ಮಾಡಿ ಲೈವ್ ಸ್ವಿಚ್ ಅಲ್ಲಿ ಪಂಚ್ ಮಾಡ್ಬಿಡಿ ಮ್ಯಾನ್, ಕ್ವಿಕ್. ಸರಿ ಸರ್, ಮಾಡ್ತೀನಿ. ಲೋ ಚಿಕ್ಕಪ್ಪ. ಅಯ್ಯೋ, ಬ್ಲೂಟೂತ್. Sir, up. Camera 26. Shift back to the cup. Punch camera 26. ಅಯ್ಯೋ, ಸತ್ತೆ ಕಣ ಮಗನೇ. ಛೇ, ಅಲ್ಲೋಡು. ಅಯ್ಯೋ, ಏಯ್, ನಾನೆಲ್ಲ ಕ್ಲೀನ್ ಮಾಡಕ್ ಬಂದಿದ್ದು. ಏನ್ ಚೀಫ್, ಏನು ಸರಿ ಇಲ್ಲ. ಕಪ್ ನಮಗೆ ಇಷ್ಟಲ್ಲ, ತಗೊಳ್ಳಿ. ಎಸ್, ಎಂಜಾಯ್. ಅಯ್ಯ, ನನ್ ಮಕ್ಳ ಕತ್ಲ ರೂಮಲ್ಲಿ ಕದೀತಿದ್ದ ನನ್ನನ್ನ ಇಡೀ ವರ್ಲ್ಡ್ ಫುಲ್ಲೇ ನೋಡೋ ತರ ಮಾಡ್ಬಿಟ್ರಲ್ಲೋ. ಸಮ್ ಕ್ರೇಜಿ ಫ್ಯಾನ್. ಗೆಟ್ ಬ್ಯಾಕ್ ಟು ಯುವರ್ ವರ್ಕ್ ಗಾಯ್ಸ್. ಯಪ್ಪ. ಹೇ, ಏನೋ ಮಚ್ಚ, ಏನೋ ಆಯ್ತು? ಯಾಕೆ ಹಿಂಗಾಗೋಯ್ತು? ಸುಮ್ನಿರಪ್ಪ. ದಿಢೀರಂತ ಸಿಸ್ಟಮ್ನ ರೀಬೂಟ್ ಮಾಡಿದ್ರು. ಹ್ಯಾಕ್ ಮಾಡಿದೆಲ್ಲ ವೇಸ್ಟ್ ಆಗೋಯ್ತು. ಆಪರೇಷನ್ ಇಂದಿರನ್ ತಾನೇ ಫೇಲ್ ಆಗಿದ್ದು. ಚಂದಿರನ್ ಇದೆ ತಾನೆ? ಇಂದ್ರ ಚಂದ್ರ ಅಂತೆ. ಆಗಿರೋ ಟೆನ್ಷನಲ್ಲಿ ನೀನೇ ನನ್ನ ಚಿಕ್ಕಪ್ಪ ಅಂತ ಮರ್ತು ಹೋಗಿದ್ದೆ. ಸಿಕ್ಕಾಕೊಂಡಿದ್ರೆ ನಾನು ಭಜನೆ ಮಾಡಬೇಕಾಗಿತ್ತು. ಸರಿ, ಇವಾಗ ಏನ್ ಮಾಡೋದು? ಸೆಕೆಂಡ್ ಇನ್ನಿಂಗ್ಸ್ ಶುರು ಆಗಲಿ, ಹೇಳ್ತೀನಿ. Mahela Jayawardene 103 not out of 88 deliveries. ಪೆವಿಲಿಯನ್ ಕಾರ್ ಪಾರ್ಕಿಂಗ್. 30 ನಿಮಿಷದಲ್ಲಿ ನಿಮ್ಮವರೆಲ್ಲ ಅಲ್ಲಿ ಬರ್ಬೇಕು. ಆಗುವುದಿಲ್ಲ ಎಂದರೆ ನಿನ್ನ ಇಲ್ಲೇ ಮುಗಿಸ್ಬಿಡ್ತೀನಿ. ಜಂಗಮವಾಣಿ. ಇವನ್ ಫೋನ್ ಎಲ್ಲಿದೆ? ಏನೋ ಬಂದ್ಯಾ? ಈ ತಕ್ಷಣವೇ ನೀನು ನಾನು ಹೇಳುವ ಜಾಗಕ್ಕೆ ಬಂದು ಬಿಡು. ಯಾಕೋ? ಒಂದು ಅವಸರವಾದ ಸುದ್ದಿ. ಒಂದು 30 ನಿಮಿಷದ ಒಳಗೆ ಬಂದು ಬಿಡು. ನಿಮ್ಮೂರಲ್ಲಿ ಬೇಗ ಬರ್ಬೇಕಂದ್ರೆ 30 ನಿಮಿಷನಾ? ಪರಿಸ್ಥಿತಿ ಹಾಗಿದೆ. ಸರಿ, ಎಲ್ಲಿ ಬರ್ಬೇಕು? ಯಾವ ಜಾಗ ಅಂದ್ರೆ ಪೆವಿಲಿಯನ್ ಕಾರ್ ಪಾರ್ಕಿಂಗ್. ಪೆವಿಲಿಯನ್ ಕಾರ್ ಪಾರ್ಕಿಂಗ್.
ಆಗುವುದಿಲ್ಲ. ಅದು ಆಂಗ್ಲ ಪದ, ನಾನು ಉಚ್ಚರಿಸುವುದಿಲ್ಲ. ಲೋ ಇದೆಯೋ ಇಲ್ವೋ? ಈಗ ಸದ್ಯಕ್ಕೆ ಇದ್ದೇನೆ. ಲೋ ಯಾವ ಕಾರ್ ಪಾರ್ಕಿಂಗ್? ಪೆವಿಲಿಯನ್ ಕಾರ್ ಪಾರ್ಕಿಂಗ್. ಇನ್ನೊಂದು 15 ನಿಮಿಷ. ಇವನ್ ಇಂಗ್ಲಿಷಲ್ಲಿ ಮಾತಾಡೋದಿಲ್ವೇ? ಏನ್ ಕವಿಯವ್ರೆ, ಆರಕ್ಷಕರ ಹತ್ರ ಸಿಕ್ಕಾಕೊಂಡ್ರಾ? ನಾನು ಆಗಲೇ ನಿಮಗೆ ಹೇಳಲಿಲ್ವೇ, ಅವರು ಬುದ್ಧಿಶಾಲಿಗಳಿದ್ದು. ಬಟ್ಟಲು ನಮಗೇನೆ. Good evening, Sanjay. Good evening, everybody. Virendra Sehwag has looked to hit. ಬಟ್ಟಲು ನಮಗೇನೆ, ಬಟ್ಟಲು ನಮಗೇನೆ. ಇವರೇ ತಾನೇ ನಿನ್ ಗ್ರೂಪ್? ಹೌದು. ಎಲ್ರನ್ನೂ ಹಿಡ್ದಾಕ್ತೀನಿ ಕಣೋ. ಬಡ್ಡಿ ಸಿಕ್ಕಾಕೊಂಡ? ಏನೋ ಬಡ್ಡಿ ಸಿಕ್ಕಾಕೊಂಡ? ಅಯ್ಯೋ, ನಮಗೆ ಗೊತ್ತಿದ್ದು ಒಂದೇ ಒಂದು ದೊಡ್ಡ ವ್ಯಕ್ತಿ ಅಂದ್ರೆ ಅವನೇ ಕಣೋ. ಅವನನ್ನೇ ಪೊಲೀಸರು ಅರೆಸ್ಟ್ ಮಾಡಿದ್ರ. ಇದೆಲ್ಲ ಆಗಲ್ಲ, ಎಲ್ಲ ಬನ್ನಿ ವಾಪಸ್ ಹೋಗೋಣ ಮನೆಗೆ. ಇಲ್ಲಿ ನೋಡು, ಪ್ಲಾನಲ್ಲಿ ಏನೂ ಚೇಂಜ್ ಇಲ್ಲ. ನೆಕ್ಸ್ಟ್ ಆಪರೇಷನ್ ಚಂದ್ರನೇ. ಅಯ್ಯೋ, ಚಂದ್ರನ ಆಪರೇಷನ್ ಇಸ್ರೋದವ್ರು ನೋಡ್ಕೋತಾರೆ. ನಾವ್ ಯಾಕೆ ಹೋಗಿ ಸುಮ್ಮನೆ ತೊಂದರೆ ಕೊಡ್ಬೇಕು? ಬಂದ್ರು ಸುಮ್ಮನೆ ಮನೆಗೆ ಹೋಗೋಣ ನಾವೆಲ್ಲ. ನಿನ್ನ ಅಜ್ಜಿ ಕಪ್ಪು ನಾವೇ ಎತ್ತೋಣ ಬಾ. ಹೆಂಗೆ ಎತ್ಕೊಂಡು ಹೋಗೋದು? ಫ್ಯೂಸ್ ಎತ್ಬೇಕಾಗಿರೋನ್ನ ಪೊಲೀಸ್ ಎತ್ಕೊಂಡು ಹೋಗಿಲ್ವಾ? ನಾವ್ ಯಾರಾದ್ರೂ ಫ್ಯೂಸ್ ಹಾಕ್ಬೇಕಾ? ನಿನ್ ಕೈ ಏನ್ ಹಿಡ್ಕೊಂಡಿದೆ? ಅಯ್ಯೋಯ್ಯೋ, ನಾನ್ ಮುಟ್ಟಲ್ಲಪ್ಪ, ಶಾಕ್ ಹೊಡಿಯುತ್ತೆ. ನೀನೇ ಆಫ್ ಮಾಡಬೇಕು. ಹೋಗು. ಸರಿ ಸರಿ. ಇದು ಬೇರೆ. Lassit Malinga in his fourth over. Outside edge and taken. Good low catch by Kumar Sangakkara, and just watch out for the celebration. Lassit Malinga is unstoppable. ಇದೇ ಎಂಟ್ರೆನ್ಸ್ 50 for Gautam Gambhir, and it's a very well paced innings this under pressure. ಬ್ರಾಡ್ಕಾಸ್ಟ್ ಕಂಟ್ರೋಲ್ ರೂಮ್ಗೆ ಹೋಗಿ ಇನ್ಫಾರ್ಮ್ ಮಾಡಿ. In the air, gone, brilliant. ಇಷ್ಟು ದೊಡ್ಡದಾಗ ಡೇಂಜರ್ ಅಂತ ಬರ್ದವ್ರೆ, ಏನ್ ಮಾಡೋದು? ಸರ್, ಯಾವುದಕ್ಕೂ ನಮ್ಮ ಗಾರ್ಡ್ಸ್ನ ಅಲರ್ಟ್ ಮಾಡಿರಿ. ನಾನು ಈಗಲೇ ಬರ್ತೀನಿ. ಶಿವ, Smashed away. Absolutely heaved into the leg side. Yes, he was eyeing that spot, and it was hit extremely hard. It didn't get the elevation probably he was looking for. It went flat as a tank just over the... ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಯಾವ್ದಿದು? VVIP. ಲೇ ಶಿವ, VVIP ಗ್ಯಾಲರಿ ತಾನೆ? ಕಂಡು ಹಿಡ್ದೆ ಕಣೋ. ಲೋ ಕಂಬಿ, ಆಲ್ ಸೆಟ್. ನಾನು ಕೌಂಟ್ ಡೌನ್ ಮುಗಿಸಿದ ನೆಕ್ಸ್ಟ್ ಮೂಮೆಂಟಲ್ಲಿ ನೀನು ಪವರ್ ಆಫ್ ಮಾಡಬೇಕು. By Gambia. 5 4 ಹೆಚ್ಚಿ ಬೇಗ ಹೇಳಲೇ. 3 2 1 ಪವರ್ ಆಫ್. ಹೇ ಶಿವ, ಏನಾಯ್ತು? Three, 2 1 ಲೋ ಇಂಡಿಯಾ
ಎಷ್ಟು ದೊಡ್ಡದು ಗನ್ನು. ಕಪ್ಪೇನಾರ ಎತ್ತಿದ್ರೆ ಬಾಯಿಗೆ ಸುಟ್ಬಿಡ್ತಿದ್ರು ಅನ್ಸುತ್ತೆ. ಏ ಶಿವ, ಏನಾಯ್ತು? ಎನ್ನ ಕೊಡು ಮಸಾರಿವೆ. ಕಪ್ಪು ಎತ್ಬಿಟ್ಟಿಯಾ? ಹೋಗೋ ಗೂಬೆ ನನ್ನ ಮಗನೇ. ಈ VIP ಗ್ಯಾಲರಿ ಆಫ್ ಮಾಡು ಅಂದ್ರೆ ಪಕ್ಕದ VIP ಗ್ಯಾಲರಿನ ಆಫ್ ಮಾಡಿದ್ಯಾ? ಹೇ ಹೋಗೋ. ಏ ಶಿವ, VIP ಗ್ಯಾಲರಿ ಸೂಟ್ ಅಂತ ಇನ್ನೊಂದು ಆಪ್ಷನ್ ಇದೆ, ಅದನ್ನ ಆಫ್ ಮಾಡ್ಲಾ? ನೀನ್ ಸಾಯಿಸ್ತೀನಿ ಮಗನೇ. ಲೈನ್ ಪ್ರಾಬ್ಲಮ್ ಆದ್ರೆ ನನಗೆ ಯಾಕೋ ಬೈತೀಯಾ? ಹೋಗ್ ಬೆಸ್ಕೋ ಬರ್ನ ಬೇಗ ನೀನ್ ಹೊರಡು. ನಾನ್ ಬರ್ತೀನಿ. ರೆಸ್ಟ್ ರೂಮಲ್ಲಿ ವೇಟ್ ಮಾಡು, ನಾನು ಬರ್ತೀನಿ. They played it in the right spirit, but also the other person you should think of is Gary Kirsten, the coach of India. You know, what a way for him to leave his team. Absolutely magnificent. Dodi finishes off in style. A magnificent strike into the crowd. India lift the World Cup after 28 years. The parties start in the dressing room, and it's an Indian captain who's been absolutely. ಹೇ ಗಜ, ಎಲ್ಲೋ ಇದ್ಯಾ? VIP ಲಾಂಚ್ ಅಲ್ಲಿ ಎಲ್ಲರೂ ಸೇರ್ತಾರಂತೆ, ಬೇಗ ಬಂದ್ ಸಾಯಿ. ಬರ್ತೀನಿರು. ನೀನೆಲ್ಲ ಕಳ್ತನ ಮಾಡಕ್ ಲಾಯಕ್ಕಿಲ್ಲ ಕಣೋ. ಒಂದು ಕಪ್ಪೆತ್ತಕ್ಕಾಗ್ಲಿಲ್ಲ. ಇವರೇ ತಾನೇ ನಿನ್ ಗ್ರೂಪು? ಹೌದು. ಎಲ್ಲವನ್ನು ಹಿಡಿದಾಕ್ತೀನೋ. ಅಯ್ಯೋ ನಿನ್ನ. ಒಳಗ ಕೂಡ ಚಿಕ್ಕಪ್ಪ, ಬೇಗ ಬಾ, ಓಡು. The party begins. The Indian team have finally reached the moment they can lift the trophy. ನಾನ್ ಎತ್ಬೇಕಾಗಿರೋ ಕಪ್ನ ಅವ್ರು ಎತ್ತುತ್ತಿದ್ದಾರೆ. ಚೇಪಾಕಂ ಮೈದಾನದಲ್ಲಿ ಈಗಷ್ಟೇ ತಾನೇ ಮುಗಿದ ವರ್ಲ್ಡ್ ಕಪ್ ಫೈನಲ್ಸ್ ನಲ್ಲಿ ಗೆದ್ದಂತಹ ಭಾರತದ ಟೀಮ್ಗೆ ನಿಜವಾದ ವರ್ಲ್ಡ್ ಕಪ್ ಅನ್ನ ನೀಡುವ ಬದಲು ರಿಪ್ಲಿಕಾ ಎನ್ನುವ ಡೂಪ್ಲಿಕೇಟ್ ಕಪ್ ಅನ್ನ ನೀಡಿ ಸಾಕಷ್ಟು ಸಂಶಯಗಳನ್ನ ಹುಟ್ಟುಹಾಕಿದೆ. ಒರಿಜಿನಲ್ ಪರ್ಪೆಚುಯಲ್ ಟ್ರೋಫಿನ ಯೂಶಲಿ ಟೂರ್ನಮೆಂಟ್ ಮುಗ್ದಿದ ತಕ್ಷಣ ದುಬೈಗೆ ತಗೊಂಡು ಹೋಗೋದು ಪ್ರೊಸೀಜರ್. ಆದ್ರೆ ಈ ಸಲ ಕಸ್ಟಮ್ಸ್ ವೇರ್ ಹೌಸ್ ಅಲ್ಲಿ ಒರಿಜಿನಲ್ ಟ್ರೋಫಿನ ಸೀಸ್ ಮಾಡಿ ಇಟ್ಕೊಂಡಿದ್ರು. ಬಟ್ ನಥಿಂಗ್ ಟು ವರಿ, ಬಿಕಾಸ್ ಒರಿಜಿನಲ್ ಟ್ರೋಫಿನ ಪ್ಲೇಯರ್ಸ್ಗೆ ಯಾವತ್ತೂ ಕೊಡೋದೇ ಇಲ್ಲ, ರೆಪ್ಲಿಕಾನ ಮಾತ್ರ ಕೊಡ್ತೀವಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಬೋರ್ಡ್ನ ಅಧಿಕಾರಿಗಳು ಕಸ್ಟಮ್ ಟ್ಯಾಕ್ಸ್ ಕಟ್ಟದ ಕಾರಣದಿಂದ ಪೆರಪೆಚುಯಲ್ ಕಪ್ ಎಂದು ಹೇಳಲ್ಪಡುವ ನಿಜವಾದ ಚಿನ್ನದ ಕಪ್ ಅನ್ನು ಕಸ್ಟಮ್ ಆಫೀಸರ್ಸ್ ವಿಮಾನ ನಿಲ್ದಾಣದಲ್ಲಿ ವಶಪಡಿಸಿಕೊಂಡಿದ್ದಾರೆ. ಇಲ್ಲೇನೋ ನಡೀತಾ ಇದೆ, ಒಂದ್ ಪದನೂ ಅರ್ಥ ಆಗ್ಲಿಲ್ವೋ? ಛೇ, ಆವಾಗ್ಲೇ ಅನ್ಕೊಂಡೆ ಈ ವರ್ಲ್ಡ್ ಕಪ್ ಅಲ್ಲಿ ಆಟೋಗ್ರಾಫೇ ಇಲ್ಲ. ಎಲ್ಲಾದ್ನ ಈಗ ಹೇಳು. ಡೌಟ್ ಹುಡುಗಿ. ಫಸ್ಟ್ ಆಫ್ ಆಲ್ ನಾವಿಲ್ಲಿ ಹುಡ್ಕೊಂಡ್ ಬಂದಿದ್ ವರ್ಲ್ಡ್ ಕಪ್ ಇಲ್ವೇ ಇಲ್ಲ, ವೇರ್ ಹೌಸ್ ಅಲ್ಲಿ ಇದೆ. ಹಾಗಿದ್ರೆ ನಾವು ವೇರ್ ಹೌಸ್ಗೆ ಹೋಗೋಣ. ಚಿಕ್ಕಪ್ಪ, ಈಗ ತಾನೇ ಅವನಿಗೆ ಹೊಡೆದ್ಬಿಟ್ಟು ಬಂದಿದ್ದೀವಿ ನಾವು, ಸೇಫ್ಟಿ ಅಲ್ಲ ಅನ್ಸುತ್ತೆ. ಅದರಲ್ಲಿ ಒಳ್ಳೆ ವಿಷಯ ಏನು ಅಂದ್ರೆ ಆ ಕಪ್ ಇನ್ನೂ ದುಬೈಗೆ ಹೋಗಿಲ್ಲ, ವೇರ್ ಹೌಸ್ನಲ್ಲೇ ಇದೆ, ನಮಗೋಸ್ಕರನೇ ಕಾಯ್ಕೊಂಡಿದೆ. ಅಲ್ಲಿಗೆ ಹೋಗೋಣ, ಎಗ್ರಿಸೋಣ. ಲೋ ಲೋ, ಬೇಗ ಬಾ, ಬೇಗ ಬಾರು. ಕಾರ್ ಪಾರ್ಕಿಂಗ್ ಹತ್ರ ಬರ್ತಾ ಇದೀವಿ. ICB ಅವರು ನಮ್ಮ ಬಾಯಿಗೆ ಹೇಳಿ ಡೂಪ್ಲಿಕೇಟ್ ಕಪ್ ಮಾಡಿಸಿರ್ಬೋದಲ್ವಾ? ಡೂಪ್ಲಿಕೇಟ್ ಬೇರೆ, ರೆಪ್ಲಿಕಾ ಬೇರೆ.
ಬಾ 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 ಅಲ್ಲಿ ನೋಡು. ಸ್ಟ್ರಾಂಗ್ ರೂಮ್ ಇಲ್ಲೇ ಇರುತ್ತೆ. ಹೇ ಇಟ್ಕೋ ಬಿಡ್ಬೇಡ ಅವ್ನ. ಪೊಲೀಸ್ ಪೊಲೀಸ್ ಏಯ್ ಬಾರೋ ಇಲ್ಲಿ. ಸರ್ ಬಿಡಿ. ಹೊಡೆದ್ರೆ ಏನು ಮಾಡಿಲ್ಲ ನಿಜವಾಗ್ಲೂ ಹಂಗೆ ಆಗ್ಬಿಡ್ತೀಯ ಎಲ್ಲೋ ಅವರು. ಸರ್ ಸರ್ ಇವನ್ನ ಗಾಡಿಗೆ ಹಾಕಿ. ಥ್ಯಾಂಕ್ ಯು ಸರ್. ಅರೆಸ್ಟ್ ದೆಮ್. ಏಯ್ ಅಲ್ಲೇ ನಿಲ್ಕೊಳ್ರು. ವೆಲ್ಕಮ್ ಆಫೀಸರ್ಸ್. ಪೊಲೀಸ್ನವ್ರು ಯಾವಾಗ್ಲೂ ಕ್ಲೈಮ್ಯಾಕ್ಸ್ ನಲ್ಲೇ ಬರೋದು, ಆದ್ರೆ ನೀವು ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದೀರಾ. ಯು ಆರ್ ಅಂಡರ್ ಅರೆಸ್ಟ್. ವಿ ಆರ್ ಫ್ರಮ್ ಕಸ್ಟಮ್ಸ್. ಹಾಗಾದ್ರೆ ನನ್ ಚಿಕ್ಕಪ್ಪ ಅಲ್ವಾ? ಚಿಕ್ಕಪ್ಪನೂ ಅಲ್ಲ ದೊಡ್ಡಪ್ಪನೂ ಅಲ್ಲ. ನಿನ್ ಚಿಕ್ಕಪ್ಪ ಕಸ್ಟಮ್ಸ್ ಅಲ್ಲಿ ಇರಬಾರ್ದಾ? ಲವ್, ನೀನ್ ಕಸ್ಟಮಲ್ ಬೇಕಾದ್ರೆ ಇರು, ನನ್ನನ್ನೇ ಕಷ್ಟದಲ್ಲಿ ಸಿಕ್ಕಾಕ್ಸ್ತಿದ್ಯಾ? ಹಾಕ್ರಿ ಬೇಡಿನ. ನೀವೆಲ್ಲ ಒಳ್ಳೆ ಬುದ್ಧಿ ಕಲಿಯಲ್ಲ ಕಣ್ರು. 4 ಜನ ಕ್ರಿಮಿನಲ್ಸ್ಗಳನ್ನ ಜೀವನ ಮಾಡೋದಕ್ಕೂ ಬಿಡಲ್ಲ. ಸರಿಯಾಗಿ ಆಕಯ್ಯ ಸಂಬಳ ತಗೋತೀಯ ತಾನೆ? ಟೈಟಾಗಿ ಹಾಕ್ಬೇಡಿ ಸರ್, ಕೈ ತುಂಬ ನೋವುತ್ತೆ, ಅರ್ಥ ಮಾಡ್ಕೊಳ್ಳಿ. ನಾನು ಲಾಯರ್ನ ನೋಡ್ಬೇಕು. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿ ಶಿವ, ಸೇದು, ಅಂಜಲಿ, ಪದ್ಮನಾಭ, ಗಜ ಈ ಎಲ್ಲ 5 ಜನರಿಗೂ ಕಠಿಣವಾದ 5 ವರ್ಷ ಶಿಕ್ಷೆಯನ್ನು ಜಾರಿಗೊಳಿಸಿದ್ದಾರೆ. ಅಕ್ರಮವಾಗಿ ಸೇರಿಸಿದ್ದಂತಹ ಆಂಟಿಕ್ ವಸ್ತುಗಳನ್ನು ಈ ಕೂಡಲೇ ವಶಪಡಿಸಿಕೊಳ್ಳುವಂತೆ ಪೊಲೀಸರಿಗೆ ಹೈಕೋರ್ಟ್ ಆದೇಶ ನೀಡಿದೆ. ವಿಗ್ಗಿಂದ ಶೂ ತನಕ ಎಲ್ಲ ಫ್ರಾಡ್. ನಿಮ್ಮನ್ನೆಲ್ಲ ಜಾರ್ಜ್ ಸರ್, ಇದೆಲ್ಲ ನಾವು ಕದ್ದಿರೋದು, ಎತ್ಕೊಂಡು ಹೋಗೋದ್ರಲ್ಲಿ ಒಂದು ನ್ಯಾಯ ಇದೆ. ಅದು ಬಂದು ಅನ್ಯಾಯ. ನ್ಯಾಯವಾಗಿ ನಾವು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಸುಲ್ತಾನ್ ಪೇಟೆಲ್ ತಗೊಂಡಿರೋ ಡೂಪ್ಲಿಕೇಟ್ ಕಪ್ ಸರ್ ಅದು. ನೀವದನ್ನ ಎತ್ಕೊಂಡು ಹೋಗೋದು ಕಾನೂನು ಪ್ರಕಾರ ತಪ್ಪು ಸರ್. ನನ್ನ ಹತ್ರನೇ ಲವ್ ಮಾತಾಡ್ತೀಯಾ? ಮನುಷ್ಯನ್ಗೆ ಪ್ರಾಮಾಣಿಕತೆ ಇರಬೇಕು ಸರ್. 5 ಜನಕ್ಕೂ ಒಂದೇ ಪ್ರಾಮಾಣಿಕತೆ ಹೇಗೆ ಸಾಕಾಗುತ್ತೆ? ಅದೇನು ಪಾಂಚಾಲಿನ? ಅಂಜಲಿ ಸ್ವಲ್ಪ ಆ ಸೋಪಲ್ ಬರೋ ಹುಡುಗಿ ತರ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಿದ್ದಾರೆ, ಅದು ನಮ್ಮ ಹತ್ರ ಹೇಳಿದ ವಾಕ್ಯ ನಿಜವಾಗುತ್ತಿದೆ. ನಾಯಕರೇ, ನಿಮ್ಮ ಬೆರಳನ್ನು ಕೊಡಿ. ಬೆರಳು ಕಣೋದು. ಈ ಬೆರಳುಗಳೇ ಅಲ್ಲವೇ ನಿಜವಾದ ಜಗತ್ತಿನ ಬಟ್ಟಲನ್ನು ಮುಟ್ಟಿದ್ದು. ಇದಕ್ಕಿಂತ ಮುಖ್ಯವಾದ ಮ್ಯಾಟ್ರ್ ಇದೆ. ಕೊನೆಗೂ ನಮಗೆ ದಕ್ಕಿದ್ದು ಇಲ್ಲಿ ಸುಲ್ತಾನ್ ಪೇಟೆಯ ಬಟ್ಟಲು ಮಾತ್ರ. ಇವಾಗ ಕೊಡು ನೀನು ಆ ಕಿಸ್ನ ಇಲ್ಲಿ. ಚೀಫ್, ಈ ಡೂಪ್ಲಿಕೇಟ್ ಕಪ್ ಬಗ್ಗೆ ಹೇಳಿಲ್ಲ ಚೀಫ್. ದುಬೈಲಿರೋ ಒರಿಜಿನಲ್ ಕಪ್, ಅದ್ರ ಬಗ್ಗೆ ಹೇಳಿದ್ದು. ಮುಟ್ಟಾಳ್ರ, ಇದೇ ಕಣ್ರು ಜಿಂಗಿ ಚಕ ಒರಿಜಿನಲ್. ಇಲ್ಲಿದೆ ಬಾರೋ. ಸ್ಟಿಕ್ಕರ್ ತೆಗಿಯೋ ಸ್ಟಿಕ್ಕರ್ನ ಹಾಕೋ. ಡೂಪ್ಲಿಕೇಟ್ನ ತಗೊಂಡೋಗ ಅಲ್ಲಿಡು. ಅಲ್ಲೇ ಅಲ್ಲೇ ಅಲ್ಲೇ. ಬಾ. ಅಲ್ಲೇ ನಿಂತ್ಕೊಳ್ರು. ವೆಲ್ಕಮ್ ಆಫೀಸರ್ಸ್. ನೋ ರಿಲೇಶನ್ಶಿಪ್. ಅರೆಸ್ಟ್ ಹಿಮ್. ಏಯ್ ಸುಮ್ನೆ ಇರೋ ರಾಸ್ಕಲ್. ಅದೇ ಸ್ಟಿಕ್ಕರ್. ಇದು ಆ ಬಾಯ್ ಮಾಡಿರೋ ಡೂಪ್ಲಿಕೇಟ್ ಕಪ್ಪು. ಆಲ್ರೆಡಿ ಈ ಅಂಗಡಿಗೆ ನಾನು ಹೋಗಿದ್ದೀನಿ. ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಒರಿಜಿನಲ್ ಅಲ್ಲೇ ಇಡಿ. ಬಗರ, ನೀನು ಅಳ್ಬೇಡಪ್ಪ. ಹಾಗಿದ್ದರೆ ಅದು ಕೇಟು ಡೂಪ್ಲಿಕೇಟ್. ಇವಾಗ ಕೊಡು ಇದಕ್ಕೆ ಮುತ್ತು ಬೇಡ, ನೆಕ್ಕಿ ಬಿಡ್ವೆ. ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಸರ್, ದುಬೈಗೆ ಹೋಗ್ಬೇಕಾಗಿರೋ ಒರಿಜಿನಲ್ ಪರ್ಪೆಚುವಲ್ ಕಪ್ ಈಗ ನಿಮ್ಗಾಗಿ ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಟೇಬಲ್ಗೆ ಬಂದಿದೆ. ನಿಮ್ಮ ಸೀಕ್ರೆಟ್ ಕಲೆಕ್ಷನ್ಸ್ ಮಧ್ಯ ಈ ಕಪ್ ಒಂದು ಕಿರೀಟ ಆಗಿರುತ್ತೆ. ಒಡಿಯೋಸೆ ಬೇಕಿದ್ದಲ್ಲಿ ಒಂದು 2,000 ಕಡಿಮೆ ತೆಗೆದುಕೊಳ್ಳುವ. ತಲೆ ಕೆಟ್ಟನು. ನಾನಾ? ನೀನೇ. ಗುಲ್ಡು ನನ್ನ ಮಗನೇ, ಗವಾಸ್ಕರ್ ಹಾಕಿರೋ ಉಲ್ ಬನಿ ಅವ್ನು ತೊಳೆದಿದ್ದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗವಾಸ್ಕರ್ ಹಾಕಿದಾನೆ ಅನ್ನೋ ಒಂದೇ ಕಾರಣಕ್ಕೆ ಮಧ್ಯ ಮನೇಲಿ ಇಟ್ಟಿದ್ದಾನೆ. ಇನ್ನು ಗಂಗೂಲಿ ಗಾರ್ಡ್ನಲ್ಲಿ ಇಟ್ಟಿದ್ದಾನೋ ಗೊತ್ತಿಲ್ವಲ್ಲ. ಸೊ ಡೀಲಾ ನೋ ಡೀಲಾ? ಐ ಆಮ್ ಹ್ಯಾಪಿ. ಡೀಲ್. ಎಸ್. ಅಯ್ಯೋ, ಏನು ಮಾಡುವುದೆಂದು ಗೊತ್ತಾಗುತ್ತಿಲ್ಲವೇ? ನನಗೆ ಸಿಕ್ಕಂತ ಎಲ್ಲ ಹಣದಿಂದ ನಿನ್ನ ಅಂಗಡಿಯನ್ನೇ ನಾನು ಇಂದು ಕೊಂಡುಕೊಳ್ಳುವೆ. ನಾಯಕರೇ, ಇಷ್ಟು ಹಣವನ್ನು ನೋಡಿದ ಮೇಲೆ ನನಗೆ ಕೈಯೂ ಆಡುತ್ತಿಲ್ಲ, ಕಾಲು ಆಡುತ್ತಿಲ್ಲ. ಕಾರ್ ಓಡುತ್ತೆ, ಅಷ್ಟು ಸಾಕು. ಹೇ ಶಿವ, ನನ್ ಫೋನ್ ಇಲ್ಲಿ ಅಲ್ಲೇ ಇರ್ಬೇಕು ನೋಡು. ಇಲ್ಲಿ ಇಲ್ವಲ್ಲ.
ಸಾರಿ, ಹಿಡ್ಕೊಳು. ಹಾ, ಈಗ ಮಿಕ್ಕಂತ ಚಹಾ ನನಗೆ ಮಾತ್ರ. ಗಾಂಧಿ ತಾತ ಎಲ್ಲ ನೋಟಲ್ಲೂ ನಗ್ತಿದಾರೋ? ಸಿಕ್ಕಿಕೊಂಡಿದ್ದರೆ ಊರೇ ನಗುತ್ತಿತ್ತು. ಏನ್ರೋದು ಗುಸ್ಗುಸು ಅಂತ ಮಾತಾಡ್ತಾ ಇದ್ದೀರಾ? ಬೇಗ ಕಣೋ. ಹೌದು, ಹಣವನ್ನು ಯಾವಾಗ ಹಂಚಿಕೊಳ್ಳುವುದು? ನಾಯಕರೇ, ಅಯ್ಯೋ, ಬಾಯಿಲಿ ಬಾಯಿಲಿ, ಅಯ್ಯೋ ದೇವ್ರೆ, ಬಾಯಿಲಿ. ಬಾರೋ ಒಳ್ಳೆಯವನೇ, ಬಾ ಬಾ. ಬರುತ್ತಿದ್ದಾರೆ. ಚಿಕ್ಕಪ್ಪ, ಏನೋ ಟಾಟಾ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ಯಾ? ಇಲ್ಲ ಚಿಕ್ಕಪ್ಪ. ಸರ್ 2200 ಸರ್. ಅಂಜಲಿ, ನೀನ್ ಹಿಂದೆ ಹೋಗಿ ಸೆಕೆಂಡ್ ರೋ ಅಲ್ಲಿ 3 ನೋಟ್ ಎತ್ಕೊಂಡು ಬಾ. ಅವ್ರು 3 ಜನ ನೋಡ್ಬೇಕಾಗಿತ್ತು. 1000 ರೂಪಾಯಿ ಓಡಲ್ಲ ಸರ್. ಈಗ ತಾನೇ ನ್ಯೂಸ್ ಬಂತು ಸರ್, 500 ರೂಪಾಯಿ 1000 ರೂಪಾಯಿ ಓಡಲ್ಲ ಇನ್ಮೇಲೆ, PM ಹೇಳಿದ್ದಾರೆ. 500 ರೂಪಾಯಿ ಮೌಲ್ಯದ ಹಾಗೂ 1000 ರೂಪಾಯಿ ಮೌಲ್ಯದ ನೋಟುಗಳು ಇನ್ನು ಮುಂದೆ ಚಲಾವಣೆಯಲ್ಲಿರುವುದಿಲ್ಲ ಎಂದು ಘೋಷಿಸಲಾಗಿದೆ. ಸ್ವಲ್ಪ ದಿನ ಪೆಟ್ರೋಲ್ ಬಂಕಲ್ಲಿ ಮಾತ್ರ ತಗೋತಾರೆ. ಅದಕ್ಕೋಸ್ಕರ 10 ಕೋಟಿ ರೂಪಾಯಿಗೆ ಪೆಟ್ರೋಲ್ ತಗೊಳಕ್ಕಾಗತ್ತಾ? ಚಲಾವಣೆ ಆಗ್ದಿರೋ ನೋಟ. ಏನು? ಚಲಾವಣೆಯಾಗದ ಹಣವೇ? ಒಂದು 2 3 4 5 ಕಪ್ಪು. ಒಂದು ಡೀಲ್ ವೇಸ್ಟ್ ಆಗೋಯ್ತು. ಮಿಕ್ಕಿದ 4 ಅಂಬಾನಿ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ವಲ್ಲ ಅವನು. ನಾನೊಂದ್ಸಲ ಟ್ರೈ ಮಾಡ್ಲಾ? ನೀನ್ ಟ್ರೈ ಮಾಡು. ಶ್ಯೂರ್. ನಾಯಕರೇ, ಹಾಗಿದ್ರೆ ಕೇಕಿಗೆ ಕೊಟ್ಟ ಬಟ್ಟಲು? ಸ್ಮರಣಾರ್ಥ ಮುಮ್ತಾಜ್ ಗುಜರಿ ವಸ್ತುಗಳ ಅಂಗಡಿ, ಸುಲ್ತಾನ್ ಪೇಟೆ. ಚಿಕ್ಕಪ್ಪ, ಆಯ್ತು. ಮತ್ತೆ ಕೇಕೆ ಕೊಟ್ಟಿರೋದು ಡಮಿ ಪೀಸಾ? ಚೀಫ್, ಮತ್ತೆ ಒರಿಜಿನಲ್ ಕಪ್ಪು? ಅದೇ ಸರಿಯಾದ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಿ ನಾಯಕರೇ. ಮನೆಗೆ ಹೋಗಿ ದಬಾಕೊಂಡು ಮಲ್ಕೊಂಡು ಯೋಚನೆ ಮಾಡಿ. ದಬಾಕೊಂಡು ಯೋಚನೆ ಮಾಡಿದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ಬಂದು ಇನ್ನೊಂದು ಶೋ ನೋಡಿ.